ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ನಮಸ್ಕಾರ. ಈ ವಿಡಿಯೋದಲ್ಲಿ ಭಾಗವತದ ಏಕಾದಶ ಸ್ಕಂದದಲ್ಲಿ ಬರುವಂತಹ ನಾರದ ಗೀತೆಯ ಒಂದು ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ನೋಡುವ. ಈ ಚಿಂತನೆಗೆ ನಾನು ಮೂಲವಾಗಿ ಇಟ್ಕೊಂಡದ್ದು ಬನ್ನಂಜೆ ಗೋವಿಂದಾಚಾರ್ಯರ ಏಕಾದಶ ಸ್ಕಂದದ ಪ್ರವಚನ. ಭಾಗವತದ ಮೊದಲನೇ ಸ್ಕಂದದಲ್ಲಿ ಹೇಳ್ತಾರೆ, ನಾರದರು ವೇದವ್ಯಾಸರಿಗೆ ಭಾಗವತವನ್ನು ರಚಿಸಲಿಕ್ಕೆ ಹೇಳಿದರು ಹೇಳಿ. ವೇದವ್ಯಾಸರು ಏನೋ ಒಂದು ಮಾಡಬೇಕಾದದ್ದು ಉಳಿದು ಬಿಟ್ಟಿದೆ ಹೇಳಿ ಚಿಂತೆ ಮಾಡ್ತಾ ಇರುವಾಗ ನಾರದರು ಬಂದು ಭಾಗವತವನ್ನು ರಚಿಸಲಿಕ್ಕೆ ವೇದವ್ಯಾಸರಿಗೆ ಹೇಳಿದ್ರು ಹೇಳಿ ಭಾಗವತನೇ ಹೇಳ್ತದೆ. ಯಥಾ ಧರ್ಮಾದಯಶ್ಚಾರ್ಥ ಮುನಿವರ್ಯಾನುಕೀರ್ತಿತಾ ನ ತಥಾ ವಾಸುದೇವಸ್ಯ ಮಹಿಮಾ ಹ್ಯನುವರ್ಣಿತಃ ಹೇಳಿ ನಾರದರು ವೇದವ್ಯಾಸರಿಗೆ ಹೇಳಿದರು. ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆಲ್ಲ ವಿಷಯಗಳ ಬಗ್ಗೆ ಎಷ್ಟು ಹೇಳಬೇಕೋ ಅಷ್ಟೆಲ್ಲ ಹೇಳಿಬಿಟ್ಟಿರಿ, ಆದರೆ ವಾಸುದೇವನ ಮಹಿಮೆ ಬಗ್ಗೆ ಇನ್ನೂ ಹೇಳೋದು ಉಳಿದಿದೆ ಹೇಳಿ ಹೇಳ್ತಾರೆ. ಇದಕ್ಕೆ ಕೆಲವರು ಏನು ಅರ್ಥ ಮಾಡ್ತಾರೆ ಅಂದರೆ, ವಾಸುದೇವನ ಮಹಿಮೆಯನ್ನು ನೀವು ಹೇಳಲೇ ಇಲ್ಲ, ಅದು ಹೇಳೋದು ಉಳಿದಿದೆ ಹೇಳಿ. ಆದರೆ ಮಧ್ವಾಚಾರ್ಯರು ಹೇಳ್ತಾರೆ, ನಾರದ ಹೇಳಿದ್ದೇನೆಂದರೆ, ವಾಸುದೇವನ ಮಹಿಮೆಯ ಬಗ್ಗೆಯೂ ನೀವು ಬೇರೆ ಗ್ರಂಥಗಳಲ್ಲಿ ಹೇಳಿದಿರಿ, ಮಹಾಭಾರತ ಪುರಾಣಗಳಲ್ಲೆಲ್ಲ ನೀವು ಹೇಳಿದಿರಿ, ಆದರೆ ಅದು ಎಷ್ಟು ಹೇಳಿದರೂ ಮುಗಿಯುವಂಥ ವಿಷಯ ಅಲ್ಲ, ಅದರ ಬಗ್ಗೆ ಹೇಳುವಂಥ ಇನ್ನೊಂದು ಗ್ರಂಥ ಮಾಡಬೇಕು ಹೇಳಿ. ಇನ್ನೊಂದೇನೆಂದರೆ ಸಮಾಧಿ ಭಾಷೆಯಲ್ಲಿ ಹೇಳುವಂಥ ಗ್ರಂಥವನ್ನು ಮಾಡಬೇಕು ಹೇಳಿ. ಮಧ್ವಾಚಾರ್ಯರು ಹೇಳ್ತಾರೆ, 3 ರೀತಿಯ ಭಾಷೆಗಳುಂಟು: ದರ್ಶನ ಭಾಷೆ, ಗುಹ್ಯ ಭಾಷೆ ಮತ್ತು ಸಮಾಧಿ ಭಾಷೆ. ದರ್ಶನ ಭಾಷೆ ಅಂದರೆ ಕಂಡದ್ದು ಕಂಡಾಗೆ ಹೇಳೋದು, ಅದನ್ನು ನಿಜ ಇರಬೇಕು ಹೇಳಿಲ್ಲ, ಆದರೆ ಹೇಗೆ ಕಂಡಿತೋ ಹಾಗೆಯೇ ಹೇಳ್ತಾರೆ. ಗುಹ್ಯ ಭಾಷೆ ಅಂದರೆ ಒಗಟಿನಲ್ಲಿ ಹೇಳೋದು, ರಿಡಲ್ಸಲ್ಲಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಏನು ಹೇಳ್ತಾ ಇದ್ದಾರೆ, ಅದರ ಹಿನ್ನೆಲೆಯ ಅರ್ಥ ಏನು ಹೇಳಿ. ಸಮಾಧಿ ಭಾಷೆ ಅಂದರೆ ಇದ್ದದ್ದಿದ್ದಾಗೆ ಹೇಳೋದು, ಅದು ಹಾಗೆ ಕಂಡಿರಬೇಕು ಹೇಳಿಲ್ಲ, ಆದರೆ ಅದರ ಹಿಂದಿನ ನಿಜ ಏನೋ ಅದನ್ನು ಹೇಳುವಂತಹದ್ದು ಸಮಾಧಿ ಭಾಷೆ. ಹೀಗೆ 3 ರೀತಿಯ ಭಾಷೆ ಉಂಟು. ಮಹಾಭಾರತದಲ್ಲಿ ಬೇರೆ ಪುರಾಣಗಳಲ್ಲೆಲ್ಲ ದರ್ಶನ ಭಾಷೆಯಲ್ಲಿ ಅಥವಾ ಗುಹ್ಯ ಭಾಷೆಯಲ್ಲಿ ನೀವು ಭಗವಂತನ ಮಹಿಮೆಯನ್ನು ಹೇಳಿರ್ಬೋದು, ಆದರೆ ನೇರವಾಗಿ ಸಮಾಧಿ ಭಾಷೆಯಲ್ಲೇ ಭಗವಂತನ ಮಹಿಮೆಯನ್ನು ವರ್ಣಿಸುವಂತಹ ಒಂದು ಪುರಾಣವನ್ನು ನೀವು ರಚಿಸಬೇಕು ಹೇಳಿ ನಾರದರು ಹೇಳ್ತಾರೆ. ಅದಕ್ಕಾಗಿ ವೇದವ್ಯಾಸರು ಭಾಗವತ ಗ್ರಂಥವನ್ನು ರಚಿಸಿದರು. ವೇದವ್ಯಾಸರು ಭಗವಂತನ ಅವತಾರನೇ, ಹಾಗೆ ಇದು ಚಿಂತೆ ಆಗೋದು, ನಾರದರ ಕೈಯಿಂದ ಹೇಳಿಸ್ಕೊಂಡು ಭಾಗವತವನ್ನು ರಚಿಸುವುದು ಇದೆಲ್ಲ ಒಂದು ಲೀಲೆ ಅಷ್ಟೇ. ನಾರದರಿಂದ ಹೀಗೆ ಹೇಳಿಸ್ಕೊಂಡು ಭಾಗವತವನ್ನು ರಚಿಸಬೇಕು ಹೇಳುವಂತಹದ್ದು ಭಗವಂತನ ಸಂಕಲ್ಪ. ಭಾಗವತದ 10ನೇ ಸ್ಕಂದದಲ್ಲಿ ಕೃಷ್ಣಾವತಾರದ ಕಥೆಯೆಲ್ಲ ಬರ್ತದೆ. ಕೃಷ್ಣ ಹುಟ್ಟಿ ಬೆಳೆದ ಕಥೆ ಎಲ್ಲ 10ನೇ ಸ್ಕಂದದಲ್ಲಿ ಬರ್ತದೆ. 11ನೇ ಸ್ಕಂದ ಯಾದವ ವಂಶದ ಸಂಹಾರದ ಕಥೆ ಮತ್ತು ಕೃಷ್ಣಾವತಾರದ ಸಮಾಪ್ತಿಯ ಕಥೆ. ಕೃಷ್ಣ ಹೇಳುವ ಶಬ್ದಕ್ಕರ್ಥ ನಿರ್ದುಷ್ಟ ಆನಂದ ಸ್ವರೂಪ ಮತ್ತು ಭೂಮಿಗೆ ಆನಂದವನ್ನು ಕೊಡುವವನು. ಇಂಥ ಕೃಷ್ಣ ಭೂಮಿಗೆ ಆನಂದವನ್ನು ಕೊಡಬೇಕಂದ್ರೆ ಭೂಮಿಯಲ್ಲಿದ್ದ ಭಾರವನ್ನು ಇಳಿಸಬೇಕು. ಯಾದವರು ಕೂಡ ಅವರ ಸಮಯ ಆದಮೇಲೆ ಭೂಮಿಗೆ ಭಾರನೇ ಆಗಿದ್ದರು. ಯಾದವರೆಲ್ಲ ನಾವು ಕೃಷ್ಣನ ಕಡೆಯವರು, ನಾವು ಏನು ಮಾಡಿದರೂ ನಮ್ಮನ್ನು ಯಾರೂ ಪ್ರಶ್ನಿಸ್ಲಿಕ್ಕಾಗ್ದಿಲ್ಲ ಹೇಳುವಂತಹ ಅಹಂಕಾರದಿಂದ ತುಂಬಿಬಿಟ್ಟಿದ್ರು. ಕೃಷ್ಣನಿಗನ್ಸಿತು, ಇಂಥ ಅಹಂಕಾರ ಉಳ್ಳವರ ಕೈಯಲ್ಲಿ ಈ ದೇಶವನ್ನು ಬಿಟ್ಟು ನಾನು ಅವತಾರ ಸಮಾಪ್ತಿ ಮಾಡಿದರೆ ಈ ದೇಶವೆಲ್ಲ ನಾಶವಾಗ್ತದೆ, ಈ ಯದುವಂಶವನ್ನು ಸಂಹಾರ ಮಾಡಬೇಕು ಹೇಳುವಂಥ ನಿರ್ಧಾರ ಮಾಡಿದ. ಕೃಷ್ಣ ಸತ್ಯ ಸಂಕಲ್ಪ, ಭಗವಂತ ಸತ್ಯ ಸಂಕಲ್ಪ, ಅವನು ಏನು ಸಂಕಲ್ಪ ಮಾಡ್ತಾನೋ ಅದು ನಿಜವಾಗಿಯೇ ಆಗ್ತದೆ. ಹಾಗೆ ಕೃಷ್ಣ ಸಂಕಲ್ಪ ಮಾಡಿದ್ದಕ್ಕೆ ಯದುವಂಶದ ನಾಶವಾಗಲೇಬೇಕು. ಇದಲ್ಲದೆ ಯದುವಂಶ ನಾಶ ಆಗಬೇಕು ಹೇಳಿ ಋಷಿಗಳ ಶಾಪವೂ ಇತ್ತು, ಗಾಂಧಾರಿಯ ಶಾಪವೂ ಇತ್ತು. ಒಂದು ಸಾರಿ ಋಷಿಗಳು ದ್ವಾರಕೆಗೆ ಕೃಷ್ಣನ ದರ್ಶನ ಮಾಡಲಿಕ್ಕೆ ಬರುವಾಗ ಈ ಯದುಗಳು ದುರ್ಬುದ್ಧಿಯಿಂದ ಋಷಿಗಳಿಗೆ ಪರೀಕ್ಷೆ ಮಾಡುವ ಹೇಳಿ ತೊಡಗ್ತಾರೆ. ಕೃಷ್ಣ ಮತ್ತು ಜಾಂಬವತಿಯ ಮಗನಾದಂಥ ಸಾಂಬನಿಗೆ ಒಂದು ಗರ್ಭಿಣಿ ಹೆಂಗಸಿನ ವೇಷವನ್ನು ಧರಿಸಿ ಈ ಋಷಿಗಳ ಹತ್ರ ಕೇಳ್ತಾರೆ, ಇವಳಿಗೆ ಗಂಡು ಮಗು ಆಗ್ತದಾ ಹೆಣ್ಣು ಮಗು ಆಗ್ತದಾ ಹೇಳಿ. ಋಷಿಗಳು ಸಿಟ್ಟಿಗೆದ್ದು ಅವನಿಂದ ಯದುವಂಶದ ನಾಶಕ್ಕೆ ಕಾರಣವಾಗುವಂಥ ಕಬ್ಬಿಣದ ಸಲಾಕೆ ಬರ್ತದೆ ಹೇಳಿ ಶಾಪ ಕೊಡ್ತಾರೆ. ಯದುಗಳ ರಾಜನಾದಂಥ ಉಗ್ರಸೇನ ಆ ಕಬ್ಬಿಣದ ಸಲಾಕೆಯನ್ನು ಪುಡಿ ಪುಡಿ ಮಾಡಿಸಿ ಸಮುದ್ರದಲ್ಲಿ ಚೆಲ್ಲಿಸ್ತಾನೆ. ಆ ಸಮುದ್ರದ ಅಲೆಗಳಿಂದ ಅದು ಮತ್ತೆ ಪ್ರಭಾಸದ ತೀರದಲ್ಲಿ ಬಂದು ಚೂಪಾದ ಹುಲ್ಲಿನಂತೆ ಬೆಳೀತದೆ. 26 ವರ್ಷದ ನಂತರ ಆ ಪ್ರಭಾಸದ ತೀರದಲ್ಲಿಯೇ ಈ ಯದುಗಳೆಲ್ಲ ಒಂದು ರಾತ್ರಿ ಕುಡಿದು ಹೊಡೆದಾಡಿಕೊಂಡು ಆ ಹುಲ್ಲಿನಿಂದನೇ ಒಬ್ರಿಗೊಬ್ರಿಗೆ ಚುಚ್ಚಿಕೊಂಡು ಸತ್ತೋಗ್ತಾರೆ. ಆ ಸಮುದ್ರಕ್ಕೆ ಹಾಕಿದಂಥ ಕಬ್ಬಿಣದ ಸಲಾಕೆಯ ಪುಡಿಗಳಲ್ಲಿ ಒಂದು ತುಂಡು ಪುಡಿಯಾಗದೆ ಉಳಿದಿರ್ತದೆ. ಆ ತುಂಡನ್ನು ಒಂದು ಮೀನು ನುಂಗುತ್ತದೆ. ಆ ಮೀನನ್ನು ಜರನೆಂಬ ಒಂದು ಬೇಟೆಗಾರ ಹಿಡಿತಾನೆ. ಆ ತುಂಡಿನಿಂದ ಅವನೊಂದು ಬಾಣವನ್ನು ಮಾಡ್ಕೊಳ್ತಾನೆ. ಆ ಬಾಣದಿಂದನೇ ಮತ್ತೆ ಅವನು ಕೃಷ್ಣನ ಪಾದಕ್ಕೆ ಹೊಡೆದು ಕೃಷ್ಣನ ಅವತಾರ ಸಮಾಪ್ತಿಗೆ ಕಾರಣನಾಗ್ತಾನೆ. ಹೀಗೆ ಕೃಷ್ಣ ಋಷಿಗಳ ಶಾಪಕ್ಕೂ ಗೌರವ ಕೊಟ್ಟು ಅವ್ರು ಹೇಳಿದಂಥ ಕಬ್ಬಿಣದ ಸಲಾಕೆಯಿಂದನೇ ತನ್ನ ಅವತಾರ ಸಮಾಪ್ತಿಯನ್ನು ಮಾಡಿದ. ಭಾಗವತವನ್ನು 5ನೇ ವೇದ ಹೇಳಿ ಕರೀತಾರೆ.
ಭಾಗವತ 5ನೇ ವೇದವಾದರೆ ಅದರಲ್ಲಿ 3 ಉಪನಿಷತ್ತುಗಳುಂಟು. 10ನೇ ಸ್ಕಂದದಲ್ಲಿ ಶ್ರುತಿಗೀತೆ ಹೇಳಿ ಲಕ್ಷ್ಮೀದೇವಿ ಭಗವಂತನನ್ನು ಪ್ರಳಯ ಕಾಲದಲ್ಲಿ ಸ್ತೋತ್ರ ಮಾಡುವಂಥ ಶ್ರುತಿಗೀತೆ ಬರ್ತದೆ. ಇದು ಮೊದಲನೇ ಉಪನಿಷತ್ತು. 11ನೇ ಸ್ಕಂದದಲ್ಲಿ ನಾರದ ಗೀತೆ ಹೇಳಿ ಬರ್ತದೆ. ಮತ್ತು 11ನೇ ಸ್ಕಂದದಲ್ಲಿಯೇ ಉದ್ಧವ ಗೀತೆ ಹೇಳಿ ಕೂಡ ಬರ್ತದೆ. ಇದು 3 ಈ ಭಾಗವತದ 3 ಉಪನಿಷತ್ತುಗಳು. ಯಾದವರಿಗೆ ಋಷಿಗಳ ಶಾಪ ಬಂದಾದ ಮೇಲೆ 26 ವರ್ಷ ಆದಮೇಲೆ ಅವರ ನಾಶವಾದದ್ದು. ಆ 26 ವರ್ಷಗಳ ಸಮಯ ನಾರದ ದ್ವಾರಕೆಯಲ್ಲಿದ್ದ. ನಾರದ ಎಂಬ ಶಬ್ದದ ಅರ್ಥ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಕೊಡುವವನು. ಅಂಥ ನಾರದರು ಕೃಷ್ಣನ ತಂದೆಯಾದಂಥ ವಸುದೇವನ ಮನೆಗೆ ಒಂದು ದಿನ ಹೋದರು. ಆವಾಗ ವಸುದೇವ ಅವರನ್ನು ಗೌರವಿಸಿ ಹೇಳ್ತಾನೆ, ನಿಮ್ಮಂಥ ಋಷಿಗಳು ದೇವತೆಗಳಿಂದಲೂ ಶ್ರೇಷ್ಠ. ಯಾಕಂದರೆ ದೇವತೆಗಳು ನಮ್ಮ ಕರ್ಮಕ್ಕನುಗುಣವಾಗಿ ನಮಗೆ ಫಲವನ್ನು ಕೊಡ್ತಾರೆ. ಒಳ್ಳೇದು ಮಾಡಿದರೆ ಒಳ್ಳೇದು ಕೊಡ್ತಾರೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನು ಕೊಡ್ತಾರೆ. ಆದರೆ ಋಷಿಗಳು ಪಾಪ ಮಾಡಿದವರಿಗೂ ಆಶೀರ್ವಾದ ಮಾಡಿ ಒಳ್ಳೆಯದಾಗುವಾಗೆ ಮಾಡ್ತಾರೆ. ಆದರೆ ನಿಜವಾಗಿ ಹೇಳೋದಾದರೆ ದೇವತೆಗಳು ಮಾಡೋದೇ ಸರಿ. ಅವರವರ ಯೋಗ್ಯತಾ ಅವರವರ ಕರ್ಮಕ್ಕನುಗುಣವಾಗಿಯೇ ಫಲವನ್ನು ಕೊಡಬೇಕು. ಆದರೆ ಇಲ್ಲಿ ವಸುದೇವ ಪಾಪ ಪ್ರಜ್ಞೆಯಿಂದ ಮಾತಾಡ್ತಾ ಇದ್ದಾನೆ. ನಾನು ಪಾಪಗಳನ್ನು ಮಾಡಿದರೂ ಋಷಿಗಳು ನನಗೆ ಆಶೀರ್ವಾದ ಮಾಡಿ ನನಗೆ ಜ್ಞಾನೋಪದೇಶ ಮಾಡ್ತಾರೆ, ನನಗೆ ಒಳ್ಳೆಯದಾಗುವಾಗೆ ಮಾಡ್ತಾರೆ. ಆ ರೀತಿಯಿಂದ ನೋಡಿದರೆ ಋಷಿಗಳು ಶ್ರೇಷ್ಠ ಹೇಳಿ ತನ್ನ ಪಾಪ ಪ್ರಜ್ಞೆಯಿಂದ ಹೀಗೆ ಮಾತಾಡ್ತಾ ಇದ್ದಾನೆ. ವಸುದೇವ ನಾರದರ ಹತ್ರ ಭಗವಾನಿನ ಬಗ್ಗೆ ನನಗೆ ಜ್ಞಾನವನ್ನು ಕೊಡು ಹೇಳಿ ಕೇಳ್ತಾನೆ. ಭಗವಾನ್ ಎಂಬ ಶಬ್ದಕ್ಕೆ 6 ಗುಣಗಳುಳ್ಳವನು ಹೇಳಿ ಅರ್ಥ. 2 ಗುಣಗಳು ಸೃಷ್ಟಿಗೆ ಸಂಬಂಧಪಟ್ಟದ್ದು, ಜ್ಞಾನ ಮತ್ತು ಶಕ್ತಿ. ಯಾವುದನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಅದರ ಜ್ಞಾನ ಇರುವವನು, ಮತ್ತು ಆ ವಸ್ತುವನ್ನು ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಇರುವವನು. 2 ಪಾಲನೆಗೆ ಸಂಬಂಧಪಟ್ಟಂತಹ ಗುಣಗಳು, ಬಲ ಮತ್ತು ಐಶ್ವರ್ಯ. ಒಂದು ವಸ್ತುವನ್ನು ಪಾಲನೆ ಮಾಡಲಿಕ್ಕೆ ಆ ವಸ್ತುವನ್ನು ಪಾಲನೆ ಮಾಡುವಂತಹ ಬಲ ಅವನಲ್ಲಿ ಉಂಟು, ಮತ್ತು ಆ ವಸ್ತುವಿನ ಒಡೆತನ ಅಂದರೆ ಐಶ್ವರ್ಯ ಅವನಲ್ಲಿ ಉಂಟು. ಕೊನೆಯ 2 ಗುಣಗಳು ಸಂಹಾರಕ್ಕೆ ಸಂಬಂಧಪಟ್ಟದ್ದು, ವೀರ್ಯ ಮತ್ತು ತೇಜಸ್ಸು. ಶತ್ರು ಸಂಹಾರಕ್ಕೋಸ್ಕರ ವೀರ್ಯ, ಮತ್ತು ತನ್ನ ತೇಜಸ್ಸಿನಿಂದನೇ ಶತ್ರು ಸಂಹಾರ ಮಾಡುವಂತಹ ಸಾಮರ್ಥ್ಯ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಎಂಬ 6 ಗುಣಗಳಿರುವವನು ಭಗವಾನ್. ಅಂಥ ಭಗವಾನಿನ ಬಗ್ಗೆ ಜ್ಞಾನವನ್ನು ಕೊಡಿ ಹೇಳಿ ನಾರದರ ಹತ್ರ ವಸುದೇವ ಬೇಡ್ಕೊಳ್ತಾನೆ. ನಾರದರು ತುಂಬ ಸಂತೋಷದಿಂದ ಭಗವಂತನ ಬಗ್ಗೆ ವಸುದೇವನಿಗೆ ಹೇಳ್ತಾರೆ. ಇಲ್ಲಿ ನಾರದರು ವೃಷಭದೇವನ 9 ಜನ ಬ್ರಹ್ಮರ್ಷಿ ಮಕ್ಕಳು ನಿಮಿ ಚಕ್ರವರ್ತಿಗೆ ಹೇಳಿದಂಥ ಉಪದೇಶವನ್ನು ವಸುದೇವನಿಗೆ ಹೇಳ್ತಾರೆ. ಇದೇ ನಾರದ ಗೀತೆ. ಇಕ್ಷ್ವಾಕುವಿನ ಮಗ ನಿಮಿ ಚಕ್ರವರ್ತಿ. ನಿಮಿ ಚಕ್ರವರ್ತಿಯ ವಂಶದಲ್ಲಿಯೇ ಜನಕರಾಜ ಬಂದದ್ದು. ಜನಕರಾಜನ ಮಗಳೇ ಸೀತಾ. ಈ ನಿಮಿ ಚಕ್ರವರ್ತಿಗೆ ಉಪದೇಶ ಮಾಡಲಿಕ್ಕೆ ವೃಷಭದೇವನ ಮಕ್ಕಳಾದಂಥ 9 ಬ್ರಹ್ಮರ್ಷಿಗಳು ಬರ್ತಾರೆ. ಭರತ ಚಕ್ರವರ್ತಿಯ ತಮ್ಮಂದಿರು ಇವರೆಲ್ಲ. ಇವರಲ್ಲಿ ಪ್ರತಿಯೊಬ್ಬರೂ ನಿಮಿ ಚಕ್ರವರ್ತಿಗೆ ಉಪದೇಶ ಮಾಡ್ತಾರೆ. ನಿಮಿ ಚಕ್ರವರ್ತಿ ಅವ್ರ ಹತ್ರ ಬೇಡ್ಕೊಳ್ತಾನೆ, ನನಗೆ ಭಗವಂತನ ಬಗ್ಗೆ ಜ್ಞಾನವನ್ನು ಕೊಡಿ, ನನಗೆ ಯಾವುದನ್ನು ತಿಳಿಯುವಂತಹ ಯೋಗ್ಯತೆ ಉಂಟೋ, ಯಾವುದನ್ನು ತಿಳಿಯುವಂತಹ ಸಾಮರ್ಥ್ಯ ಉಂಟೋ ಅಂಥ ಜ್ಞಾನವನ್ನು ನನಗೆ ಕೊಡಿ ಹೇಳಿ ಬೇಡ್ಕೊಳ್ತಾನೆ. ಈ 9 ಜನ ಬ್ರಹ್ಮರ್ಷಿಗಳಲ್ಲಿ ಮೊದಲನೆಯ ಬ್ರಹ್ಮರ್ಷಿಯ ಹೆಸರು ಕವಿ. ಕವಿ ಮೊದಲು ನಿಮಿ ಚಕ್ರವರ್ತಿಗೆ ಉಪದೇಶ ಮಾಡ್ತಾನೆ. ಅವನು ಇಲ್ಲಿ ಹೇಳಿದಂಥ ಮಂತ್ರವೇ ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಾತ್ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಕಾಯೇನ ದೇಹದಿಂದ, ವಾಚಾ ಮಾತಿನಿಂದ, ಮನಸ ಮನಸ್ಸಿನಿಂದ, ಇಂದ್ರಿಯೈರ್ವ ಇಂದ್ರಿಯಗಳಿಂದ, ಬುದ್ಧ್ಯ ಬುದ್ಧಿಯಿಂದ, ಆತ್ಮನಾವ ಆತ್ಮನ ಅಂದರೆ ಚಿತ್ತ ಅಹಂಕಾರ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲದರಿಂದ ಮಾಡಿದಂಥ, ಅನುಸೃತ ಸ್ವಭಾವಾತ್ ಸ್ವಭಾವಕ್ಕೆ ಅನುಗುಣವಾಗಿ ಮಾಡಿದಂಥ, ಕರೋತಿ ಯತ್ಯತ್ ಏನೇನು ಕರ್ಮಗಳನ್ನು ಮಾಡ್ತೇವೋ ಅದನ್ನೆಲ್ಲವನ್ನು ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯೇತತ್ ನಾರಾಯಣ ಎಂಬ ಭಗವಂತನಿಗೆ ಎಲ್ಲವನ್ನೂ ಅರ್ಪಿಸಿಬಿಡಬೇಕು ಹೇಳಿ ಕವಿ ಹೇಳಿದಂಥ ಮೊದಲನೇ ಉಪದೇಶ ನಿಮಿ ಚಕ್ರವರ್ತಿಗೆ. ಇದಾದಮೇಲೆ ಕವಿ ಹೇಳ್ತಾನೆ, ಒಬ್ಬ ಸಾಧಕ ದ್ವಂದ್ವವನ್ನು ಬಿಡಿಸ್ಕೊಳ್ಬೇಕು ಹೇಳಿ. ದ್ವಂದ್ವ ಅಂದರೆ ಎರಡುಂಟು ಹೇಳುವಂಥ ಭ್ರಮೆ. ಈ ಭ್ರಮೆಯನ್ನು ಹೋಗಲಾಡಿಸಬೇಕು. ಇರುವುದು ಒಂದೇ, ಎರಡುಂಟು ಹೇಳುವಂಥ ಭ್ರಮೆಯನ್ನು ತೆಗಿಬೇಕು. ಅದನ್ನು ಹೇಗೆ ಬಿಡಿಸೋದು ಅಂದರೆ ಹೊರಗಿನ ವಿಷಯಗಳಿಂದೆಲ್ಲ ನಮ್ಮ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಬೇಕು. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದದ್ದೇನೆಂದರೆ ದ್ವಂದ್ವ ಅಂದರೆ ಏನು? ಎರಡೂ ಇಲ್ಲ ಒಂದೇ ಇರುವುದು ಹೇಳಿದರು. ಅಂದರೆ ಏನದು? ಅದ್ವೈತದಲ್ಲಿ ಹೇಳಿದಾಗೆ ಜೀವ ಭಗವಂತ ಬೇರೆ ಅಲ್ಲ, ಎರಡು ಒಂದೇ ಹೇಳಿಯ? ಹಾಗಲ್ಲ. ಇಲ್ಲಿ ದ್ವಂದ್ವ ಹೇಳೋದಕ್ಕೆ 2 ಅರ್ಥವನ್ನು ಮಾಡ್ಬೋದು. ಒಂದು ಅರ್ಥ ಏನಂದರೆ ಜೀವನದಲ್ಲಿ ಬರುವುದು ಎಲ್ಲ ಎರಡಾಗಿ ಬರ್ತದೆ. ಹುಟ್ಟು ಸಾವು, ಜಯ ಪರಾಜಯ, ಸುಖ ದುಃಖ, ಹೀಗೆ ಸಂಸಾರದಲ್ಲಿ ಬರುವುದು ಎಲ್ಲ ದ್ವಂದ್ವ ಎರಡಾಗಿ ಬರ್ತದೆ. ದ್ವಂದ್ವದ ಭ್ರಮೆ ಅಂದರೆ ನಿಜವಾಗಿ ಈ ಎರಡಾಗಿ ಬರುವಂತಹ ಹುಟ್ಟು ಸಾವು ಎಲ್ಲ ಜೀವಕ್ಕಿಲ್ಲ. ಜೀವಕ್ಕಿದೆಲ್ಲ ಒಂದು ಭ್ರಮೆ ಇದ್ದಾಗೆ. ಜೀವದ ಸ್ವರೂಪ ಜ್ಞಾನಾನಂದಮಯ. ಮತ್ತು ಈ ದ್ವಂದ್ವ ಹುಟ್ಟು ಸಾವು ಜಯ ಪರಾಜಯ ಎಲ್ಲ ಇರುವುದು ಈ ಸಂಸಾರದ ಬಂಧನದಿಂದಾಗಿ. ಈ ಬಂಧನವನ್ನೆಲ್ಲ ಹಚ್ಕೊಂಡು ಜೀವ ತನಿಗೇನೇ ಸುಖ, ತನಿಗೇನೇ ದುಃಖ, ತನಿಗೇನೇ ಜಯ, ತನಿಗೇನೇ ಪರಾಜಯ ಹೇಳಿ ಭ್ರಮೆಯಲ್ಲಿದ್ದಾನೆ. ಈ ಭ್ರಮೆಯನ್ನು ಹೋಗಿಸ್ಲಿಕ್ಕೆ ಹೇಳ್ತಾ ಇದ್ದಾನೆ ಕವಿ. ದ್ವಂದ್ವಕ್ಕೆ ಇನ್ನೊಂದು ಅರ್ಥ ಏನಂದರೆ 2 ರೀತಿಯ ವಸ್ತುಗಳುಂಟು.
ಒಂದು ನಂದು, ಇನ್ನೊಂದು ಬೇರೆಯವ್ರದ್ದು ಹೇಳುವಂತಹ ಭ್ರಮೆ. ನಿಜವಾಗಿ ಯಾವುದೂ ನಂದಿಲ್ಲ, ಯಾವುದೂ ಬೇರೆಯವ್ರದ್ದಿಲ್ಲ, ಎಲ್ಲವೂ ಭಗವಂತಂದೇ ಸೊತ್ತು. ಹೀಗೆ ಈ ಸಂಸಾರದ ಬಂಧನದಿಂದ ಬಂದಂತಹ ಅಹಂಕಾರ ಮಮಕಾರಗಳಿಂದಾಗಿ ಈ ವಸ್ತು ನಂದು, ಈ ದೇಹ ನಂದು ಹೇಳುವಂತಹ ಭ್ರಮೆಯಲ್ಲಿದ್ದೇವೆ. ಇದೇ ದ್ವಂದ್ವದ ಭ್ರಮೆ. ಯಾವುದು ನಂದಲ್ಲ, ಯಾವುದು ಬೇರೆಯವ್ರದ್ದು ಅಲ್ಲ, ಎಲ್ಲವೂ ಭಗವಂತಂದೇ ಹೇಳುವಂಥ ತಿಳುವಳಿಕೆ ಬಂದಾಗ ಈ ದ್ವಂದ್ವದ ಭ್ರಮೆ ಹೋಯಿತು ಹೇಳಿ. ಹಾಗೆ ಆಗಬೇಕಂದ್ರೆ ಏನು ಮಾಡಬೇಕು? ಕವಿ ಹೇಳ್ತಾನೆ, ಹೊರಗಿನ ವಿಷಯಗಳಲ್ಲೇ ಆಸಕ್ತಿ ತೋರಿಸುವಂಥ ಈ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಬೇಕು. ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಯಾವಾಗಲೂ ಕೇಳ್ತಾ ಇದ್ದರೆ, ಯಾವಾಗಲೂ ಮಾತಾಡ್ತಾ ಇದ್ದರೆ, ಯಾವಾಗಲೂ ಮನನ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಅದನ್ನೇ ಪ್ರೀತಿಸ್ತದೆ. ಹಾಗೆ ನಾವು ಭಗವಂತನ ವಿಷಯಗಳನ್ನೇ ಕೇಳಿ, ಭಗವಂತನ ವಿಷಯಗಳನ್ನೇ ಮನನ ಮಾಡಿ ಅದರ ಬಗ್ಗೆನೇ ಮಾತಾಡ್ತಾ ಇದ್ದರೆ ನಮಗೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗ್ತದೆ, ಅವನ ಬಗ್ಗೆ ಇನ್ನೂ ತಿಳಿಬೇಕು ಹೇಳುವಂತಹ ಆಸಕ್ತಿ ಹೆಚ್ಚಾಗ್ತದೆ. ಹೀಗೆ ನಮ್ಮ ಮನಸ್ಸು ಅವನಲ್ಲಿಯೇ ಏಕಾಗ್ರತೆಯಿಂದ ನಿಂತರೆ ಅವನನ್ನು ಧ್ಯಾನ ಮಾಡೋದು ಸಾಧ್ಯವಾಗ್ತದೆ. ಹೀಗೆ ಸಾಧನೆಯ ಮೆಟ್ಲುಗಳಲ್ಲಿ ಬರುವಂತಹ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಲ್ಲ ಸಾಧ್ಯವಾಗ್ತದೆ. ಕೊನೆಗೆ ನಾವು ಧ್ಯಾನದಲ್ಲಿ ಭಗವಂತನನ್ನು ಕಂಡು ಪರೋಕ್ಷ ಜ್ಞಾನವನ್ನು ಪಡಿತೇವೆ, ಅದರಿಂದ ಮೇಲೆ ಅಪರೋಕ್ಷ ಜ್ಞಾನವನ್ನು ಪಡಿತೇವೆ. ಹೀಗಾಗುವಾಗ ನಮ್ಮ ಈ ದ್ವಂದ್ವದ ಭ್ರಮೆಗಳೆಲ್ಲ ನಾಶವಾಗಿ ಹೋಗ್ತದೆ. ಇದಾದಮೇಲೆ ಈ ಭ್ರಮೆ ಎಲ್ಲ ನಾಶವಾದಂತಹ ಭಗವಂತನ ಭಕ್ತ ಸಮಾಜದಲ್ಲಿ ಹೇಗಿರ್ತಾನೆ ಹೇಳಿ ಕವಿ ವರ್ಣಿಸ್ತಾನೆ. ಅವನು ಯಾವಾಗಲೂ ಭಗವಂತನ ಬಗ್ಗೆನೇ ಆಲೋಚಿಸ್ತಿರ್ತಾನೆ. ಅವನ ಮನಸ್ಸಲ್ಲಿ ಭಗವಂತನ ಲೀಲೆಗಳನ್ನೆಲ್ಲ ಆಲೋಚಿಸ್ತಾ ಅವನಷ್ಟಕ್ಕವನು ಅಳ್ತಾನೆ, ಅವನಷ್ಟಕ್ಕವನು ನೆಗಾಡ್ತಾನೆ. ಹೊರಗಿನ ಜನರಿಗೆ ಅರ್ಥ ಆಗ್ದಿಲ್ಲ ಅವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಹೇಳಿ. ಗಟ್ಟಿಯಾಗಿ ಹಾಡ್ತಾನೆ, ನೃತ್ಯವಾಡ್ತಾನೆ. ಇದನ್ನೆಲ್ಲ ನೋಡಿ ಅವನನ್ನು ಹುಚ್ಚ ಹೇಳಿ ಅಂದ್ಕೊಳ್ತಾರೆ ಜನರು. ಆದರೆ ಅವನಿಗೇನೂ ಚಿಂತೆ ಇಲ್ಲ. ಅದರಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಎಲ್ಲ ಭಕ್ತರು ಹೀಗೆ ಮಾಡ್ತಾರೆ ಹೇಳಿ ಅಲ್ಲ. ಕೆಲವರು ಅಂತರಂಗ ಭಕ್ತರಿರ್ತಾರೆ, ಅವರು ಮನಸ್ಸಲ್ಲಿಯೇ ಅಳ್ತಾರೆ, ಕೂಗ್ತಾರೆ, ನೃತ್ಯವಾಡ್ತಾರೆ. ಇದನ್ನೆಲ್ಲ ಹೊರಗಿಂದ ತೋರಿಸ್ದಿಲ್ಲ. ಅಂದರೆ ಹೀಗೆ ತೋರಿಸಿದವರೆಲ್ಲರೂ ಭಕ್ತರು ಹೇಳಿ ಹೇಳಲಿಕ್ಕಾಗ್ದಿಲ್ಲ. ಮತ್ತು ಇಂತಹದ್ದೆಲ್ಲ ತೋರಿಸದೇ ಇದ್ದವರು ಭಕ್ತರಲ್ಲ ಹೇಳಿಯೂ ಹೇಳಲಿಕ್ಕಾಗ್ದಿಲ್ಲ. ಮತ್ತು ಇಂಥ ಭಗವಂತನ ಭಕ್ತ ಈ ದ್ವಂದ್ವವನ್ನೆಲ್ಲ, ಭ್ರಮೆಯನ್ನೆಲ್ಲ ನಾಶ ಮಾಡಿದಂಥ ಭಕ್ತ ಭಗವಂತನನ್ನು ಎಲ್ಲ ಕಡೆ ನೋಡ್ತಾನೆ. ಪಂಚಭೂತಗಳಲ್ಲಿ, ಸೂರ್ಯನಲ್ಲಿ, ಎಲ್ಲ ಜೀವರಲ್ಲಿ, ಎಲ್ಲ ಕಡೆಯೂ ಭಗವಂತನನ್ನು ನೋಡ್ತಾನೆ. ಎಲ್ಲವೂ ಭಗವಂತನ ಪ್ರತೀಕ ಆಗಿ ಹೋಗ್ತದೆ ಅವನಿಗೆ. ಇಷ್ಟು ಕವಿ ಹೇಳಿದಂಥ ಮಾತುಗಳು. ಇದಾದಮೇಲೆ ಎರಡನೇ ಬ್ರಹ್ಮರ್ಷಿ ಹರಿ ಹೇಳಿ. ಹರಿ ನಿಮಿಚಕ್ರವರ್ತಿಗೆ ಮುಂದೆ ಉಪದೇಶ ಮಾಡ್ತಾನೆ. ಹರಿ ಹೇಳ್ತಾನೆ, 3 ರೀತಿಯ ಭಕ್ತರಿರ್ತಾರೆ. ಮೂವರೂ ಭಕ್ತರೇ, ಆದರೆ ಅವರಲ್ಲಿ ಗುಣಗಳು ಸ್ವಲ್ಪ ಬೇರೆ ಬೇರೆ ಇರ್ತದೆ. ಉತ್ತಮ ಭಕ್ತರು ಇವರು ಹೇಗಿರ್ತಾರಂದರೆ ಭಗವಂತನೇ ಎಲ್ಲ ಮಾಡೋದು ಹೇಳಿ ತಿಳಿದಿರ್ತಾರೆ. ನಾವೇನೂ ಮಾಡೋದಿಲ್ಲ, ಭಗವಂತನೇ ಎಲ್ಲ ಮಾಡೋದು, ಭಗವಂತ ಎಲ್ಲ ಕಡೆಯೂ ಇದ್ದಾನೆ, ಭಗವಂತ ಗುಣಪೂರ್ಣ ಹೇಳಿ ತಿಳಿದಿರ್ತಾರೆ. ಮಧ್ಯಮ ಭಕ್ತರು ಇವ್ರದ್ದು 4 ಗುಣಗಳು ಹೇಳ್ತಾನೆ. ಮೊದಲನೇ ಗುಣ ಏನಂದರೆ ಭಗವಂತನಲ್ಲಿ ಒಂದು ಗೌರವ, ಭಕ್ತಿ ಉಂಟು ಇವರಿಗೆ. ಎರಡನೇ ಗುಣ ಏನಂದರೆ ಭಗವಂತನ ಭಕ್ತರಲ್ಲಿ ಸ್ನೇಹ. ಮೂರನೇ ಗುಣ ಏನಂದರೆ ಸರಿಯಾದ ತಿಳುವಳಿಕೆ ಇಲ್ಲದೆ ಅಜ್ಞಾನದಲ್ಲಿರುವವರ ಮೇಲೆ ಕರುಣೆ. ಮತ್ತು ಕೊನೆಯ 4ನೇ ಗುಣ, ಭಗವಂತನನ್ನು ದ್ವೇಷಿಸುವವರ ಸಂಘ ಮಾಡೋದಿಲ್ಲ ಇವರು, ಅವರಿಂದ ದೂರ ಇರ್ತಾರೆ. ಹೀಗೆ 4 ಗುಣಗಳು ಮಧ್ಯಮ ಭಕ್ತರದು. ಇವರು ಯಾಕೆ ಉತ್ತಮ ಭಕ್ತರಲ್ಲ ಅಂದರೆ ಇವರಲ್ಲಿ ಇನ್ನೂ ಅಹಂಕಾರ ಉಂಟು, ನಾನು ಮಾಡ್ತಾ ಇದ್ದೇನೆ ಹೇಳುವಂತಹ ಭ್ರಮೆ ಉಂಟು ಇವರಲ್ಲಿನ್ನೂ. ಉತ್ತಮ ಭಕ್ತರಾಗೆ ಎಲ್ಲವೂ ಭಗವಂತ ಮಾಡ್ತಾ ಇದ್ದಾನೆ ಹೇಳುವಂಥ ತಿಳುವಳಿಕೆ ಬರಲಿಲ್ಲ ಇವರಿಗಿನ್ನೂ. ಅಹಂಕಾರ ಮಮಕಾರ ಎಲ್ಲ ಇನ್ನೂ ಬಿಡಲಿಲ್ಲ. ಇನ್ನು 3ನೇಯವರು ಅಧಮ ಭಕ್ತರು. ಅಂದರೆ ಇವರು ಅಧಮರಲ್ಲ, ಇವರು ಭಕ್ತರೇ, ಆದರೆ ಭಕ್ತರಲ್ಲಿ ಅಧಮರಷ್ಟೇ. ಅಧಮ ಭಕ್ತರ ಗುಣಗಳೇನೆಂದರೆ ಇವರಿಗೆ ಭಗವಂತನ ಪ್ರತಿಮೆಗಳಲ್ಲಿ ಮಾತ್ರ ಭಕ್ತಿ ಬರೋದು. ಪ್ರತಿಮೆ ಸುಂದರವಾಗಿದ್ದರೆ ತುಂಬ ಭಕ್ತಿ ಬರ್ತದೆ. ಪ್ರತಿಮೆ ಅಷ್ಟು ಸುಂದರವಾಗಿಲ್ಲದಿದ್ದರೆ ಇವತ್ತು ಅಷ್ಟು ಅಲಂಕಾರ ಸರಿಯಾಗಲಿಲ್ಲ, ಜಾಸ್ತಿ ಭಕ್ತಿ ಬರ್ತಾ ಇಲ್ಲ ಹೇಳಿ ಹೋಗ್ತಾರೆ. ಇಂಥವರು ಅಧಮ ಭಕ್ತರು. ಉತ್ತಮ ಭಕ್ತರು ಮೋಕ್ಷಕ್ಕೆ ಹೋಗ್ತಾರೆ, ಮಧ್ಯಮ ಭಕ್ತರು ಸ್ವರ್ಗಕ್ಕೆ ಹೋಗ್ತಾರೆ, ಅಧಮ ಭಕ್ತರು ಭೂಮಿಗೆ ಪುನಃ ಪುನಃ ಬರ್ತಿರ್ತಾರೆ. ಈ ಮಧ್ಯಮ ಭಕ್ತರು, ಅಧಮ ಭಕ್ತರೆಲ್ಲ ಸಾಧನೆ ಮಾಡ್ತಾ ಮಾಡ್ತಾ ಉತ್ತಮ ಭಕ್ತರಾಗಿ ಮೋಕ್ಷವನ್ನು ಪಡಿಬಹುದು. ಇನ್ನು ಹರಿ ಈ ಉತ್ತಮ ಭಕ್ತರ ಬಗ್ಗೆನೇ ಇನ್ನೂ ಸ್ವಲ್ಪ ಗುಣಗಳನ್ನೆಲ್ಲ ಹೇಳ್ತಾನೆ. ಈ ಉತ್ತಮ ಭಕ್ತರು ಎಲ್ಲವನ್ನೂ ಸಮಾನವಾಗಿ ನೋಡ್ತಾರೆ. ಖುಷಿ ಬರಲಿ, ದುಃಖ ಬರಲಿ, ಯಾವುದಕ್ಕೂ ಅವರು ಉದ್ವೇಗಕ್ಕೊಳಗಾಗ್ದಿಲ್ಲ, ಅವರ ಭಾವನೆಗಳೆಲ್ಲ ಉಕ್ಕಿ ಹರಿಯುವುದಿಲ್ಲ, ಅವ್ರು ಯಾವಾಗಲೂ ಶಾಂತವಾಗಿಯೇ ಇರ್ತಾರೆ. ಆದರೆ ಇಲ್ಲಿ ತಿಳಿಬೇಕಾದ ವಿಷಯ ಏನಂದರೆ ಭಗವಂತನ ವಿಷಯಗಳಲ್ಲಿ ಅವರಿಗೂ ಉಕ್ಕಿ ಹರಿಯುವಂಥ ಭಾವಗಳೆಲ್ಲ ಬರ್ತವೆ. ಹಿಂದೆ ಹೇಳಿದಾಗೆ ಅಳ್ತಾರೆ, ನೆಗಾಡ್ತಾರೆ, ನೃತ್ಯವಾಡ್ತಾರೆ, ಹಾಡ್ತಾರೆ. ಆದರೆ ಸಂಸಾರದ ವಿಷಯಗಳಲ್ಲಿ ಯಾವಾಗಲೂ ಒಂದೇ ರೀತಿಯಾಗಿರ್ತಾರೆ ಅವರು. ಆಮೇಲೆ ಹರಿ ಹೇಳ್ತಾನೆ, ನಮ್ಮ ಪ್ರತಿಯೊಂದು ಇಂದ್ರಿಯಕ್ಕೂ 6 ಅಲೆಗಳು ಬರ್ತವೆ. ಆ ಅಲೆಗಳಿಂದಾಗಿಯೇ ನಮಗೆ ಸುಖ ದುಃಖಗಳು ಬರೋದು. ಆ 6 ಅಲೆಗಳು ಯಾವುವಂದರೆ ಶೋಕ, ಮೋಹ, ಹಸಿವು, ಬಾಯಾರಿಕೆ, ಮುಪ್ಪು ಮತ್ತು ರೋಗಗಳು. ಈ 6 ಅಲೆಗಳು ಬರುವಾಗ ನಮಗೆ ದುಃಖ ಬರ್ತದೆ, ಆ ಅಲೆಗಳು ಹೋಗುವಾಗ ನಮಗೆ ಸುಖ ಬರ್ತದೆ. ಇದು ನಮ್ಮ ಪ್ರತಿಯೊಂದು ಇಂದ್ರಿಯಕ್ಕುಂಟು. ಕಣ್ಣಿಗೂ ಹಸಿವು ಉಂಟು, ಬಾಯಾರಿಕೆ ಉಂಟು. ಅದೇನೋ ಒಂದು ನೋಡಬೇಕು ಹೇಳಿ ಬಯಸ್ತದೆ, ಅದೇ ಅದರ ಹಸಿವು. ಅದು ನೋಡಲಿಕ್ಕೆ ಸಿಕ್ಕದಿರುವಾಗ ಶೋಕದ ಅಲೆ ಬರ್ತದೆ. ಈ 6 ಅಲೆಗಳೇ ಈ ಇಂದ್ರಿಯಗಳ ದೋಷಗಳು, ಅದರಿಂದನೇ ಸುಖ ದುಃಖಗಳು ಬರುವುದು. ಆದರೆ ಹರಿ ಹೇಳ್ತಾನೆ, ಉತ್ತಮ ಭಕ್ತ ಏನು ತಿಳಿದಿರ್ತಾನಂದರೆ ಈ ಅಲೆಗಳಿಂದ ಬರುವಂತಹ ಸುಖ ದುಃಖಗಳನ್ನು ಅನುಭವಿಸುವವರು ಮುಖ್ಯವಾಗಿ ನಾವಲ್ಲ,
ನಮ್ಮ ಒಳಗಿರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳು ಮತ್ತು ಅಸುರರು. ಈ ಇಂದ್ರಿಯಗಳಿಂದ ಬರುವಂತಹ ಸುಖವನ್ನು ಮುಖ್ಯವಾಗಿ ಅನುಭವಿಸುವುದು ಇಂದ್ರಿಯಾಭಿಮಾನಿ ದೇವತೆಗಳು. ಅವರಲ್ಲಿಯೂ ಪ್ರಮುಖವಾಗಿ ಎಲ್ಲ ಸುಖಗಳನ್ನು ಅನುಭವಿಸುವವನು ಈ ಇಂದ್ರಿಯಾಭಿಮಾನಿ ದೇವತೆಗಳ ನಾಯಕನಾದಂಥ ಚತುರ್ಮುಖ. ಆ ಚತುರ್ಮುಖ ನಮ್ಮೊಳಗೆ ಕೂತ್ಕೊಂಡು ಎಲ್ಲ ಸುಖಗಳನ್ನು ಅನುಭವಿಸ್ತಿರ್ತಾನೆ. ಮತ್ತು ನಮಗೆ ಈ ಇಂದ್ರಿಯಗಳಿಂದ ಬರುವಂತಹ ದುಃಖಗಳನ್ನು ಅನುಭವಿಸುವುದು ನಮ್ಮೊಳಗಿರುವಂಥ ಇಂದ್ರಿಯಾಭಿಮಾನಿ ಅಸುರರು. ಅದರಲ್ಲಿಯೂ ಎಲ್ಲ ದುಃಖಗಳನ್ನು ಪೂರ್ತಿಯಾಗಿ ಅನುಭವಿಸುವುದು ಈ ಇಂದ್ರಿಯಾಭಿಮಾನಿ ಅಸುರರ ನಾಯಕನಾದಂಥ ಕಲಿ. ಈ ಜೀವ ಅಂದರೆ ನಾವು ಆ ಸುಖ ದುಃಖಗಳ ಒಂದು ಸಣ್ಣ ಅಂಶವನ್ನು ಅನುಭವಿಸ್ತಾನಷ್ಟೇ. ನಾವು ಈ ಜೀವ ಮಧ್ಯಾಭಿಮಾನಿ ಅಷ್ಟೇ. ಮುಖ್ಯವಾಗಿ ಅಭಿಮಾನಿಗಳು ಈ ದೇವತೆಗಳು ಮತ್ತು ಅಸುರರು. ಮಧ್ಯಾಭಿಮಾನಿ ಆದಂಥ ಜೀವ ತುಂಬ ಸಣ್ಣ ಅಂಶವನ್ನು ಅನುಭವಿಸ್ತಿದ್ದಾನಷ್ಟೇ. ಅದಕ್ಕೆ ಉತ್ತಮ ಭಕ್ತನಾದವನು ಈ ಸುಖ ದುಃಖಗಳಿಂದ ಜಾಸ್ತಿ ಪ್ರಭಾವಿತನಾಗದಿಲ್ಲ. ಅವನು ಸಮಾನವಾಗಿರ್ತಾನೆ, ಶಾಂತನಾಗಿರ್ತಾನೆ. ಯಾಕಂದರೆ ಅವನು ತಿಳಿದಿರ್ತಾನೆ ನಮ್ಮ ಒಳಗಿದ್ದಂಥ ಇಂದ್ರಿಯಾಭಿಮಾನಿಗಳು ಇದನ್ನೆಲ್ಲ ಅನುಭವಿಸೋದು ನಾವು ಸುಮ್ಮನೆ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಒಂದು ಸಾಧನ ಅಷ್ಟೇ, ಒಂದು ಸ್ವಲ್ಪ ಅಂಶವನ್ನು ಅನುಭವಿಸ್ತಾ ಇದ್ದೇವೆ ಅಷ್ಟೇ ಹೇಳಿ ತಿಳಿದಿರ್ತಾನೆ. ಇನ್ನು ಉತ್ತಮ ಭಕ್ತರು ಇನ್ನೊಂದು ವಿಷಯವನ್ನು ತಿಳಿದಿರ್ತಾರೆ. ನಾವು ಭಗವಂತನನ್ನು ಸೇರಿ ಆದಮೇಲೆಯೂ, ಮೋಕ್ಷ ಪಡೆದಾದ್ಮೇಲೆಯೂ ಕೂಡ ನಾವು ಭಗವಂತನಷ್ಟು ಆನಂದವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ ಹೇಳಿ ತಿಳಿದಿರ್ತಾರೆ ಅವರು. ಮತ್ತು ಭಗವಂತನ ಭಕ್ತರು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ. ಅಂದರೆ ಅವರು ಎಲ್ಲರೂ ಭಗವಂತನ ಪ್ರತೀಕಗಳು ಹೇಳಿ ತಿಳಿದಿರ್ತಾರೆ, ಹಾಗೆ ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ. ಆದರೆ ಅವರು ಯೋಗ್ಯತಾನುಸಾರವಾಗಿಯೇ ಸಮಾನವಾಗಿ ನೋಡ್ತಾರೆ. ಹೆಚ್ಚು ಯೋಗ್ಯತೆಯವರು, ಕಮ್ಮಿ ಯೋಗ್ಯತೆಯವರು ಎಲ್ಲರೂ ಒಂದೇ ಹೇಳಿ ತಿಳಿಯುವುದಿಲ್ಲ ಅವರು. ಆದರೆ ಎಲ್ಲರ ಒಳಗಿರುವಂಥ ಭಗವಂತ ಒಂದೇ ಹೇಳಿ ನೋಡ್ತಾರೆ. ಇಲ್ಲಿಗೆ ಹರಿಯ ಉಪದೇಶ ಮುಗೀತು. ಮುಂದೆ ಅಂತರಿಕ್ಷ ಹೇಳುವಂಥ ಬ್ರಹ್ಮರ್ಷಿ ನಿಮಿಚಕ್ರವರ್ತಿಗೆ ಉಪದೇಶ ಮಾಡ್ತಾನೆ. ಅಂತರಿಕ್ಷ ಹೇಳ್ತಾನೆ, ಭಗವಂತ ಈ ಜಗತ್ತನ್ನೆಲ್ಲ ಜೀವನಿಗೋಸ್ಕರ ಸೃಷ್ಟಿ ಮಾಡಿದ. ಜೀವ ಆತ್ಮಸಾಕ್ಷಾತ್ಕಾರವನ್ನು ಪಡೆದು ಮತ್ತು ಅಪರೋಕ್ಷ ಜ್ಞಾನವನ್ನು ಪಡೆದು ಭಗವಂತನನ್ನು ಸೇರಬಹುದು ಹೇಳಿ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಇಡೀ ಜಗತ್ತಲ್ಲಿ, ಎಲ್ಲರ ದೇಹದಲ್ಲಿ, ಎಲ್ಲರ ಇಂದ್ರಿಯಗಳಲ್ಲಿ ಭಗವಂತ ಪ್ರವೇಶ ಮಾಡಿದ. ಹೀಗೆ ಎಲ್ಲರ ಇಂದ್ರಿಯದಲ್ಲಿ ಪ್ರವೇಶ ಮಾಡಿ ಭಗವಂತ ಅವರ ಇಂದ್ರಿಯಗಳ ಮೂಲಕ ಬರೀ ಸುಖವನ್ನು ಅನುಭವಿಸ್ತಾನೆ. ಜೀವಕ್ಕೆ ಸುಖಗಳು ದುಃಖಗಳು ಎರಡರ ಅನುಭವ ಇದ್ದರೂ ಭಗವಂತ ಅದೇ ಇಂದ್ರಿಯಗಳಲ್ಲಿ ಕೂತ್ಕೊಂಡು ಬರೀ ಸುಖವನ್ನು ಅನುಭವಿಸ್ತಾನೆ. ಈ ಭಗವಂತನನ್ನು, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತನನ್ನು ಈ ಜಗತ್ತಿನ ಸ್ರಷ್ಟಾರ ಹೇಳಿ ತಿಳಿಯದೆ ಈ ಜಗತ್ತಿನ ಒಂದು ಭಾಗನೇ, ಅವನು ಸಹ ಈ ಸೃಷ್ಟಿದ್ದೊಂದು ಭಾಗ ಹೇಳಿ ತಿಳಿದುಕೊಂಡವರು ಭಗವಂತನಿಂದ ದೂರನೇ ಹೋಗ್ತಾರೆ ಹೇಳಿ ಅಂತರಿಕ್ಷ ಹೇಳ್ತಾನೆ. ಇದಾದಮೇಲೆ ಅಂತರಿಕ್ಷ ಪ್ರಳಯದ ವರ್ಣನೆಯನ್ನೆಲ್ಲ ಹೇಳ್ತಾನೆ. ಇಲ್ಲಿ ಪ್ರಳಯ ಕಾಲದಲ್ಲಿ ಯಾವುದೂ ನಿಜವಾಗಿ ನಾಶವಾಗದಿಲ್ಲ. ಸ್ಥೂಲ ಸ್ಥಿತಿಯಲ್ಲಿದ್ದಂಥ ಈ ಪ್ರಪಂಚ ಅದರ ಸೂಕ್ಷ್ಮ ಸ್ಥಿತಿಗೆ ಹೋಗ್ತದಷ್ಟೇ. ಇಡೀ ಜಗತ್ತು ಕಂಪ್ರೆಸ್ ಆಗಿ 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 ಸಣ್ಣದಾಗಿ ಅದರ ಎಲ್ಲದರಿಂದ ಸೂಕ್ಷ್ಮ ಸ್ಥಿತಿ ಏನುಂಟೋ ಅಲ್ಲಿಗೆ ಮರಳ್ತದೆ. ಸೃಷ್ಟಿಕಾಲದಲ್ಲಿ ಇದೇ ಸೂಕ್ಷ್ಮ ಸ್ಥಿತಿಯಲ್ಲಿರುವಂತಹ ಪ್ರಪಂಚ ಎಕ್ಸ್ಪ್ಯಾಂಡ್ ಆಗಿ 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 ಸ್ಥೂಲ ಸ್ಥಿತಿಗೆ ಬರ್ತದೆ. ಇಲ್ಲಿ ಹೇಳ್ತಾನೆ, ಪ್ರಳಯದ ಪ್ರಾರಂಭದಲ್ಲಿ ಭೂಮಿಯಲ್ಲಿ ಸಾವಿರಾರು ವರ್ಷಗಳ ಕಾಲ ಬಿಸಿಲೇ ಬಿಸಿಲು. ಭೂಮಿಯಲ್ಲಿದ್ದವರೆಲ್ಲ ಸತ್ತೋಗ್ತಾರೆ, ಸಮುದ್ರಗಳು ನದಿಗಳೆಲ್ಲ ಆರಿ ಹೋಗ್ತದೆ. ಅದಾದಮೇಲೆ ಸಾವಿರಾರು ವರ್ಷಗಳ ಕಾಲ ಮಳೆ, ಅದಾದಮೇಲೆ ಸಾವಿರಾರು ವರ್ಷ ಬೆಂಕಿ. ಹೀಗೆ ಇಡೀ ಭೂಮಿ ನಾಶವಾಗಿ ಅದಾದಮೇಲೆ ಇಡೀ ಬ್ರಹ್ಮಾಂಡ ಕೂಡ ನಾಶವಾಗ್ತದೆ. ಪ್ರಳಯ ಕಾಲದಲ್ಲಿ ಪಂಚಭೂತಗಳೆಲ್ಲ ತಮ್ಮ ಸೂಕ್ಷ್ಮ ಸ್ಥಿತಿಗೆ ಹೋಗಿಬಿಡ್ತದೆ ಹೇಳಿದರು. ಪಂಚಭೂತಗಳ ಸೂಕ್ಷ್ಮ ಸ್ಥಿತಿ ಅಂದರೆ ಪಂಚ ತನ್ಮಾತ್ರೆಗಳು. ಅಂದರೆ ಆಕಾಶ ಶಬ್ದವಾಗಿ ಉಳಿತದೆ, ಮಣ್ಣು ಗಂಧವಾಗಿ ಉಳಿತದೆ, ಬೆಂಕಿ ರೂಪವಾಗ್ತದೆ, ನೀರು ರಸವಾಗ್ತದೆ, ವಾಯು ಸ್ಪರ್ಶವಾಗಿ ಉಳಿತದೆ. ಹೀಗೆ ಪಂಚಭೂತಗಳೆಲ್ಲ ತನ್ನ ಸೂಕ್ಷ್ಮ ಸ್ಥಿತಿಯಾದಂಥ ಪಂಚ ತನ್ಮಾತ್ರೆಗಳಾಗಿ ಉಳಿದು ಬಿಡ್ತವೆ. ಸೃಷ್ಟಿಯಾಗುವಾಗ ಮೊದಲು ಬಂದದ್ದು ಆಕಾಶ, ಆಕಾಶದೊಟ್ಟಿಗೆ ಶಬ್ದ. ಈ ಆಕಾಶಕ್ಕೆ ವಾಯು ಸೇರಿ ಸ್ಪರ್ಶ ಬಂತು, ಅದಕ್ಕೆ ಬೆಂಕಿ ಸೇರಿ ರೂಪ ಬಂತು, ಅದಕ್ಕೆ ನೀರು ಸೇರಿ ರಸ ಬಂತು, ಮತ್ತು ಕೊನೆಗೆ ಮಣ್ಣು ಸೇರಿ ಗಂಧ ಬಂತು. ಪ್ರಳಯ ಕಾಲದಲ್ಲಿ ಇದೇ ಬ್ಯಾಕ್ವರ್ಡ್ಸ್ ಆಗಿ ಒಂದರಿಂದೊಂದು ಹೋಗ್ತದೆ. ಮೊದಲು ಮಣ್ಣು ಗಂಧವಾಗಿ ಹೋಗಿಬಿಡ್ತದೆ, ಮತ್ತು ನೀರು ರಸವಾಗ್ತದೆ, ಬೆಂಕಿ ರೂಪವಾಗ್ತದೆ, ವಾಯು ಸ್ಪರ್ಶವಾಗಿ ಹೋಗಿಬಿಡ್ತದೆ, ಕೊನೆಗೆ ಆಕಾಶವು ಕೂಡ ಶಬ್ದವಾಗಿ ಹೋಗಿಬಿಡ್ತದೆ. ಇನ್ನೊಂದು ವಿಷಯ ಏನಂದರೆ, ಪ್ರಳಯ ಕಾಲದಲ್ಲಿ ಈ ಪಂಚಭೂತಗಳೆಲ್ಲ ನಾಶವಾಗಿ ಸೂಕ್ಷ್ಮ ಸ್ಥಿತಿಗೆ ಹೋಗ್ತಾ ಇರುವಾಗ ಅದರ ಅಭಿಮಾನಿ ದೇವತೆಗಳು ಕೂಡ ಅವರ ಮೂಲ ಅಭಿಮಾನಿ ದೇವತೆಗಳಲ್ಲಿ ಲಯ ಹೊಂತಾ ಹೋಗ್ತಾರೆ. ಸೃಷ್ಟಿಕಾಲದಲ್ಲಿ ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಇದರ ಎಲ್ಲ ಅಭಿಮಾನಿ ದೇವತೆಗಳು ಬಂದದ್ದು ಅಹಂಕಾರ ತತ್ವದಿಂದ, ಅಂದರೆ ಶಿವನಿಂದ. ಹಾಗೆ ಪ್ರಳಯ ಕಾಲದಲ್ಲಿ ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚಭೂತಗಳ ಅಭಿಮಾನಿ ದೇವತೆಗಳೆಲ್ಲ ಹೋಗಿ ಶಿವನನ್ನು ಸೇರ್ತಾರೆ. ಸೃಷ್ಟಿಕಾಲದಲ್ಲಿ ಅಹಂಕಾರ ತತ್ವ ಬಂದದ್ದು ಮಹತ್ತತ್ವದಿಂದ, ಅಂದರೆ ಶಿವ ಬಂದದ್ದು ಬ್ರಹ್ಮನಿಂದ, ಚತುರ್ಮುಖ ಬ್ರಹ್ಮನಿಂದ. ಪ್ರಳಯ ಕಾಲದಲ್ಲಿ ಶಿವ ಹೋಗಿ ಮಹತ್ತತ್ವವನ್ನೇ ಸೇರ್ತಾನೆ, ಅಂದರೆ ಚತುರ್ಮುಖ ಬ್ರಹ್ಮನನ್ನೇ ಸೇರ್ತಾನೆ. ಕೊನೆಗೆ ಚತುರ್ಮುಖ ಬ್ರಹ್ಮ ಭಗವಂತನಿಂದ ಬಂದವನು, ಅವನು ಪ್ರಳಯ ಕಾಲದಲ್ಲಿ ಹೋಗಿ ಭಗವಂತನಲ್ಲಿಯೇ ಲಯ ಹೊಂತಾನೆ. ಹೀಗೆ ಸೃಷ್ಟಿಕಾಲದಲ್ಲಿ ಯಾರ್ಯಾರು ಎಲ್ಲಿಂದ ಬಂದರೋ ಪ್ರಳಯ ಕಾಲದಲ್ಲಿ ಅವರು ಅಲ್ಲಿಯೇ ಹೋಗಿ ಲಯ ಹೊಂತಾರೆ. ಇದಕ್ಕೆ ಅಂತರಿಕ್ಷ ಒಂದು ಉದಾಹರಣೆ ಕೊಟ್ಟು ಹೇಳ್ತಾನೆ, ಬೆಂಕಿ ಶಾಂತವಾಗುವಾಗ ಆ ಬೆಂಕಿಯ ಅಭಿಮಾನಿ ದೇವತೆ ಅವನಿಂದ ಮೇಲೆ ಇರುವ ಬೆಂಕಿಯ ಅಭಿಮಾನಿ ದೇವತೆಯಲ್ಲಿ ಹೋಗಿ ಸೇರಿಬಿಡ್ತಾನೆ. ಹಾಗೆ ಮಹತ್ತತ್ವ ಅಥವಾ ಚತುರ್ಮುಖ ಬ್ರಹ್ಮ ನಾಶವಾಗುವಾಗ ಅವನು ಭಗವಂತನಲ್ಲಿಯೇ ಹೋಗಿ ಲಯ ಹೊಂತಾನೆ.
ಆದರೆ ಚತುರ್ಮುಖ ಬ್ರಹ್ಮ ಮಹಾಪ್ರಳಯದಲ್ಲಿ ಮಾತ್ರ ನಾಶವಾಗುವುದು. ಅವಾಂತರ ಪ್ರಳಯಗಳು, ಮನ್ವಂತರ ಪ್ರಳಯಗಳು, ಒಂದೊಂದು ಯುಗವಾದ ಮೇಲೆ ಬರುವಂತಹ ಪ್ರಳಯಗಳಲ್ಲಿ ಎಲ್ಲ ಚತುರ್ಮುಖನಿಗೆ ಏನೂ ಆಗಲಿಲ್ಲ. ಬರೀ ಮಹಾಪ್ರಳಯ, ಚತುರ್ಮುಖನ ಆಯುಷ್ಯ ಮುಗ್ದಾದ ಮೇಲೆ ಬರುವಂತಹ ಪ್ರಳಯದಲ್ಲಿ ಮಾತ್ರ ಚತುರ್ಮುಖ ಹೋಗಿ ಭಗವಂತನನ್ನು ಸೇರುವುದು. ಈ ಮಹಾಪ್ರಳಯದ ಸಮಯದಲ್ಲಿ ಭಗವಂತ ಒಬ್ಬನೇ ಇರ್ತಾನೆ. ಎಲ್ಲವೂ ಸ್ಥೂಲ ಸ್ಥಿತಿಯಿಂದ ಸೂಕ್ಷ್ಮ ಸ್ಥಿತಿಗೆ ಹೋಗಿ ಭಗವಂತನ ಉದರದಲ್ಲಿರ್ತದೆ. ಮತ್ತು ಸೃಷ್ಟಿಕಾಲದಲ್ಲಿ ತನ್ನ ಹೊಕ್ಕಳಿನಿಂದ ಇಡೀ ಬ್ರಹ್ಮಾಂಡವನ್ನು ಸ್ಥೂಲ ಸ್ಥಿತಿಗೆ ಹೊರಗೆ ತರ್ತಾನೆ. ಇನ್ನೊಂದು ವಿಷಯ ಏನಂದರೆ, ಪ್ರಳಯ ಸಮುದ್ರ ಹೇಳ್ತಾರೆ. ಭಗವಂತ ಪ್ರಳಯ ಕಾಲದಲ್ಲಿ ಸಮುದ್ರದಲ್ಲಿ ಒಬ್ಬನೇ ಮಲಗಿರ್ತಾನೆ ಹೇಳಿ. ಈ ಪ್ರಳಯ ಸಮುದ್ರ ಅಂದರೆ ಏನು? ಈ ಪ್ರಳಯ ಸಮುದ್ರ ಅಂದರೆ ಏನಂದರೆ, ಪ್ರಪಂಚದಲ್ಲಿರುವಂತಹ ಎಲ್ಲ ವಸ್ತುಗಳು ಪ್ರಳಯ ಕಾಲದಲ್ಲಿ ಒಡೆದು ಸಣ್ಣ ಪಾರ್ಟಿಕಲ್ಸ್ ಆಗಿ ಉಳಿತವೆ. ಎಷ್ಟು ಸಣ್ಣದಾಗ್ಬೋದೋ ಅಷ್ಟು ಸಣ್ಣ ಪಾರ್ಟಿಕಲ್ಸ್ ಆಗ್ತವೆ ಮೊದಲು. ಆ ಪಾರ್ಟಿಕಲ್ಸು ಒಂದಕ್ಕೊಂದು ಸೇರದೆ ಎಲ್ಲ ಕಡೆ ಹರಡಿಕೊಂಡಿರ್ತವೆ. ಇದನ್ನೇ ಪ್ರಳಯ ಸಮುದ್ರ ಹೇಳೋದು. ಈ ಎಲ್ಲ ಸಮುದ್ರದಲ್ಲಿರುವಂತಹ ಪಾರ್ಟಿಕಲ್ಸನ್ನೆಲ್ಲ ಭಗವಂತ ಮತ್ತೆ ಸೂಕ್ಷ್ಮ ಸ್ಥಿತಿಯಲ್ಲಿ ತನ್ನ ಉದರದಲ್ಲಿ ಸೇರಿಸ್ಕೊಳ್ತಾನೆ. ಭಗವಂತ ಪ್ರಕೃತಿಯಿಂದ ಅಂದರೆ ಸತ್ವ, ರಜಸ್ಸು, ತಮೋಗುಣಗಳಿಂದ ಈ ಸಂಸಾರದ ಸೃಷ್ಟಿ ಸಂಹಾರವನ್ನು ನಿರಂತರವಾಗಿ ಮಾಡ್ತಾನೇ ಇರ್ತಾನೆ. ಅಂದರೆ ಈ ಸೃಷ್ಟಿ ಸಂಹಾರದ ಚಕ್ರ ನಡೀತಾನೇ ಇರ್ತದೆ. ಅನಾದಿ ಕಾಲದಿಂದ ಇರುವಂತಹ ಜೀವರು ಭಗವಂತ ಸೃಷ್ಟಿ ಮಾಡಿದಂಥ ಈ ಪ್ರಪಂಚದಲ್ಲಿ ಸಂಸಾರ ಚಕ್ರದಲ್ಲಿ ತಿರುಗ್ತಾನೇ ಇರ್ತಾರೆ. ಈ ಜೀವರಿಗೆ 2 ದಾರಿಗಳಿದ್ದಾವೆ. ಒಂದು ನಿವೃತ್ತಿ ಮಾರ್ಗ, ಇನ್ನೊಂದು ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗದಲ್ಲಿ ಹೋದವರು ಭಗವಂತನನ್ನು ಸೇರ್ತಾರೆ. ಪ್ರವೃತ್ತಿ ಮಾರ್ಗದಲ್ಲಿ ಹೋದವರು ಈ ಸಂಸಾರದಲ್ಲಿ ತಿರುಗ್ತಾನೆ ಇರ್ತಾರೆ. ಇಷ್ಟಾದ ಮೇಲೆ ನಿಮಿ ಚಕ್ರವರ್ತಿ ಕೇಳ್ತಾನೆ, ಈ ಸಂಸಾರದ ಚಕ್ರದಿಂದ ಹೊರಗೆ ಹೇಗೆ ಬರುವುದು ಹೇಳಿ. ಅದಕ್ಕೆ 4ನೇ ಬ್ರಹ್ಮರ್ಷಿಯಾದಂಥ ಪ್ರಬುದ್ಧ ಉತ್ತರ ಕೊಡ್ತಾನೆ. ಪ್ರಬುದ್ಧ ಹೇಳ್ತಾನೆ, ಮನುಷ್ಯ ಸುಖಕ್ಕೋಸ್ಕರ ಕರ್ಮ ಮಾಡ್ತಾನೆ. ಆದರೆ ಅವನಿಗೆ ಸುಖವೂ ಬರ್ಬೋದು, ದುಃಖವೂ ಬರ್ಬೋದು. ದುಃಖನೇ ಜಾಸ್ತಿ ಬರ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ಅವನು ಧರ್ಮ ಮತ್ತು ಮೋಕ್ಷವನ್ನು ಬಿಟ್ಟು ಅರ್ಥ ಮತ್ತು ಕಾಮದ ಹಿಂದೆ ಬಿದ್ದಿರ್ತಾನೆ. ಅರ್ಥ ಕಾಮದಿಂದನೇ ನನಗೆ ಸುಖ ಬರ್ತದೆ ಹೇಳುವಂತಹ ಭ್ರಮೆಯಿಂದ ಅವನು ಕರ್ಮಗಳನ್ನು ಮಾಡ್ತಾನೆ. ಈ ಅರ್ಥಕ್ಕೋಸ್ಕರ ಹೋರಾಡೋದು, ಅಂದರೆ ಈ ಸಂಪತ್ತಿಗೋಸ್ಕರ, ದುಡ್ಡಿಗೋಸ್ಕರ ಹೋರಾಡೋದ್ರಲ್ಲಿ ಮನುಷ್ಯನ ಇಡೀ ಜೀವನ ಮುಗ್ದೋಗ್ತದೆ. ಆದರೆ ಸ್ವಲ್ಪ ವಿಚಾರ ಮಾಡಿದರೆ ನಮಗೇನೇ ತಿಳಿತದೆ ಈ ದುಡ್ಡು ನಮ್ಮ ಜೀವನದಲ್ಲಿ ಅಷ್ಟು ಮುಖ್ಯವಾದದ್ದೇನಲ್ಲ ಹೇಳಿ. ಒಂದು ಲೆವೆಲ್ ಆದಮೇಲೆ ದುಡ್ಡಿನಿಂದ ತೃಪ್ತಿ ಬರ್ದಿಲ್ಲ, ಅದರಿಂದ ಬರೋದು ಭಯವೇ ಜಾಸ್ತಿ. ಇದನ್ನು ಎಲ್ಲಿಟ್ಕೊಳ್ಬೇಕು, ಇದನ್ನು ಯಾರು ಕದೀತಾರೋ, ಇದನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕು, ಹೇಗೆ ಬೆಳೆಸಬೇಕು, ಇದೆಲ್ಲ ಚಿಂತೆಗಳು. ಅದರೊಟ್ಟಿಗೆ ಭಯ. ಮತ್ತು ಆ ದುಡ್ಡಿನಿಂದ ಪಡಿಬಹುದಾದಂಥ ವಸ್ತುಗಳಿಂದ ಕೂಡ ನಮಗೆ ಸುಖ ಬರ್ದಿಲ್ಲ. ಕ್ಷಣಿಕವಾಗಿ ಸುಖ ಬರ್ಬೋದು, ಆದರೆ ಅದಾದಮೇಲೆ ಅದು ಅಭ್ಯಾಸ ಆಗಿ ಹೋಗ್ತದೆ. ಅದರಿಂದಲೂ ಹೆಚ್ಚಾದಂಥ ವಸ್ತು ಬೇಕು ಹೇಳುವಂಥ ಬಯಕೆನೇ ಬರೋದು, ತೃಪ್ತಿ ಬರ್ದಿಲ್ಲ. ಅದಕ್ಕೆ ದುಡ್ಡಿನ ಹಿಂದೆ ಬೀಳಬಾರ್ದು ಹೇಳಿ ಪ್ರಬುದ್ಧ ಹೇಳ್ತಾ ಇದ್ದಾನೆ. ಮತ್ತು ಈ ದುಡ್ಡಿನ ಹೋರಾಟವಲ್ಲದೆ ಮನುಷ್ಯ ತನ್ನ ಹೆಂಡತಿ, ತನ್ನ ಮಕ್ಕಳು ಹೇಳಿ ಅವರೊಟ್ಟಿಗೆ ಬಂಧನವನ್ನೆಲ್ಲ ಮಾಡಿಕೊಂಡು ಅವರಿಗೋಸ್ಕರ ಇನ್ನೂ ಜಾಸ್ತಿ ಹೆಚ್ಚು ದುಡ್ಡು ಗಳಿಸಬೇಕು ಹೇಳಿ ಪ್ರಯತ್ನ ಮಾಡ್ತಿರ್ತಾನೆ. ಅಂದರೆ ಪ್ರಬುದ್ಧ ಹೇಳುವುದು ಸನ್ಯಾಸಿಯಾಗಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿಬಿಡಬೇಕು ಹೇಳಿ ಅಲ್ಲ. ಇದನ್ನು ಮಧ್ವಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಗೃಹಸ್ಥನಾದಂಥ ಜೀವ ಸನ್ಯಾಸ ತಗೊಂಡು ಮೋಕ್ಷ ಪಡಿಬೇಕು ಹೇಳಿ ಏನಿಲ್ಲ. ಅವನ ಜೀವದ ಸ್ವಭಾವ ಗೃಹಸ್ಥಾಶ್ರಮದ್ದೇ ಇದ್ದರೆ ಅವನು ಗೃಹಸ್ಥನಾಗಿಯೇ ಮೋಕ್ಷ ಪಡಿಬಹುದು. ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಜೆಂಡರ್ ಇರ್ತದೆ, ಹೆಣ್ಣು ಜೀವನ, ಗಂಡು ಜೀವನ ಹೇಳಿ. ಹಾಗೆಯೇ ಗೃಹಸ್ಥನ, ಸನ್ಯಾಸಿಯ, ಬ್ರಾಹ್ಮಣನ, ಕ್ಷತ್ರಿಯನ, ಹೀಗೆ ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಸ್ವಭಾವ ಇರ್ತದೆ. ಅದೇ ಸ್ವಭಾವದಿಂದ ಅದು ಮೋಕ್ಷ ಪಡಿಬೋದು. ಹಾಗಿದ್ರೆ ಇಲ್ಲಿ ಪ್ರಬುದ್ಧ ಹೇಳೋದೇನೆಂದರೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಹೇಳಿ ತುಂಬ ಹಚ್ಕೊಂಡು ಓವರ್ ಅಟ್ಯಾಚ್ಡ್ ಆಗಿ ಅವರಿಗೋಸ್ಕರ ನಾನು ತುಂಬ ಸಂಪತ್ತು ಗಳಿಸಬೇಕು ಹೇಳುವಂಥ ಚಿಂತೆ ಬೇಡ ಹೇಳಿ. ಇನ್ನು ಮುಂದೆ ಪ್ರಬುದ್ಧ ಹೇಳ್ತಾನೆ, ಎಂಥ ಧಾರ್ಮಿಕ ಕರ್ಮಗಳನ್ನು ಮಾಡಿದರೂ ಕೂಡ, ಯಜ್ಞ, ದಾನ ಇತ್ಯಾದಿ ಧಾರ್ಮಿಕ ಕರ್ಮಗಳನ್ನು ಎಷ್ಟು ಮಾಡಿದರೂ ಕೂಡ ಸ್ವರ್ಗ ಸಿಗ್ತದಷ್ಟೇ, ಮೋಕ್ಷ ಸಿಕ್ಕುವುದಿಲ್ಲ. ಕರ್ಮದಿಂದ ಮೋಕ್ಷ ಸಿಕ್ಕುವುದು ಸಾಧ್ಯವಿಲ್ಲ. ಮೋಕ್ಷ ಸಿಕ್ಕುವುದು ಜ್ಞಾನದಿಂದ. ಜ್ಞಾನದೊಟ್ಟಿಗೆ ಭಕ್ತಿ ಮಾಡಿದರೆ ಮಾತ್ರ ಮೋಕ್ಷ ಸಿಕ್ಕುವುದು. ಈ ಜ್ಞಾನ ಪಡೀಲಿಕ್ಕೋಸ್ಕರ ನಾವೊಂದು ಗುರುಗಳನ್ನು ಇಟ್ಕೊಳ್ಬೇಕು. ಆ ಗುರುಗೆ ಭಗವಂತನ ನಿಜವಾದ ಜ್ಞಾನ ಇರಬೇಕು. ಅವರು ಉತ್ತಮ ಭಕ್ತರಾಗಿರಬೇಕು. ಅವರು ಬೇಡ ನಾನು ಕಲಿಸ್ದಿಲ್ಲ ಹೇಳ್ತಾರೆ, ಆದರೂ ಅವರ ಹಿಂದೆ ಬಿದ್ದು ಅವರನ್ನು ಗುರುಗಳಾಗಿ ಮಾಡ್ಕೊಳ್ಬೇಕು. ಈ ಗುರುಗಳ ಸಹಾಯದಿಂದ ಇದನ್ನೆಲ್ಲ ಮಾಡಬೇಕು ಹೇಳಿ ಪ್ರಬುದ್ಧ ಹೇಳ್ತಾನೆ. ಏನು ಮಾಡಬೇಕಂದ್ರೆ, ಸಂಸಾರದ ವಿಷಯಗಳಿಂದ ಡಿಟ್ಯಾಚ್ಮೆಂಟ್, ಲೌಕಿಕ ವಿಷಯಗಳಿಂದ ಮನಸ್ಸನ್ನು ತಿರುಗಿಸಿ ಭಗವಂತನಲ್ಲಿ ನಿಲ್ಲಿಸಬೇಕು. ಮತ್ತು ಅಸಂಗ, ಯಾರ ಸಂಘವೂ ಇಲ್ಲದೆ ಒಬ್ಬರೇ ಇರಲಿಕ್ಕೆ ಪ್ರಯತ್ನ ಮಾಡಬೇಕು, ಅಥವಾ ಭಗವದ್ಭಕ್ತರೊಟ್ಟಿಗಿರಬೇಕು. ಮತ್ತು ನಮ್ಮಿಂದ ಮುಂದೆ ಇರುವಂತಹ ಸಾಧುಗಳು, ಭಕ್ತರೊಟ್ಟಿಗೆ ಒಡನಾಟವನ್ನು ಜಾಸ್ತಿ ಮಾಡಿಕೊಳ್ಬೇಕು. ಅವರಿಂದ ಕಲೀಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮಿಂದ ಹಿಂದೆ ಇರುವಂತಹ ಸಾಧುಗಳು, ಅಂದರೆ ಇವ್ರು ಭಕ್ತರೇ ಆದರೆ ನಮ್ಮಷ್ಟು ಮುಂದೆ ಇಲ್ಲ ಸಾಧನೆಯಲ್ಲಿ, ಇವರೊಟ್ಟಿಗೆ ಕೂಡ ಒಡನಾಟವನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಅವರಿಗೆ ಸಹಾಯ ಮಾಡ್ಬೋದು, ಆದರೆ ಅವರೊಟ್ಟಿಗೆ ಜಾಸ್ತಿ ಒಡನಾಟ ಮಾಡಿದರೆ ನಾವು ಅವರಿಂದ ಏನು ಕಲಿಯೋದಿಲ್ಲ, ಅವರು ನಮ್ಮನ್ನು ಹಿಂದೆ ಗೆಳಿತಾರಷ್ಟೇ. ಇಷ್ಟಾದ ಮೇಲೆ ಗ್ರಂಥಗಳ ಅಧ್ಯಯನ ಮಾಡಬೇಕು ಹೇಳ್ತಾನೆ. ಯಾವ ಗ್ರಂಥಗಳ ಅಧ್ಯಯನ ಮಾಡಬೇಕು ಅಂದರೆ, ಮುಖ್ಯವಾಗಿ ಅಧ್ಯಯನ ಮಾಡಬೇಕಾದದ್ದು ಭಗವಂತನ ಬಗ್ಗೆ ನೇರವಾಗಿ ಹೇಳುವಂತಹ ಗ್ರಂಥಗಳು, ಅಂದರೆ ವೇದಗಳು, ಪುರಾಣಗಳು, ಇತಿಹಾಸ. ಇದನ್ನು ಮೊದಲು ತುಂಬ ಅಧ್ಯಯನ ಮಾಡಬೇಕು.
ಅದಾದಮೇಲೆ ಇದಕ್ಕೆ ಸಹಾಯ ಮಾಡುವಂಥ ವಿದ್ಯೆಗಳು ಅಂದರೆ ವ್ಯಾಕರಣ, ಜ್ಯೋತಿಷ, ತರ್ಕ, ಛಂದಸ್ಸು, ಇದನ್ನೆಲ್ಲ ಆ ಮೂಲ ಗ್ರಂಥಗಳು, ವೇದಗಳು, ಪುರಾಣಗಳು, ಇತಿಹಾಸಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ತಿಳಿಬೇಕಷ್ಟೆ. ಮೂರನೇದಾಗಿ ಇತರ ಗ್ರಂಥಗಳು, ಬೇರೆ ಮತಗಳ ಗ್ರಂಥಗಳನ್ನೆಲ್ಲ ತಿಳುವಳಿಕೆಗೋಸ್ಕರ, ಅದು ಯಾಕೆ ತಪ್ಪು ಹೇಳಿ ತಿಳಿದುಕೊಳ್ಳಿಕ್ಕೋಸ್ಕರ ಓದಬೇಕಷ್ಟೇ. ಅದಾದಮೇಲೆ ಅದರಿಂದ ದೂರ ಎದ್ದು ಬಿಡಬೇಕು. ಅದಾದಮೇಲೆ ಭಗವಂತನ ವಿಷಯದ ಬಗ್ಗೆ ಏನೂ ಹೇಳದಿದ್ದಂಥ ಗ್ರಂಥಗಳು ಅಂದರೆ ಲೌಕಿಕ ಗ್ರಂಥಗಳಿಂದಂತೂ ದೂರನೇ ಇರಬೇಕು. ಮುಂದೆ ಪ್ರಬುದ್ಧ ಹೇಳ್ತಾನೆ, ನಮ್ಮ ಮನಸ್ಸು, ಮಾತು ಮತ್ತು ದೇಹವನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಮನಸ್ಸಿನ ನಿಯಂತ್ರಣ ಅಂದರೆ ನಮ್ಮ ಮನಸ್ಸು ಅದು ಬೇಕು ಇದು ಬೇಕು ಹೇಳಿ ಕೇಳುವಾಗ ಅದನ್ನು ಕೊಡದೇ ಇರುವುದೇ ಮನಸ್ಸಿನ ನಿಯಂತ್ರಣ. ಮಾತಿನ ನಿಯಂತ್ರಣ ಅಂದರೆ ಸತ್ಯವನ್ನೇ ಮಾತಾಡೋದು, ಬೇರೆಯವರಿಗೆ ಹಿಂಸೆ ಆಗದಂತೆ ಮಾತಾಡೋದು, ಮೌನ ವ್ರತಗಳನ್ನು ಮಾಡೋದು, ಇದೆಲ್ಲ ಮಾತಿನ ನಿಯಂತ್ರಣ. ದೇಹದ ನಿಯಂತ್ರಣ ಅಂದರೆ ವ್ರತಗಳು ಮಾಡೋದು, ಉಪವಾಸಗಳು ಮಾಡೋದು, ಇದೆಲ್ಲ ದೇಹದ ನಿಯಂತ್ರಣ. ಕೊನೆಗೆ ಹೇಳ್ತಾನೆ, ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಬೇಕು ಹೇಳಿ. ಹಿಂದೆ ಕವಿ ಕಾಯೇನ ವಾಚ ಹೇಳಿ ಒಂದು ಶ್ಲೋಕವನ್ನು ಹೇಳಿದ, ನಾವು ಮಾಡಿದ್ದನ್ನೆಲ್ಲ ಭಗವಂತನಿಗೆ ಅರ್ಪಿಸಬೇಕು ಹೇಳಿ. ಅದೇ ಅರ್ಥದ ಶ್ಲೋಕವನ್ನು ಇಲ್ಲಿ ಪ್ರಬುದ್ಧನೂ ಕೂಡ ಹೇಳ್ತಾನೆ. ನಾವು ಇಷ್ಟ ಪೂರ್ತ ಹೇಳಿ ಕರ್ಮಗಳನ್ನು ಮಾಡ್ತೇವೆ. ಇಷ್ಟ ಅಂದರೆ ನಮಗೋಸ್ಕರ ಮಾಡುವಂಥ ಕರ್ಮಗಳು, ಯಜ್ಞ, ದಾನ, ತಪಸ್ಸು, ಇದೆಲ್ಲ. ಪೂರ್ತ ಅಂದರೆ ಸಮಾಜಕ್ಕೋಸ್ಕರ ಮಾಡುವಂಥ ಕರ್ಮಗಳು. ಹೀಗೆ ಇಷ್ಟ ಪೂರ್ತ, ಅದರೊಟ್ಟಿಗೆ ನಮ್ಮ ಸಂತೋಷಕ್ಕೋಸ್ಕರ ಮಾಡುವಂಥ ಕರ್ಮಗಳು, ಎಂಟರ್ಟೈನ್ಮೆಂಟಿಗೋಸ್ಕರ, ಲಕ್ಸುರಿಗೋಸ್ಕರ ಮಾಡುವಂಥ ಕರ್ಮಗಳನ್ನು ಕೂಡ. ಈ ಕರ್ಮಗಳೊಟ್ಟಿಗೆ ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ನಮ್ಮ ಇಂದ್ರಿಯಗಳು, ನಮ್ಮ ಪ್ರಾಣ ಮತ್ತು ನಮ್ಮ ಉಸಿರನ್ನೇ ಭಗವಂತನಿಗೆ ಅರ್ಪಿಸಿಬಿಡಬೇಕು ಹೇಳಿ. ನಮ್ಮ ಇಡೀ ಜೀವನ ಭಗವಂತನ ಉಪಾಸನೆ ಆಗಬೇಕು ಹೇಳಿ. ಕೊನೆಗೆ ಹೇಳ್ತಾನೆ, ಭಗವಂತನ ಭಕ್ತರು ಎಲ್ಲಿ ಕಂಡ್ರೂ ಅವರನ್ನು ಗೌರವಿಸಬೇಕು, ಮನಸ್ಸಲ್ಲಿ ಆದರೂ ಗೌರವಿಸಬೇಕು. ಇದಾದಮೇಲೆ ನಿಮಗೆ ಕೇಳ್ತಾನೆ, ಆ ನಾರಾಯಣನ ಬಗ್ಗೆ, ಆ ಭಗವಂತನ ಬಗ್ಗೆ ನಂಗೆ ಇನ್ನೂ ತಿಳಿಬೇಕು, ಅವನು ಯಾರು ಹೇಳಿ ನನಗೆ ಹೇಳಿ. ಅದಕ್ಕೆ 5ನೇ ಬ್ರಹ್ಮರ್ಷಿ ಆದಂಥ ಪಿಪ್ಪಲಾಯನ ಮುಂದಿನ ಉಪದೇಶವನ್ನು ಮಾಡ್ತಾನೆ. ಪಿಪ್ಪಲಾಯನ ಹೇಳ್ತಾನೆ, ನೀನು ನಾರಾಯಣ ಯಾರು ಹೇಳಿ ಕೇಳಿದಿ. ನಾರಾಯಣ ಯಾರಂದರೆ ಈ ಇಡೀ ಪ್ರಪಂಚದ ಸೃಷ್ಟಿ, ಪಾಲನೆ, ಸಂಹಾರಕ್ಕೆ ಕಾರಣನಾದವನು ನಾರಾಯಣ. ಅವನು ಹೇತು ಅಂದರೆ ಎಲ್ಲದಕ್ಕೂ ಕಾರಣನಾದವನು. ಆದರೆ ಅವನು ಅಹೇತು ಕೂಡ, ಅಂದರೆ ಅವನಿಗೆ ಯಾರೂ ಕಾರಣನಾಗಿಲ್ಲ. ಅಹೇತುಗೆ ಇನ್ನೊಂದು ಅರ್ಥ ಏನಂದರೆ ಏನೂ ಮಾಡದೇ ಇರುವವನು. ಅಂದರೆ ನಾರಾಯಣ ಶ್ರಮಪಟ್ಟು ಏನೂ ಮಾಡೋದಿಲ್ಲ, ತುಂಬ ಸುಲಭವಾಗಿ ಮಾಡ್ತಾನೆ, ಅದು ಅವನಿಗೊಂದು ಕಾರ್ಯವೇ ಅಲ್ಲ. ಹಾಗೆ ಅವನು ಏನೂ ಮಾಡ್ತಾ ಇಲ್ಲದಿದ್ದಾಗೆ ಮಾಡಿಬಿಡ್ತಾನೆ ಎಲ್ಲವನ್ನು. ಹಾಗೆ ಅವನು ಅಹೇತು ಹೇಳಿ. ಇನ್ನು ಈ ಭಗವಂತ ಜೀವನ 3 ಅವಸ್ಥೆಗಳನ್ನು ನಿಯಮನೆ ಮಾಡ್ತಿರ್ತಾನೆ. ಅಂದರೆ ಎಚ್ಚರ, ಕನಸು, ನಿದ್ರೆ ಎಂಬಂಥ 3 ಅವಸ್ಥೆಗಳನ್ನು ನಿಯಮನ ಮಾಡುವವನು ಭಗವಂತ. ಮೊದಲು ಸ್ವಪ್ನಾವಸ್ಥೆ, ಕನಸಿನ ಅವಸ್ಥೆ. ಈ ಅವಸ್ಥೆ ಭಗವಂತನ ಅಧೀನದಲ್ಲಿರೋದು. ಜೀವನಿಗೆ ಏನು ಕನಸು ನೋಡಬೇಕು ಹೇಳಿ ಹೇಳಲಿಕ್ಕಾಗ್ದಿಲ್ಲ. ಜೀವ ಹೃದಯದಲ್ಲಿರ್ತಾನೆ, ಭಗವಂತ ಕಂಠದಲ್ಲಿ ತೈಜಸ ನಾಮಕನಾಗಿ ಇರ್ತಾನೆ. ಅವನು ಏನು ತೋರಿಸಿದ್ನೋ ಜೀವ ಹೃದಯದಲ್ಲಿದ್ದು ಅದನ್ನು ನೋಡ್ತಾನೆ ಅಷ್ಟೆ. ಇನ್ನು 2ನೇದ್ದು ಜಾಗೃತ ಅವಸ್ಥೆ ಅಂದರೆ ಎಚ್ಚರ. ಈ ಅವಸ್ಥೆಯಲ್ಲಿ ಜೀವ ಹೃದಯದಲ್ಲೇ ಇರ್ತಾನೆ. ಜೀವ ಯಾವಾಗಲೂ ಹೃದಯದಲ್ಲಿ ಇರೋದು. ಭಗವಂತ ವಿಶ್ವನಾಮಕನಾಗಿ ಕಣ್ಣುಗಳ ಮಧ್ಯದಲ್ಲಿರ್ತಾನೆ. ಈ ಅವಸ್ಥೆಯಲ್ಲಿ ಜೀವ ತುಂಬ ಭ್ರಮೆಗಳಿಗೆ ಒಳಗಾಗಿರ್ತಾನೆ. ಅಹಂಕಾರ, ಮಮಕಾರಗಳಿಂದ ಎಲ್ಲ ನಾನು ಮಾಡ್ತಾ ಇದ್ದೇನೆ, ಇದೆಲ್ಲ ನನ್ನ ಸೊತ್ತು ಹೇಳಿ ಭ್ರಮೆಯಲ್ಲಿರ್ತಾನೆ. ಆದರೆ ಈ ಅವಸ್ಥೆಯಲ್ಲಿಯೂ ಕೂಡ ಭಗವಂತನೇ ಎಲ್ಲ ಮಾಡೋದು. ಭಗವಂತನ ಅಧೀನವಾಗಿಯೇ ಈ ಅವಸ್ಥೆಯೂ ಇರೋದು. 3ನೇ ಅವಸ್ಥೆ ಸುಷುಪ್ತಿ ಅವಸ್ಥೆ ಅಂದರೆ ನಿದ್ರೆ, ಡ್ರೀಮ್ಲೆಸ್ ಸ್ಲೀಪಿನ ಅವಸ್ಥೆ. ಇದರಲ್ಲಿ ಭಗವಂತ ಪ್ರಾಜ್ಞಾನಾಮಕನಾಗಿ ಹೃದಯದಲ್ಲಿ ಬಂದು ಜೀವನೊಟ್ಟಿಗೆ ಇದ್ದು ಬಿಡ್ತಾನೆ. ಈ ಅವಸ್ಥೆಯಲ್ಲಿ ಜೀವನಿಗೆ ಭಗವಂತನ ಒಟ್ಟಿಗೆ ಇದ್ದದ್ದಕ್ಕೆ ಸ್ವರೂಪ ಸುಖದ ಅನುಭವವಾಗ್ತದೆ. ಈ ಅವಸ್ಥೆಯು ಭಗವಂತನ ಅಧೀನವಾದದ್ದೇ. ಹಾಗೆ ಜೀವ ಇರುವಂಥ 3 ಅವಸ್ಥೆಯು ಭಗವಂತನ ಅಧೀನದಲ್ಲಿಯೇ ಇರುವುದು ಹೇಳಿ ಹೇಳ್ತಾ ಇದ್ದಾನೆ. ಈ 3 ಅವಸ್ಥೆಗಳು ಸಂಸಾರದಲ್ಲಿರುವಂಥ ಜೀವರ ಅವಸ್ಥೆಗಳು. ಇದಲ್ಲದೆ ಮುಕ್ತ ಜೀವರಿರುವಂಥ ತುರಿಯ ಅವಸ್ಥೆ ಅಂದರೆ ಸ್ವರೂಪ ಸುಖದ ಅನುಭವ ಎಚ್ಚರದಲ್ಲೇ ಆಗುವಂಥ ತುರಿಯ ಅವಸ್ಥೆಯು ಭಗವಂತನ ಅಧೀನವೇ ಆಗಿದೆ ಹೇಳಿ ಹೇಳ್ತಾ ಇದ್ದಾನೆ. ಇಷ್ಟೇ ಅಲ್ಲ, ಭಗವಂತ ಯಾರಂದರೆ ಈ ದೇಹವನ್ನು, ಈ ಇಂದ್ರಿಯಗಳನ್ನು, ಪ್ರಾಣವನ್ನು, ಹೃದಯವನ್ನು, ಹೃದಯ ಅಂದರೆ ಹೃದಯ ಆಕಾಶ, ಹೃದಯ ಆಕಾಶದಲ್ಲಿಯೇ ಜೀವ ಇರುವುದು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಮತ್ತು ಜೀವ ಎಲ್ಲ ಈ ಹೃದಯ ಆಕಾಶದಲ್ಲಿರುವುದು. ಹೃದಯ ಆಕಾಶವನ್ನು ಕೂಡ ನಿಯಮನೆ ಮಾಡುವವನು ಭಗವಂತನೇ. ಎಲ್ಲವೂ ಅವನ ಅಧೀನ. ಅಷ್ಟೇ ಅಲ್ಲ, ಈ ಇಂದ್ರಿಯಗಳ ಅಭಿಮಾನಿ ದೇವತೆಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ದೇಹ, ಪ್ರಾಣ ಎಲ್ಲದರ ಅಭಿಮಾನಿ ದೇವತೆಗಳು ಕೂಡ ಭಗವಂತನ ಅಧೀನನೇ ಹೇಳಿ ಹೇಳ್ತಾ ಇದ್ದಾನೆ. ಮುಂದೆ ಕೆಲವು ಶ್ಲೋಕಗಳಲ್ಲಿ ಪಿಪ್ಪಲಾಯನ ಭಗವಂತನನ್ನು ನಮ್ಮ ತಿಳಿವಿಗೆ ಎಟಕದಂಥ ವಸ್ತು ಹೇಳಿ ವಿವರಿಸ್ತಾನೆ. ಅವನು ಎಂಥವನಂದರೆ ಮನಸ್ಸಿನಿಂದ ತಿಳಿಲಿಕ್ಕಾಗ್ದಿಲ್ಲ. ಅವನನ್ನು ಮನಸ್ಸಿಗೆ ಸಾಧ್ಯವಿಲ್ಲ ಅವನನ್ನು ತಿಳಿಯುವುದು. ವಾಕಿನಿಂದ ಅವನನ್ನು ಹೇಳಲಿಕ್ಕಾಗ್ದಿಲ್ಲ, ಮಾತಿನಿಂದ ಹೇಳಲಿಕ್ಕಾಗ್ದಿಲ್ಲ. ಮನಸ್ಸಿನಿಂದ ತಿಳಿದಂಥ ವಿಷಯಗಳನ್ನು ನಾವು ಪೂರ್ತಿಯಾಗಿ ಮಾತಿನಿಂದ ಹೇಳುವುದು ಸಾಧ್ಯವಿಲ್ಲ. ಹಾಗಿರುವಾಗ ಮನಸ್ಸಿಗೇ ತಿಳಿಲಿಕ್ಕಾಗದಂಥ ವಿಷಯವನ್ನು ಮಾತಿನಿಂದ ಹೇಳುವುದಂತೂ ಅಸಾಧ್ಯ. ಕಣ್ಣಿನಿಂದ ನೋಡಿ ತಿಳಿಲಿಕ್ಕಾಗುವಂಥ ವಸ್ತು ಅಲ್ಲ ಅವನು. ಕಣ್ಣಿನಿಂದ ನೋಡುವುದಂದರೆ ಈಗ ದುರ್ಯೋಧನ ಕೂಡ ಕೃಷ್ಣನನ್ನು ನೋಡಿದ್ದಾನೆ. ಹಾಗೆ ಅವತಾರ ರೂಪಗಳನ್ನು ಆ ಕಾಲದಲ್ಲಿದ್ದವರೆಲ್ಲ ನೋಡಬಹುದು. ಪರೋಕ್ಷ ಜ್ಞಾನಿಗಳು ಧ್ಯಾನದಲ್ಲಿ ಭಗವಂತನನ್ನು ಕಾಣ್ತಾರೆ. ಅಪರೋಕ್ಷ ಜ್ಞಾನಿಗಳು ತನ್ನ ಒಳಗೇನೆ ಭಗವಂತನನ್ನು ಕಾಣ್ತಾರೆ. ಆದರೆ ಅದು ಯಾವುದರಿಂದಲೂ ಅವತಾರ ರೂಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಯಾವುದರಲ್ಲಿ ನಾವು ಭಗವಂತನನ್ನು ಕಂಡರೂ
ಆ ರೂಪವನ್ನು ಕಂಡದ್ರಿಂದ ನಾವು ಭಗವಂತನ ಮಹಿಮೆಯನ್ನು ಪೂರ್ತಿಯಾಗಿ ತಿಳಿದು ಬಿಡುವುದು ಸಾಧ್ಯವಿಲ್ಲ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಮನಸ್ಸಿನ ಅಭಿಮಾನಿ ದೇವತೆ, ಈ ವಾಕಿನ ಅಭಿಮಾನಿ ದೇವತೆ, ಈ ಕಣ್ಣುಗಳ ಅಭಿಮಾನಿ ದೇವತೆಗಳು, ಇವರಿಗೂ ಭಗವಂತನನ್ನು ಪೂರ್ತಿಯಾಗಿ ತಿಳಿಯುವುದು ಸಾಧ್ಯವಿಲ್ಲ. ಬೇರೆ ಯಾವ ಇಂದ್ರಿಯಾಭಿಮಾನಿ ದೇವತೆಗಳಿಗೂ, ಪ್ರಾಣದೇವರಿಗೂ, ಲಕ್ಷ್ಮೀದೇವಿಗೂ ಭಗವಂತನನ್ನು ಪೂರ್ತಿಯಾಗಿ ತಿಳಿಯುವುದು ಸಾಧ್ಯವೇ ಇಲ್ಲ. ಮುಂದೆ ಹೇಳ್ತಾನೆ, ಈ ಭಗವಂತ ಅಬೋಧಕ ನಿಷೇಧತೆಯ, ಅಂದರೆ ಅಬೋಧಕನಲ್ಲ ಅವನು, ಅಂದರೆ ಜೀವ ಮತ್ತು ಜಡವನ್ನು ಅಬೋಧಕ ಹೇಳಿ ಕರೀತಾರೆ. ಅವನು ಜೀವನೂ ಅಲ್ಲ ಜಡನೂ ಅಲ್ಲ ಹೇಳಿ. ಬೋಧಕ ಅಂದರೆ ಪೂರ್ಣವಾದ ಜ್ಞಾನ ಮತ್ತು ಆನಂದ ಇರುವವನು. ಈ ಜೀವರಿಗೂ ಪೂರ್ಣ ಜ್ಞಾನಾನಂದ ಇಲ್ಲ, ಜಡಕ್ಕೂ ಪೂರ್ಣ ಜ್ಞಾನಾನಂದ ಇಲ್ಲ. ಅದಕ್ಕೆ ಇಬ್ಬರೂ ಅಬೋಧಕ. ಅವನು ಅಬೋಧಕ ನಿಷೇಧತೆಯ, ಅಂದರೆ ಅಬೋಧಕನಲ್ಲದವನವನು, ಜೀವನೂ ಅಲ್ಲ ಜಡನೂ ಅಲ್ಲ, ಇಬ್ಬರಿಂದಲೂ ಬೇರೆ. ಇನ್ನೊಂದು ಬೋಧಕ ಶಬ್ದಕ್ಕೆ ಅರ್ಥ ಏನಂದರೆ ಸ್ವತಂತ್ರವಾಗಿ ಜ್ಞಾನವನ್ನು ಕೊಡುವವನು. ಹಯಗ್ರೀವ, ವೇದವ್ಯಾಸ, ಕೃಷ್ಣ, ಕಪಿಲ ಅವತಾರ, ಈ ಎಲ್ಲ ಅವತಾರಗಳಲ್ಲಿ ಸ್ವತಂತ್ರವಾಗಿ ಜ್ಞಾನವನ್ನು ಕೊಟ್ಟಿದ್ದಾನೆ. ಜೀವನಿಗೆ ಸ್ವತಂತ್ರವಾಗಿ ಜ್ಞಾನವನ್ನು ಕೊಡುವಂತಹ ಸಾಮರ್ಥ್ಯ ಇಲ್ಲ, ಅಸ್ವತಂತ್ರನೇ ಅವನು. ಜಡಕ್ಕಂತೂ ಇಲ್ಲವೇ ಇಲ್ಲ. ಹಾಗೆ ಇಬ್ಬರೂ ಬೋಧಕರಲ್ಲ, ಇಬ್ಬರೂ ಅಬೋಧಕರು. ಭಗವಂತ ಮಾತ್ರ ಬೋಧಕ. ಹಾಗೆ ಅವನು ಅಬೋಧಕ ನಿಷೇಧತೆಯ, ಅಬೋಧಕನಲ್ಲದವನವನು, ಜೀವನೂ ಅಲ್ಲ ಜಡವೂ ಅಲ್ಲ, ಇಬ್ಬರಿಂದಲೂ ಬೇರೆ. ಆ ಭಗವಂತ ಶ್ರೇಷ್ಠನಾದ ಆನಂದ ಸ್ವರೂಪ. ಆದರೆ ಅವನ ಆನಂದವನ್ನು ನಮಗೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಅದು ಈ ಸಂಸಾರದಲ್ಲಿ ಆಗುವಂಥ ಆನಂದದಾಗಲ್ಲ. ನಾವು ನಮ್ಮ ಸ್ವರೂಪ ಆನಂದವನ್ನೇ ತಿಳಿಲಿಲ್ಲ, ಇನ್ನು ಭಗವಂತನ ಆನಂದವನ್ನು ಹೇಗೆ ತಿಳಿಯುವುದು? ನಮ್ಮ ಸ್ವರೂಪ ಆನಂದನೇ ಈ ಸಂಸಾರದ ಆನಂದದಿಂದ ಬೇರೆ. ಅದರಿಂದಲೂ ಶ್ರೇಷ್ಠವಾದದ್ದು ಭಗವಂತನ ಆನಂದ. ಹಾಗೆ ಅವನನ್ನು ಇದೂ ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕಾಗ್ದಿಲ್ಲ. ಅವನನ್ನು ಮನಸ್ಸು ತಿಳಿಲಿಕ್ಕಾಗ್ದಿಲ್ಲ, ಕಣ್ಣುಗಳು ತಿಳಿಲಿಕ್ಕಾಗ್ದಿಲ್ಲ, ಯಾವ ಇಂದ್ರಿಯಕ್ಕೂ ತಿಳಿಲಿಕ್ಕಾಗ್ದಿಲ್ಲ, ಯಾವ ದೇವತೆಗಳಿಗೂ ತಿಳಿಲಿಕ್ಕಾಗ್ದಿಲ್ಲ. ಅದಕ್ಕೆ ಇಲ್ಲಿ ಹೇಳಿದಾಗೆ ಅವನು ಇದಲ್ಲ, ಅವನದಲ್ಲ, ಅವನ ಆನಂದ ಹೀಗಲ್ಲ ಹಾಗಲ್ಲ ಹೇಳಿ ಹೇಳ್ಬೋದು ಅಷ್ಟೇ ಆಗಲಿ. ಅವನು ಇದೇ ಹೇಳಿ ಹೇಳಲಿಕ್ಕಾಗೋದಿಲ್ಲ. ನೇತಿ ನೇತಿ ಆತ್ಮ ಹೇಳಿ ಉಪನಿಷತ್ತುಗಳಲ್ಲಿ ಹೇಳಿದಾಗೆ ಇದು ಅಲ್ಲ ಇದಲ್ಲ ಹೇಳಿ ಯಾವುದು ಗೊತ್ತುಂಟೋ ಅದನ್ನು ತೋರಿಸಿ ಇದಲ್ಲ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನೇ ಮುಂದುವರಿಸಿ ಹೇಳ್ತಾನೆ, ಅವನು ಸತ್ ಅಲ್ಲ ಅಸತ್ ಕೂಡ ಅಲ್ಲ. ಸತ್ ಅಂದರೆ ಕಣ್ಣಿಗೆ ಕಾಣುವಂಥದ್ದು, ಅಂದರೆ ಮಣ್ಣು ನೀರು ಬೆಂಕಿಯಿಂದ ಮಾಡಿದಂಥದ್ದು. ಅಸತ್ ಅಂದರೆ ಕಣ್ಣಿಗೆ ಕಾಣದಂಥದ್ದು, ಗಾಳಿ ಆಕಾಶದಿಂದ ಮಾಡಿದಂಥದ್ದು. ಇನ್ನೊಂದು ಅರ್ಥ ಸತ್ ಅಂದರೆ ಸ್ಥೂಲವಾದದ್ದು, ಅಸತ್ ಅಂದರೆ ಸೂಕ್ಷ್ಮವಾದದ್ದು. ನಾವು ತಿಳಿದಂಥ ಸ್ಥೂಲ ಪ್ರಪಂಚದಲ್ಲಿರುವಂಥ ಯಾವ ವಸ್ತುವು ಅಲ್ಲ, ಸೂಕ್ಷ್ಮ ಪ್ರಪಂಚದಲ್ಲಿರುವಂಥ ಯಾವ ವಸ್ತುವು ಅಲ್ಲ ಅವನು. ನಾವು ತಿಳಿದಂಥ ವಸ್ತುಗಳಲ್ಲಿ ಯಾವುದೂ ಭಗವಂತ ಅಲ್ಲ. ನಾವು ತಿಳಿಯದೇ ಇದ್ದಂಥ ವಸ್ತುಗಳಲ್ಲಿ, ಆದರೆ ತಿಳಿಬಹುದಾದಂಥ ವಸ್ತುಗಳಲ್ಲಿ ಒಂದೂ ಅಲ್ಲ ಅವನು ತಿಳಿವಿಗೆನೇ ಎಟಕದಂಥ ಒಂದು ವಸ್ತು. ಮುಂದೆ ಪಿಪ್ಪಲಾಯನ ಹೇಳ್ತಾನೆ, ಕೆಲವರು ಇಂದ್ರಿಯಗಳನ್ನು ಭಗವಂತ ಹೇಳ್ತಾರೆ, ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಭಗವಂತ ಹೇಳ್ತಾರೆ. ಕೆಲವರು ಅಹಂಕಾರ ಅಂದರೆ ಶಿವನನ್ನು ಭಗವಂತ ಹೇಳ್ತಾರೆ. ಕೆಲವರು ಚಿತ್ತ ಅಂದರೆ ಬ್ರಹ್ಮವಾಯುಗಳನ್ನು ಭಗವಂತ ಹೇಳ್ತಾರೆ. ಇನ್ನು ಕೆಲವರು ಪ್ರಕೃತಿಯೇ ಭಗವಂತ ಅಂದರೆ ಲಕ್ಷ್ಮಿಯೇ ಭಗವಂತ ಹೇಳ್ತಾರೆ. ಇನ್ನು ಕೆಲವರು ಜೀವವನ್ನೇ ಭಗವಂತ ಹೇಳ್ತಾರೆ, ಅದ್ವೈತದಲ್ಲಿ ಹೇಳಿದಾಗೆ ಜೀವ ಭಗವಂತ ಒಂದೇ ಹೇಳಿ. ಇನ್ನು ಕೆಲವರು ಈ ಪ್ರಪಂಚದಲ್ಲಿರುವಂಥ ವಸ್ತುಗಳೆಲ್ಲ ಭಗವಂತನ ಬೇರೆ ಬೇರೆ ರೂಪಗಳು ಹೇಳ್ತಾರೆ. ಭಾಸ್ಕರಾಚಾರ್ಯರೆಲ್ಲ ಹೀಗೆ ಹೇಳ್ತಾರೆ. ಆದರೆ ನಿಜವಾಗಿ ಇದು ಯಾವುದೂ ಭಗವಂತ ಅಲ್ಲ. ಭಗವಂತ ಇದೆಲ್ಲವನ್ನೂ ಮೀರಿದವನು, ಇದೆಲ್ಲದರ ಆಚೆ ಇರುವವನು ಭಗವಂತ. ಆ ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲ, ಸಂಸಾರದಿಂದ ಬರುವಂಥ ವಿಕಾರಗಳು ಯಾವುದೂ ಇಲ್ಲ. ಅವನನ್ನು ಯಾರೂ ಹಾನಿ ಮಾಡಲಿಕ್ಕಾಗ್ದಿಲ್ಲ, ಗಾಯ ಮಾಡಲಿಕ್ಕಾಗ್ದಿಲ್ಲ. ಅವನಿಗೆ ನಾಶ ಇಲ್ಲ, ದೋಷಗಳೇ ಇಲ್ಲ. ಅಂಥ ಭಗವಂತ ಎಲ್ಲರೊಳಗೂ ಇದ್ದಾನೆ. ಎಲ್ಲ ವಸ್ತುಗಳು ಅವನ ಪ್ರತೀಕಗಳು. ಮತ್ತು ಎಲ್ಲರೊಳಗೂ ಕೂತಂಥ ಭಗವಂತನು ಸರ್ವಶಕ್ತ, ಎಲ್ಲವನ್ನೂ ಮಾಡಲಿಕ್ಕೆ ಸಾಮರ್ಥ್ಯ ಇರುವವನು. ಇಂಥ ಭಗವಂತ ಎಲ್ಲ ವಸ್ತುಗಳಲ್ಲಿ ಸರ್ವಶಕ್ತನಾಗಿದ್ದರೂ ಅವನ ಪೂರ್ತಿ ಶಕ್ತಿಯನ್ನು ಎಲ್ಲ ವಸ್ತುಗಳಲ್ಲಿ ತೋರಿಸಲಿಲ್ಲ. ಯಾವ್ಯಾವ ವಸ್ತುವಲ್ಲಿ ಎಷ್ಟೆಷ್ಟು ಶಕ್ತಿ ತೋರಿಸಬೇಕು ಅಷ್ಟೇ ತೋರಿಸ್ತಾನೆ. ಈಗ ಹನುಮಂತನಲ್ಲಿ ಕೂತಂಥ ಭಗವಂತ ಮತ್ತು ಸುಗ್ರೀವನಲ್ಲಿ ಕೂತಂಥ ಭಗವಂತ ಒಂದೇ. ಆದರೆ ಹನುಮಂತನಲ್ಲಿ ಕೂತವನು ಎಷ್ಟು ಶಕ್ತಿಯನ್ನು ತೋರಿಸಿದ ಅಷ್ಟನ್ನು ಅವನು ಸುಗ್ರೀವನಲ್ಲಿ ಕೂತು ತೋರಿಸಲಿಲ್ಲ. ಆದರೆ ಅವರಿಬ್ಬರೊಳಗಿರುವಂಥ ಭಗವಂತನೂ ಒಂದೇ, ಸರ್ವಶಕ್ತನಾದ ಭಗವಂತನೇ. ಇಂತಹ ಭಗವಂತ 4 ರೀತಿಯ ಸೃಷ್ಟಿಯನ್ನು ಮಾಡ್ತಾನೆ. ಅಂಡಜ ಅಂದರೆ ಮೊಟ್ಟೆಯಿಂದ ಹುಟ್ಟುವಂಥ ಪ್ರಾಣಿಗಳೆಲ್ಲ, ಜರಾಯುಜ ಅಂದರೆ ಗರ್ಭದಿಂದ ಹುಟ್ಟುವಂಥದ್ದು, ಸ್ವೇದಜ ಅಂದರೆ ಭೂಮಿಯ ಬೆವರಿನಿಂದ ಹುಟ್ಟುವಂಥದ್ದು, ಅಂದರೆ ಕೆಲವು ಇನ್ಸೆಕ್ಟ್ಸ್ ಎಲ್ಲ ಹೀಗೆ ಹುಟ್ಟುತ್ತವೆ. ಇನ್ನೊಂದು ಉದ್ಬೀಜ ಅಂದರೆ ಬೀಜಗಳಿಂದ ಹುಟ್ಟುವಂಥದ್ದು, ಅಂದರೆ ಗಿಡ ಮರಗಳೆಲ್ಲ. ಹೀಗೆ 4 ರೀತಿಯ ಸೃಷ್ಟಿಯನ್ನು ಈ ಭಗವಂತನೇ ಮಾಡಿಸ್ತಾನೆ. ಕೊನೆಗೆ ಪಿಪ್ಪಲಾಯನ ಹೇಳ್ತಾನೆ, ಹುಟ್ಟುವಾಗ ಭಗವಂತ ಮತ್ತು ಪ್ರಾಣದೇವರು ಜೀವದೊಟ್ಟಿಗೆ ಬಂದು ಹುಟ್ಟುತ್ತಾರೆ. ಹುಟ್ಟಿಯಾದಮೇಲೆ ಆ ಜೀವದೊಟ್ಟಿಗೆ ಇಡೀ ಜೀವನ ಅವನ ದೇಹದಲ್ಲೇ ಇರ್ತಾರೆ. ಜಾಗೃತ, ಸುಷುಪ್ತಿ, ಸ್ವಪ್ನಾವಸ್ಥೆಗಳಲ್ಲಿ ಅವನನ್ನು ತಿರುಗಿಸ್ತಾ ಇಡೀ ಜೀವನ ಅವನೊಟ್ಟಿಗೆ ಇರ್ತಾರೆ. ಕೊನೆಗೆ ಅವನು ಸಾಯುವಾಗ ದೇಹವನ್ನು ಬಿಟ್ಟು ಜೀವದೊಟ್ಟಿಗೆ ಪ್ರಾಣದೇವರು ಮತ್ತು ಭಗವಂತ ಹೋಗ್ತಾರೆ. ಇಲ್ಲಿಗೆ ಪಿಪ್ಪಲಾಯನನ ಉಪದೇಶ ಮುಗೀತು. ನಾರಾಯಣ ಯಾರು ಹೇಳುವಂತಹ ಪ್ರಶ್ನೆಗೆ ಉತ್ತರ ಕೊಟ್ಟ. ಮುಂದೆ ನಿಮಿಚಕ್ರವರ್ತಿ ಕರ್ಮಯೋಗದ ಬಗ್ಗೆ ಕೇಳ್ತಾನೆ. ಧರ್ಮ ಅಂದರೆ ಏನು ಹೇಳಿ ಕೇಳ್ತಾನೆ. ಇದಕ್ಕೆ ಆವಿರ್ಹೋತೃ ಎಂಬ 6ನೇ ಬ್ರಹ್ಮರ್ಷಿ ಉತ್ತರ ಕೊಡ್ತಾನೆ. ಆವಿರ್ಹೋತೃ ಹೇಳ್ತಾನೆ, ಧರ್ಮ ಅಧರ್ಮಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಈ ಜಗತ್ತಿನ ನಿಯಮಗಳು, ಸಮಾಜದ ನಿಯಮಗಳಿಂದೆಲ್ಲ ನಾವು ಧರ್ಮ ಅಧರ್ಮಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ದಿಲ್ಲ. ಜ್ಞಾನಿಗಳಿಗೇ ಈ ವಿಷಯದಲ್ಲಿ ಗೊಂದಲವಾಗ್ತದೆ. ಅವನು ಹೇಳ್ತಾನೆ, ಧರ್ಮ ಅಧರ್ಮ ನೋಡುವ ಮುಂಚೆ ಕರ್ಮ, ಅಕರ್ಮ, ವಿಕರ್ಮ ಅಂದರೆ ಏನು ಹೇಳಿ ತಿಳಿಬೇಕು. ಕರ್ಮ ಅಂದರೆ
ಏನು ಮಾಡಬೇಕೋ ಅದನ್ನು ಮಾಡೋದು. ಅಕರ್ಮ ಅಂದರೆ ಏನು ಮಾಡಬೇಕೋ ಅದನ್ನು ಮಾಡದೇ ಇರೋದು. ವಿಕರ್ಮ ಅಂದರೆ ಯಾವುದನ್ನು ಮಾಡಬಾರ್ದೋ ಅದನ್ನು ಮಾಡೋದು. ಯಾವುದು ಕರ್ಮ, ಯಾವುದು ಅಕರ್ಮ, ಯಾವುದು ವಿಕರ್ಮ ಹೇಳಿ ತಿಳಿದ್ರೆ ನಮಗೆ ಧರ್ಮ ಏನು ಹೇಳಿ ಗೊತ್ತಾಗ್ತದೆ. ಇದನ್ನು ನಾವು ಹೇಗೆ ತಿಳಿಬೇಕು ಅಂದರೆ ವೇದಗಳಿಂದ ನಾವು ಧರ್ಮವನ್ನು ತಿಳಿಬೇಕು ಹೇಳಿ ಹೇಳ್ತಾರೆ. ಆದರೆ ವೇದಗಳು ನೇರವಾಗಿ ಯಾವುದು ಧರ್ಮ ಹೇಳಿ ಹೇಳ್ದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ವೇದಗಳಲ್ಲಿ ಹೇಳ್ತಾರೆ ನಾವು ಯಜ್ಞ ಮಾಡಬೇಕು, ದಾನ ಹೋಮ ಇತ್ಯಾದಿ ಧಾರ್ಮಿಕ ಕ್ರಿಯೆಗಳನ್ನೆಲ್ಲ ಮಾಡಬೇಕು ಹೇಳಿ. ಈ ಕ್ರಿಯೆಗಳನ್ನೆಲ್ಲ ನಾವು ಭಗವತ್ ಪ್ರೀತಿ ಆಗಬೇಕು ಎಂಬ ಉದ್ದೇಶ ಇಲ್ಲದೆ ಮಾಡಿದರೆ ಅದು ಕರ್ಮ ಅಲ್ಲ, ಅದು ಅಕರ್ಮವೂ ಅಲ್ಲ, ಅದು ವಿಕರ್ಮವಾಗ್ತದೆ ಹೇಳಿ ಮಧ್ವಾಚಾರ್ಯರು ಹೇಳ್ತಾರೆ. ಅಂದರೆ ಮಾಡಬಾರ್ದಾದದ್ದನ್ನು ಮಾಡಿದಾಗೆ ಆಗ್ತದೆ. ಒಬ್ಬ ಮನುಷ್ಯ ಕರ್ಮ ಮಾಡಿದ್ರೆ ಹಿಂದೆ ಅವನ ಉದ್ದೇಶ ಏನುಂಟೋ, ಅದರ ಹಿಂದೆ ಅವನ ಭಾವನೆ ಏನುಂಟೋ, ಆ ಉದ್ದೇಶಕ್ಕೆ, ಆ ಭಾವನೆಗೆ ಆ ಕರ್ಮದಿಂದ ಜಾಸ್ತಿ ಮಹತ್ವ. ಭಗವತ್ ಪ್ರೀತಿಗೋಸ್ಕರ ಮಾಡಿದ ಸಣ್ಣ ಕರ್ಮವು ಭಗವತ್ ಪ್ರೀತಿಯ ಉದ್ದೇಶ ಇಲ್ಲದೆ ಮಾಡಿದ ದೊಡ್ಡ ದೊಡ್ಡ ಯಜ್ಞಯಾಗಗಳಿಂದ ಜಾಸ್ತಿ ಶ್ರೇಷ್ಠ. ಹಾಗಿದ್ರೆ ಹೇಗೆ ಕರ್ಮ ಮಾಡಬೇಕು ಅಂದರೆ ನಿಷ್ಕಾಮ ಕರ್ಮ ಮಾಡಬೇಕು. ನಿಷ್ಕಾಮ ಕರ್ಮ ಅಂದರೆ ಕೇವಲ ಭಗವತ್ ಪ್ರೀತಿ ಎಂಬ ಕಾಮನೆಯಿಂದ ಕರ್ಮ ಮಾಡೋದು. ಕರ್ಮ ಮಾಡುವ ಹಿಂದೆ ಒಂದೇ ಒಂದು ಕಾಮನೆ ಇರಬೇಕು, ಭಗವಂತನಿಗೆ ಸಂತೋಷವಾಗಲಿ ಹೇಳಿ. ಇಲ್ಲಿ ಪಿಪ್ಪಲಾಯನ ಹೇಳ್ತಾನೆ ಅಸಂಗವಾಗಿ ಕರ್ಮ ಮಾಡಬೇಕು ಹೇಳಿ. ಸಂಗ ಅಂದರೆ ಇಲ್ಲಿ ದೋಷಗಳು. ಮಧ್ವಾಚಾರ್ಯರು ಹೇಳ್ತಾರೆ ಕರ್ಮ ಮಾಡುವಾಗ 12 ದೋಷಗಳನ್ನು, ಮಾನಸಿಕ ದೋಷಗಳನ್ನು ಇಟ್ಕೊಂಡು ಕರ್ಮ ಮಾಡ್ಬೋದು. ಆ ದೋಷಗಳಿಲ್ಲದೆ ಕರ್ಮವನ್ನು ಮಾಡಬೇಕು. ಆ ದೋಷಗಳು ಯಾವುದು ಅಂದರೆ ಭಗವಂತನ ಭಕ್ತಿ ಇಲ್ಲದೆ ಕರ್ಮವನ್ನು ಮಾಡೋದು. ಎರಡನೇದ್ದು ದೇವತೆಗಳಲ್ಲಿ ಭಗವದ್ಭಕ್ತರಲ್ಲಿ ಭಕ್ತಿ ಇಲ್ಲದೆ ಕರ್ಮವನ್ನು ಮಾಡೋದು. ಅಯೋಗ್ಯರಲ್ಲಿ ಭಕ್ತಿ ಮಾಡಿ ಕರ್ಮ ಮಾಡೋದು. ಭಗವಂತನನ್ನು ದ್ವೇಷ ಮಾಡುವವರೊಟ್ಟಿಗೆ ಅಯೋಗ್ಯರೊಟ್ಟಿಗೆಲ್ಲ ಸ್ನೇಹ ಮಾಡೋದು. ಅಯೋಗ್ಯರನ್ನು ಗೌರವಿಸೋದು, ಅವರಿಗೇನೋ ದುಡ್ಡುಂಟು, ಅವ್ರ ಹತ್ರ ದೊಡ್ಡ ಪೊಸಿಷನ್ ಉಂಟು ಹೇಳಿ ಅವರಿಗೆ ಗೌರವ ಕೊಡೋದು. ನಮ್ಮಿಂದ ಶ್ರೇಷ್ಠರಾದವರಿಗೆ ನೋವಾದರೂ ಸ್ವಾರ್ಥಕ್ಕೋಸ್ಕರ ಕರ್ಮಗಳನ್ನು ಮಾಡೋದು. ದೇವತೆಗಳಲ್ಲಿ ಭಕ್ತಿ ಮಾಡೋದು, ಆದರೆ ತಾರತಮ್ಯ ಅನುಸಾರ ಭಕ್ತಿ ಮಾಡದೇ ಇರೋದು. ನಮ್ಮ ಕರ್ಮಗಳು ನಮ್ಮಿಂದ ಶ್ರೇಷ್ಠರಾದ ಜನರ ಕರ್ಮಗಳನ್ನು ಒಂದೇ ಹೇಳಿ ನೋಡೋದು. ನಮ್ಮ ಕರ್ಮಗಳನ್ನು ದೊಡ್ಡವರ ಕರ್ಮಗಳಿಂದ ಜಾಸ್ತಿ ಪ್ರೀತಿಯಿಂದ ನೋಡೋದು. ನಮ್ಮನ್ನು ಮತ್ತು ನಮ್ಮಿಂದ ದೊಡ್ಡವರನ್ನು ಸಮಾನರು ಹೇಳಿ ತಿಳಿದುಕೊಳ್ಳೋದು. ನಮ್ಮ ಸಾಮರ್ಥ್ಯವನ್ನು ತಿಳಿದುಕೊಳ್ಳದೆ ಕರ್ಮಗಳನ್ನು ಮಾಡದೇ ಇರೋದು. ನಮ್ಮ ಸಾಮರ್ಥ್ಯ ಗೊತ್ತಿದ್ದರೂ ಅದಕ್ಕೆ ಅನುಗುಣವಾದ ಕರ್ಮಗಳನ್ನು ಮಾಡದೇ ಇರೋದು. ಇದು 12 ದೋಷಗಳು ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳಿದ್ದು. ಈ ದೋಷಗಳಿಲ್ಲದೆ ನಾವು ಕರ್ಮಗಳನ್ನು ಮಾಡಬೇಕು. ಆದರೆ ಪ್ರಶ್ನೆ ಏನು ಬರ್ತದೆ ಅಂದರೆ, ವೇದಗಳಲ್ಲಿ ಈ ಯಜ್ಞ ಮಾಡಿದರೆ ಇಷ್ಟು ಪಶುಗಳು ಸಿಗ್ತದೆ, ಇಷ್ಟು ಸಂಪತ್ತು ಸಿಗ್ತದೆ, ಇಷ್ಟು ಮಕ್ಕಳಾಗ್ತಾರೆ ಹೇಳಿ ಎಲ್ಲ ಲೌಕಿಕ ಫಲಗಳನ್ನೆಲ್ಲ ಹೇಳ್ತಾರೆ. ಆದರೆ ಇಲ್ಲಿ ನಿಷ್ಕಾಮ ಕರ್ಮ ಮಾಡಬೇಕು ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ವೇದಗಳಲ್ಲಿ ಯಾಕಂತ ಫಲಗಳು ಹೇಳ್ತಾರೆ? ಇದಕ್ಕೇ ವೇದಗಳನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಮೊದಲು ವೇದ ಓದುವಾಗ ಬಿಗಿನರ್ಸಿಗೆಲ್ಲ ಹೀಗೇ ಅರ್ಥ ಆಗ್ತದೆ. ಇಂಥ ಲೌಕಿಕ ಫಲಗಳನ್ನೆಲ್ಲ ಹೇಳಿ ಒಬ್ಬ ಮನುಷ್ಯನನ್ನು ಭಗವಂತನ ಚಿಂತನೆಯ ಕಡೆಗೆ ಆಕರ್ಷಣೆ ಮಾಡಲಿಕ್ಕೆ ಮೊದಲನೆಯ ಮೆಟ್ಲದು. ಆದರೆ ಈ ಹೊರಗಿನ ಅರ್ಥದಲ್ಲಿಯೇ ನಿಂತು ಬಿಡಬಾರ್ದು. ನಾವು ಬರೀ ವೇದಗಳ ಹೊರಗಿನ ಅರ್ಥ ನೋಡಿದರೆ ಅದು ಹೀಗೆ ಲೌಕಿಕವಾದ ಫಲಗಳನ್ನೇ ಕೊಡ್ತದೆ ಹೇಳಿ ಹೇಳ್ತಾ ಇದ್ದಾಗೆ ಕಾಣ್ಬೋದು. ಆದರೆ ನಾವು ಅದನ್ನು ತುಂಬ ಅಧ್ಯಯನ ಮಾಡಿ ಅದರ ಒಳಗಿನ ಅರ್ಥವನ್ನು ತಿಳಿಬೇಕು. ಅದು ತಿಳಿದುಕೊಂಡ್ರೆ ನಮಗೆ ಎಲ್ಲವೂ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುವಂತಹ ಫಲವನ್ನೇ ಹೇಳ್ತಾ ಉಂಟು ಹೇಳಿ ಅರ್ಥ ಆಗ್ತದೆ. ಈಗ ವೇದಗಳು ಧರ್ಮವನ್ನು ಹೇಳ್ತಾ ಉಂಟು. ಏನು ಧರ್ಮ ಹೇಳಿ ಅರ್ಥ ಆಗಬೇಕಂದ್ರೆ ವೇದಗಳ ಒಳಗಿನ ಅರ್ಥವನ್ನು ತಿಳಿಬೇಕು. ಈ ಒಳಗಿನ ಅರ್ಥವನ್ನು ತಿಳಿಬೇಕಂದ್ರೆ ನಮಗೊಂದು ಗುರು ಬೇಕು. ಅಂಥ ಗುರುವನ್ನು ಶಿಷ್ಯನೇ ಪರೀಕ್ಷೆ ಮಾಡಿ ನಾವೇ ಇವನು ನನಗೆ ಸರಿಯಾದ ಗುರು ಹೇಳಿ ಒಂದು ಗುರುವನ್ನು ನಾವು ಇಟ್ಕೊಳ್ಬೇಕು ಹೇಳಿ ಹೇಳ್ತಾ ಇದ್ದಾನೆ. ಇದು ವೇದಗಳಿಗೆ ಮಾತ್ರ ಅಲ್ಲ, ತುಂಬ ಪುರಾಣಗಳಲ್ಲಿಯೂ ಕೂಡ ಗುಹ್ಯ ಭಾಷೆಯಿಂದ ಹೇಳ್ತಾರೆ. ಅದನ್ನೆಲ್ಲ ತಿಳಿಬೇಕಂದ್ರೆ ಒಂದು ಗುರು ಬೇಕು. ಆ ಗುರು ನಮ್ಮ ಯೋಗ್ಯತಾನುಗುಣವಾಗಿ ನಮಗೆ ಯಾವುದು ಸರಿಯಾದ ಉಪಾಸನೆ ಹೇಳಿ ಅವರೇ ನಮಗೆ ತಿಳಿಸಿಕೊಡ್ತಾರೆ. ಎಲ್ಲರಿಗೂ ಒಂದೇ ಉಪಾಸನೆ ಅಲ್ಲ, ಒಬ್ರೊಬ್ರಿಗೆ ಒಂದೊಂದು ಉಪಾಸನೆಯ ದಾರಿ ಇರ್ತದೆ. ಆ ಗುರು ನಮಗೆ ಹೇಳ್ತಾರೆ ಯಾವುದು ಸರಿಯಾದ ಉಪಾಸನೆಯ ದಾರಿ ಹೇಳಿ. ಅಂಥ ಗುರುವನ್ನು ಸರಿಯಾದ ಸಮಯಕ್ಕೆ ಭಗವಂತನೇ ನಮಗೆ ಕಳಿಸಿಕೊಡ್ತಾನೆ. ನಾವೇನು ಅದಕ್ಕೆ ಚಿಂತೆ ಮಾಡೋದು ಬೇಡ. ಆವಿರ್ಹೋತ್ರ ಮುಂದೆ ಹೇಳ್ತಾನೆ, ಹೀಗೆ ಗುರುವಿನಿಂದ ಉಪಾಸನೆಯ ದಾರಿಯನ್ನು ತಿಳಿದುಕೊಂಡಾದಮೇಲೆ ಒಬ್ಬ ಸಾಧಕ ತನ್ನ ಮನಸ್ಸಿನಲ್ಲಿಯೇ ಒಂದು ಭಗವಂತನ ರೂಪವನ್ನು ಸೃಷ್ಟಿ ಮಾಡಿ ಆ ರೂಪವನ್ನು ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು, ಉಪಾಸನೆ ಮಾಡಬೇಕು. ಮೊದಲು ಈ ರೂಪ ಅಷ್ಟು ಸುಲಭವಾಗಿ ಬರೋದಿಲ್ಲ ಮನಸ್ಸಿಗೆ, ಅದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕಾಗ್ತದೆ. ಹಾಗಿರುವಾಗ ಒಂದು ಪ್ರತಿಮೆಯನ್ನೇ ಇಟ್ಕೊಂಡು ನಾವು ಧ್ಯಾನ ಮಾಡ್ಬೋದು. ಈ ಭಗವಂತನಿಗೆ ನಮ್ಮ ಹತ್ರ ಇದ್ದದ್ದನ್ನೆಲ್ಲ ಅರ್ಪಿಸಿ ಬಿಡಬೇಕು. ಇಲ್ಲಿ ಮತ್ತೆ ಧ್ಯಾನದ ಮೆಟ್ಲುಗಳನ್ನು ಹೇಳ್ತಾರೆ. ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರದಿಂದ ನಮ್ಮ ಮನಸ್ಸನ್ನು ಶುದ್ಧ ಮಾಡಬೇಕು. ಪ್ರಾಣಾಯಾಮ ಅಂದರೆ ಉಸಿರಿನ ನಿಯಂತ್ರಣೆ. ನಮ್ಮೊಳಗಿರುವಂತಹ ಪಾಪ ಪುರುಷನನ್ನು ಪ್ರಾಣಾಯಾಮದ ಮೂಲಕ ಪ್ರಾಣಾಗ್ನಿಯಿಂದ ಸುಟ್ಟು ಬಿಟ್ಟು ನಮ್ಮ ಮನಸ್ಸನ್ನು ಶುದ್ಧವಾಗಿ ಮಾಡಬೇಕು. ಪ್ರತ್ಯಾಹಾರ ಅಂದರೆ ಹೊರಗಿನ ವಿಷಯಗಳಿಂದೆಲ್ಲ ನಮ್ಮ ಮನಸ್ಸನ್ನು ವಿಡ್ರಾ ಮಾಡಿ ಭಗವಂತನ ಕಡೆಗೆ ತಿರುಗಿಸಿ ನಿಲ್ಲಿಸೋದು. ಇದಾದಮೇಲೆ ಧ್ಯಾನ ಸಾಧ್ಯವಾಗ್ತದೆ. ಧ್ಯಾನದಲ್ಲಿ ಭಗವಂತನ ರೂಪವನ್ನು ನಾವು ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು. ಕೊನೆಗೆ ಇಂಥ ಸಾಧಕನಿಗೆ ಭಗವಂತ ಎಲ್ಲೆಡೆ ಕಾಣ್ತಾನೆ, ಎಲ್ಲರೊಳಗೂ ಭಗವಂತನನ್ನು ಕಾಣ್ತಾನೆ, ಎಲ್ಲವನ್ನೂ ಮಾಡುವವನು ಭಗವಂತ ಹೇಳಿ ತಿಳಿದಿರ್ತಾನೆ. ಮತ್ತು ತನ್ನ ಹೃದಯದೊಳಗೇ ಭಗವಂತನನ್ನು ನೋಡ್ತಾನೆ. ಭಗವಂತನ ಯಜ್ಞದ ಪ್ರಸಾದವನ್ನು ಸ್ವೀಕರಿಸ್ತಾನೆ. ಅಂಥ ಯಜ್ಞೇಶ್ವರನಾದ ಎಲ್ಲ ಯಜ್ಞಗಳ ಸ್ವಾಮಿಯಾದ ಭಗವಂತ ನನ್ನೊಳಗೆ ಕೂಡ ಇದ್ದಾನೆ, ನನಗೆ ಅತ್ಯಂತ ಪ್ರೀತಿಯಾದ ವಸ್ತು ಹೇಳಿ ಅವನಲ್ಲಿ ಭಕ್ತಿ ಮಾಡಬೇಕು. ಹೀಗೆ ಮಾಡಿದವನು ಬಂಧನದಿಂದ ಹೊರಗೆ ಹೋಗಿ ಮುಕ್ತಿಯನ್ನು ಪಡಿತಾನೆ.
ಮುಂದೆ ನಿಮಿಚಕ್ರವರ್ತಿ ಕೇಳ್ತಾನೆ, ನನಗೆ ಭಗವಂತನ ಜನ್ಮಗಳು ಮತ್ತು ಕರ್ಮಗಳ ಬಗ್ಗೆ ಹೇಳಿ. ಅಂದರೆ ಇಲ್ಲಿ ಅಭಿಪ್ರಾಯ ಏನಂದರೆ ಭಗವಂತನ ಅವತಾರಗಳ ಬಗ್ಗೆ ಹೇಳಿ. ಯಾಕಂದರೆ ಅವತಾರ ಅಂದರೆ ಕೆಳಗೆ ಇಳಿಯುವುದು ಅರ್ಥ. ಭಗವಂತನಿಗೆ ನಿಜವಾಗಿ ಜನ್ಮ ಇಲ್ಲ, ಕರ್ಮ ಇಲ್ಲ. ಆದರೆ ಅವನು ಅವತಾರದಲ್ಲಿ ನಮ್ಮ ಹಾಗೆ ಕೆಳಗಿಳಿದು ಬಂದು ಜನಿಸಿದ ಹಾಗೆ ತೋರಿಸ್ಕೊಳ್ತಾನೆ, ಕರ್ಮಗಳನ್ನು ಮಾಡಿದ ಹಾಗೆ ತೋರಿಸ್ತಾನೆ. ಹಾಗೆ ಅವನಿಗೆ ಅವತಾರ ಅಂದರೆ ಕೆಳಗಿಳಿದು ಬರೋದು. ಜನ್ಮವೂ ಕರ್ಮವೂ ಎರಡೂ ಅವನಿಗೆ ಅವತಾರವೇ, ಕೆಳಗಿಳಿದು ಬರ್ತಾನೆ ಎರಡಕ್ಕೂ. ಇನ್ನೊಂದೇನೆಂದರೆ ಜನ್ಮ ಅಂದರೆ ಹುಟ್ಟುದು ಅರ್ಥ ಅಲ್ಲ. ಜನ್ಮಕ್ಕೆ ಅರ್ಥ ಜನಿ ಪ್ರಾದುರ್ಭಾವೇ ಕಾಣಿಸ್ಕೊಳ್ಳೋದು. ಭಗವಂತ ನಮ್ಮ ಮುಂದೆ ಕಾಣಿಸ್ಕೊಳ್ಳೋದೇ ಅವನ ಜನ್ಮ. ಹೀಗೆ ನಿಮಿಚಕ್ರವರ್ತಿ ಕೇಳಿದಾಗ ದ್ರಮಿಳ ಎಂಬ ಬ್ರಹ್ಮರ್ಷಿ ಅವನಿಗೆ ಉಪದೇಶ ಮಾಡ್ತಾನೆ. ದ್ರಮಿಳ ಹೇಳ್ತಾನೆ, ಯೋ ವಾ ಅನಂತಸ್ಯ ಗುಣಾನಂತಾನ್ ಅನುಕ್ರಮಿಷ್ಯನ್ ಸತು ಬಾಲಬುದ್ಧಿ ರಜಾಂಸಿ ಭೂಮೇರ್ಗಣಯೇತ್ ಕಥಂಚಿತ್ ಕಾಲೇನ ನೈವಾಖಿಲ ಶಕ್ತಿಧಾಮ್ನಃ. ಯೋ ವಾ ಅನಂತಸ್ಯ ಗುಣಾನಂತಾನ್ ಅನುಕ್ರಮಿಷ್ಯನ್, ಯಾರಾದರೂ ಅನಂತನಾದ ಭಗವಂತನ ಅನಂತ ಗುಣಗಳನ್ನು ನಾನು ಎಣಿಸ್ತೇನೆ ಹೊರಟ್ರೆ ಸತು ಬಾಲಬುದ್ಧಿ, ಬುದ್ಧಿ ಇಲ್ಲ ಅವರಿಗೆ, ಮೂರ್ಖರವರು. ರಜಾಂಸಿ ಭೂಮೇರ್ ಗಣಯೇತ್ ಕಥಂಚಿತ್ ಕಾಲೇನ, ತುಂಬ ಕಾಲ ಉಂಟು, ತುಂಬ ಸಮಯ ಉಂಟು, ಸಾವೇ ಇಲ್ಲ ವರವನ್ನು ಪಡೆದು ಬಿಟ್ಟವ್ರು ಯಾರಾದರೂ ಭೂಮಿಯಲ್ಲಿರುವಂಥ ಪ್ರತಿಯೊಂದು ಧೂಳಿನ ಕಣವನ್ನು ನಾನು ಎಣಿಸ್ತೇನೆ ಹೊರಟ್ರೆ ತುಂಬ ಕಾಲ ಉಂಟು, ಅವ್ರ ಹತ್ರ ಎಣಿಸಿ ಮುಗಿಬಹುದೇನೋ. ಆದರೆ ನೈವಾಖಿಲ ಶಕ್ತಿಧಾಮ್ನಃ, ಎಲ್ಲ ಶಕ್ತಿಯ ಮನೆಯಾದಂಥ ಸರ್ವಶಕ್ತನಾದ ಭಗವಂತನ ಪ್ರತಿಯೊಂದು ಗುಣಗಳನ್ನು ಎಣಿಸಲಿಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಯಾಕಂದರೆ ಅವು ಅನಂತ. ಭೂಮಿಯಲ್ಲಿರುವ ಧೂಳುಗಳ ಕಣಗಳಾದರೂ ಅಂತ ಉಂಟದಕ್ಕೆ, ಫೈನೈಟ್ ನಂಬರ್, ಅದು ಎಣಿಸಿ ಮುಗಿಬಹುದು. ಆದರೆ ಅನಂತವಾದ ಗುಣಗಳನ್ನು ಎಣಿಸಿ ಮುಗಿಯುವುದು ಹೇಗೆ? ಅದಕ್ಕೆ ಅಂತವೇ ಇಲ್ಲ. ಋಗ್ವೇದದಲ್ಲಿ ಕೂಡ ಇದೇ ವಿಷಯವನ್ನು ಹೇಳ್ತಾರೆ. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ. ಹಾಗೆ ದ್ರಮಿಳ ಹೇಳ್ತಾನೆ, ಅನಂತ ಗುಣಗಳುಳ್ಳ ಭಗವಂತನಿಗೆ ಅನಂತ ಅವತಾರಗಳು ಕೂಡ ಇದ್ದಾವೆ. ಪ್ರತಿಯೊಂದು ಜೀವ ಹುಟ್ಟುವಾಗ ಅವರೊಟ್ಟಿಗೆ ಭಗವಂತನೂ ಕೂಡ ಬರ್ತಾನೆ, ಅದು ಒಂದೊಂದು ಅವತಾರ. ಹೀಗೆ ಅವನ ಪ್ರತಿಯೊಂದು ಅವತಾರವನ್ನು ಎಣಿಸ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಹೀಗೆ ಭಗವಂತನಿಗೆ ಅನಂತ ಅವತಾರಗಳಿದ್ದರೂ ಕೂಡ ಆ ಅವತಾರಗಳಲ್ಲಿ ಒಂದು ಮುಖ್ಯವಾದ 35 ಅವತಾರಗಳನ್ನು ಇಲ್ಲಿ ದ್ರಮಿಳ ವಿವರಿಸ್ತಾನೆ. ಮೊದಲು ದ್ರಮಿಳ ಹೇಳ್ತಾನೆ, ಏನೂ ಇಲ್ಲದಿರುವಾಗ ಪ್ರಳಯ ಕಾಲದಲ್ಲಿ ಭಗವಂತ ನಾರಾಯಣನಾಗಿ ಇದ್ದ. ಈ ನಾರಾಯಣ ಸೃಷ್ಟಿಯನ್ನು ಮಾಡಿದ. ಮೊದಲು ತ್ರಿಮುಖಿ ಸೃಷ್ಟಿ, ಅಂದರೆ ಪ್ರಕೃತಿಯ ಸೃಷ್ಟಿ. ಇದಕ್ಕೆ 3 ಮುಖಗಳು, ಸತ್ವ, ರಜಸ್ಸು, ತಮಸ್ಸು ಎಂಬ ತ್ರಿಗುಣಗಳು. ಇದಾದಮೇಲೆ ಚತುರ್ಮುಖಿ ಸೃಷ್ಟಿ, ಅಂದರೆ ಚತುರ್ಮುಖ ಬ್ರಹ್ಮನ ಸೃಷ್ಟಿ, ಮಹತ್ತತ್ವದ ಸೃಷ್ಟಿ. ಅದರೊಟ್ಟಿಗೆ 4 ವೇದಗಳು, 4 ವರ್ಣಗಳು, 4 ಆಶ್ರಮಗಳು. ಇದಾದಮೇಲೆ ಪಂಚಮುಖಿ ಸೃಷ್ಟಿ, ಅಂದರೆ ಶಿವನ ಸೃಷ್ಟಿ ಆಯಿತು. ಪಂಚಮುಖಿ ಶಿವನಿಂದ ಪಂಚಭೂತಗಳು, ಪಂಚ ವಿಷಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳ ಎಲ್ಲ ಸೃಷ್ಟಿ ಆಯಿತು. ಹೀಗೆ ಪ್ರಪಂಚದ ಸೃಷ್ಟಿ ಆಯಿತು. ಇಂಥ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ನಾರಾಯಣನ 35 ಅವತಾರಗಳನ್ನು ದ್ರಮಿಳ ಮುಂದೆ ಹೇಳ್ತಾನೆ. ಮೊದಲು ದ್ರಮಿಳ ಹೇಳೋದು ಪುರುಷಾವತಾರ. ಪುರುಷಾವತಾರ ಒಂದಲ್ಲ, 3 ಪುರುಷಾವತಾರಗಳನ್ನು ಇಲ್ಲಿ ಹೇಳ್ತಾನೆ ದ್ರಮಿಳ. ಯಾವುದದು ಅಂದರೆ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಮುಂಚೆ ಬ್ರಹ್ಮಾಂಡದ ಹೊರಗೆಲ್ಲ ತುಂಬಿದಂತಹದ್ದು ಮೊದಲನೇ ಪುರುಷಾವತಾರ. ಅದಾದಮೇಲೆ ಬ್ರಹ್ಮಾಂಡ ಸೃಷ್ಟಿ ಆಯಿತು, ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿ ಬ್ರಹ್ಮಾಂಡವನ್ನೆಲ್ಲ ತುಂಬಿದಂತಹದ್ದು 2ನೇ ಪುರುಷಾವತಾರ. ಅದಾದಮೇಲೆ ಪಿಂಡಾಂಡವನ್ನು ಸೃಷ್ಟಿ ಮಾಡಿ, ಮನುಷ್ಯ ದೇಹವನ್ನು ಸೃಷ್ಟಿ ಮಾಡಿ ಆ ದೇಹದೊಳಗೆ ಪೂರ್ತಿಯಾಗಿ ತುಂಬಿದಂಥ 3ನೇ ಪುರುಷಾವತಾರ. ಹೀಗೆ ಬ್ರಹ್ಮಾಂಡದ ಹೊರಗೆಲ್ಲ ತುಂಬಿದಂತಹದ್ದು, ಬ್ರಹ್ಮಾಂಡದ ಒಳಗೆಲ್ಲ ತುಂಬಿದಂತಹದ್ದು, ಪಿಂಡಾಂಡದ ಒಳಗೆ ತುಂಬಿದಂಥ 3 ಪುರುಷಾವತಾರಗಳನ್ನು ಮೊದಲು ದ್ರಮಿಳ ಇಲ್ಲಿ ವರ್ಣಿಸ್ತಾನೆ. ಈ ಪಿಂಡಾಂಡದಲ್ಲಿ ತುಂಬಿದಂಥ ಪುರುಷಾವತಾರದ ಬಗ್ಗೆ ಒಂದು 2 ವಿಷಯಗಳನ್ನು ನೋಡುವ. ಪುರುಷ ಎಂಬ ಶಬ್ದಕ್ಕೆ ಪೂರ್ಣನಾದವನು ಅರ್ಥ. ಭಗವಂತ ಪರಿಪೂರ್ಣನಾದವನು, ಅದಕ್ಕೆ ಅವನೇ ಪುರುಷ. ಆದರೆ ನಮ್ಮ ಶರೀರವನ್ನು ಕೂಡ ಪುರುಷ ಶರೀರ ಕರೀತಾರೆ. ಯಾಕಂದರೆ ಎವಲ್ಯೂಷನಲ್ಲಿ ಈ ಪ್ರಾಣಿಗಳ ಶರೀರ ಎಲ್ಲ ಅಷ್ಟು ಪೂರ್ಣವಾದದ್ದಲ್ಲ. ಕೊನೆಗೆ ಎಲ್ಲವನ್ನು ಸೃಷ್ಟಿ ಮಾಡಿ ಕೊನೆಗೆ ಮಾಡಿದಂಥ ಶರೀರ ಮನುಷ್ಯನ ಶರೀರ, ಅದು ಎವಲ್ಯೂಷನಲ್ಲಿ ಕೊನೆಗೆ ಬಂದಂಥ ಪೂರ್ಣವಾದ ಶರೀರ. ಅದು ಭಗವಂತನ ಶರೀರ ಪುರುಷ ಶರೀರದ ಆಕಾರದಲ್ಲೇ ಇರ್ತದೆ. ಭಗವಂತ ತನ್ನ ಶರೀರದ ಹಾಗೆಯೇ ಮನುಷ್ಯದ ಶರೀರವನ್ನು ಸೃಷ್ಟಿ ಮಾಡಿದ. ಸಾಮಾನ್ಯವಾಗಿ ಮನುಷ್ಯ ಭಗವಂತನನ್ನು ಧ್ಯಾನ ಮಾಡುವಾಗ ಕಾಣುವಾಗ ಎಲ್ಲ ಭಗವಂತನನ್ನು ಪುರುಷಾಕಾರದಲ್ಲೇ ಕಾಣ್ತಾನೆ, ಮನುಷ್ಯ ಶರೀರದಲ್ಲಿದ್ದಾಗೇ ಕಾಣ್ತಾನೆ. ಅದ್ಯಾಕಂದರೆ ಮನುಷ್ಯ ಭಗವಂತನನ್ನು ತನ್ನ ಹಾಗೆ ಊಹಿಸ್ತಾ ಇದ್ದಾನೆ ಅಲ್ಲ. ಭಗವಂತ ಮನುಷ್ಯನನ್ನು ತನ್ನದೇ ಆಕಾರದಲ್ಲಿ ಸೃಷ್ಟಿ ಮಾಡಿದ. ಅವನಂತಹದ್ದೇ ಪುರುಷ ಶರೀರದ ಹಾಗೆ ಕಾಣುವಂಥ ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡಿದ. ಹೀಗೆ ಈ 3ನೇ ಪುರುಷಾವತಾರದಲ್ಲಿ ಪ್ರತಿಯೊಂದು ಮನುಷ್ಯನ ಶರೀರದೊಳಗೂ ಭಗವಂತ ಪೂರ್ತಿಯಾಗಿ ತುಂಬಿಕೊಂಡ. ಅವನ ಇಂದ್ರಿಯಗಳೆಲ್ಲ ನಮ್ಮ ಇಂದ್ರಿಯಗಳೊಳಗಿರುವ ಹಾಗೆ ತುಂಬಿಕೊಂಡ. ಈ 3 ಪುರುಷಾವತಾರಗಳಲ್ಲಿ ಪಿಂಡಾಂಡದೊಳಗೆ ತುಂಬಿದಂಥ ಪುರುಷಾವತಾರ ಮಹತ್ವವಾದದ್ದು. ಯಾಕಂದರೆ ಪಿಂಡಾಂಡದಲ್ಲಿ ತುಂಬಿದಂಥ ಪುರುಷಾವತಾರ ಜ್ಞಾನ ಮತ್ತು ಆನಂದದ ಅಂಶದೊಟ್ಟಿಗೆ ತುಂಬಿದವನು. ಅಂದರೆ ಬ್ರಹ್ಮಾಂಡದ ಹೊರಗೆ ಬ್ರಹ್ಮಾಂಡ ಎಲ್ಲ ಜಡವಸ್ತುಗಳು, ಅದರ ಒಳಗೆ ತುಂಬುವಾಗ ಭಗವಂತನ ಜ್ಞಾನ ಮತ್ತು ಆನಂದದ ಕ್ರಿಯೆಗಳೆಲ್ಲ ಏನಿಲ್ಲ. ಆದರೆ ಪಿಂಡಾಂಡದೊಳಗೆ ತುಂಬಿದ ಭಗವಂತ ಜ್ಞಾನ ಮತ್ತು ಆನಂದದ ಕ್ರಿಯೆಯನ್ನು ಮಾಡಿಸ್ತಾನೆ. ಹಾಗೆ ಅವನ ಜ್ಞಾನ ಆನಂದದ ಅಂಶದೊಟ್ಟಿಗೆ ಈ ಶರೀರದೊಳಗೆ ತುಂಬಿ ಜ್ಞಾನ ಆನಂದದ ಕ್ರಿಯೆಯನ್ನೆಲ್ಲ ಮಾಡಿಸ್ತಾನೆ ಈ ಶರೀರದಿಂದ. ಹೀಗೆ ಪಿಂಡಾಂಡದೊಳಗೆ ತುಂಬಿ ಈ ಪಿಂಡಾಂಡಕ್ಕೆ ಅವನು 3 ಕೊಟ್ಟ. ಏನು ಕೊಟ್ಟ ಅಂದರೆ ಬಲ, ಓಜಸ್ಸು, ಇಹ. ಬಲ ಅಂದರೆ ನಮಗೆ ಏನು ಬೇಕೋ ಅದು ಪಡೆಯುವಂಥ ಶಕ್ತಿ.
ಓಜಸ್ ಅಂದರೆ ನಮಗೆ ಏನು ಬೇಡವೋ ಅದನ್ನು ನಿಗ್ರಹ ಮಾಡುವಂಥ, ನಾಶ ಮಾಡುವಂತಹ ಶಕ್ತಿ. ಇಹ ಅಂದರೆ ನಮಗೆ ಏನು ಬೇಕೋ ಅದು ಪಡಿಲಿಕ್ಕೋಸ್ಕರ ಚೇಷ್ಟೆ ಮಾಡುವಂಥ ಸಾಮರ್ಥ್ಯ. ಈ ಬಲ, ಇಹ, ಓಜಸ್ಸೇ ಸತ್ವ, ರಜಸ್ಸು, ತಮೋ ಗುಣಗಳ ಸಂಕೇತ. ಹೀಗೆ ಬ್ರಹ್ಮಾಂಡದ ಹೊರಗೆ ತುಂಬಿದಂಥ ಪುರುಷ, ಬ್ರಹ್ಮಾಂಡದ ಒಳಗೆ ತುಂಬಿದಂಥ ಪುರುಷ, ಪಿಂಡಾಂಡದ ಒಳಗೆ ತುಂಬಿದಂಥ ಪುರುಷನನ್ನೇ ಓಂಕಾರದ 3 ಅಕ್ಷರಗಳು ಹೇಳ್ತಾ ಉಂಟು, ಆ, ಉ, ಮ. ಇದೇ ಪುರುಷ ರೂಪಗಳನ್ನು ಪುರುಷ ಸೂಕ್ತದಲ್ಲಿ ಕೂಡ ವರ್ಣನೆ ಮಾಡ್ತಾರೆ. ಇನ್ನು ಕೆಲವು ಬಾರಿ ಇದೇ 3 ಪುರುಷ ರೂಪಗಳನ್ನು ಸೃಷ್ಟಿ, ಸ್ಥಿತಿ, ಸಂಹಾರಕ್ಕೆ ಕಾರಣವಾದ 3 ಅವತಾರಗಳು ಹೇಳ್ತಾರೆ. ಹಾಗೆ ಸ್ವಪ್ನ, ಸುಷುಪ್ತಿ, ಜಾಗೃತ ಅವಸ್ಥೆಗಳನ್ನು ನಿಯಮನ ಮಾಡುವಂತಹ 3 ಅವತಾರಗಳು ಕೂಡ ಹೇಳ್ತಾರೆ. ಇಲ್ಲಿಗೆ 3 ಅವತಾರಗಳನ್ನು ದ್ರಮಿಳ ಹೇಳಿದ. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರಕ್ಕೆ ಕಾರಣರಾದವರು ಬ್ರಹ್ಮ, ವಿಷ್ಣು ಮತ್ತು ಶಿವ. ಭಗವಂತ ರಜೋಗುಣದಿಂದ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಅವನೊಳಗೆ ಆವಿಷ್ಟನಾದ. ಭಗವಂತ ಬ್ರಹ್ಮನೊಳಗೆ ನಿಂತುಕೊಂಡು ಸೃಷ್ಟಿಯನ್ನು ಮಾಡಿದ. ತಮೋಗುಣದಿಂದ ಭಗವಂತ ಶಿವನನ್ನು ಸೃಷ್ಟಿ ಮಾಡಿ ಶಿವನೊಳಗೆ ಆವಿಷ್ಟನಾದ. ಶಿವನೊಳಗಿದ್ದ ಭಗವಂತ ಜಗತ್ತನ್ನೆಲ್ಲ ಸಂಹಾರ ಮಾಡ್ತಾನೆ. ಭಗವಂತನೇ ವಿಷ್ಣುವಾಗಿ ಅವತರಿಸಿ ಜಗತ್ತನ್ನೆಲ್ಲ ಪಾಲನೆ ಮಾಡ್ತಾನೆ. ಹೀಗೆ ಸೃಷ್ಟಿ, ಸ್ಥಿತಿ, ಸಂಹಾರಕ್ಕೆ ಕಾರಣನಾದವನು ಭಗವಂತನೇ. ಸೃಷ್ಟಿ ಮತ್ತು ಸಂಹಾರವನ್ನು ಆವೇಶ ರೂಪಗಳಿಂದ ಮಾಡ್ತಾನೆ, ಸ್ಥಿತಿಯನ್ನು ತನ್ನದೇ ಆದ ವಿಷ್ಣು ರೂಪದಿಂದ ಮಾಡ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ರಜೋಗುಣದಿಂದ ಬ್ರಹ್ಮನ ಸೃಷ್ಟಿ ಆಯಿತು, ತಮೋಗುಣದಿಂದ ಶಿವನ ಸೃಷ್ಟಿ ಆಯಿತು. ಆದರೆ ವಿಷ್ಣುವಿನ ಸೃಷ್ಟಿ ಸತ್ವಗುಣದಿಂದ ಆಗಲಿಲ್ಲ. ವಿಷ್ಣು ತ್ರಿಗುಣಗಳಿಂದ ಮೇಲೆ ನಿಂತವನು. ಆದರೆ ಈ ವಿಷ್ಣು ಸತ್ವಗುಣದಿಂದ ಜಗತ್ತಿನ ಸ್ಥಿತಿಯನ್ನು ಮಾಡಿದ ಅಷ್ಟೆ. ಈ ವಿಷ್ಣು ದ್ರಮಿಳ ಹೇಳುವಂಥ 4ನೇ ಭಗವಂತನ ಅವತಾರ. ಇನ್ನು ಅವನು ಹೇಳುವಂತಹ 5ನೇ ಅವತಾರ ನರನಾರಾಯಣ. ಇದರಲ್ಲಿ ನಾರಾಯಣ ಭಗವಂತನ ವಿಶೇಷವಾದ ಅವತಾರ, ನರನಲ್ಲಿ ಭಗವಂತನ ಆವೇಶ. ನಾರಾಯಣ ಅವತಾರದ ಕಥೆ ಇಲ್ಲೇ ಬರೋದು ಭಾಗವತದಲ್ಲಿ. ಧರ್ಮ ಮತ್ತು ಮೂರ್ತಿ ಇವರ ಮಕ್ಕಳಾಗಿ ನರನಾರಾಯಣರು ಹುಟ್ಟುತ್ತಾರೆ. ಈ ನಾರಾಯಣನ ಕಥೆ ಹೇಳ್ತಾ ಶುಕಾಚಾರ್ಯರು ಹೇಳ್ತಾರೆ, ಕಾಮವನ್ನು ಗೆದ್ದವರಾದರೂ ಇರ್ತಾರೆ, ಆದರೆ ಕ್ರೋಧವನ್ನು ಗೆಲ್ಲುವುದು ತುಂಬ ಕಷ್ಟ ಹೇಳಿ. ಇಲ್ಲಿ ಕಾಮ ಅಂದರೆ ಸೆಕ್ಷುವಲ್ ಡಿಸೈರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಲ್ಲ ಕಾಮನೆಗಳ ಬಗ್ಗೆ ಅಲ್ಲ. ಯಾಕಂದರೆ ಎಲ್ಲ ಕಾಮನೆಗಳನ್ನು ಗೆದ್ದು ಬಿಟ್ಟರೆ ಕ್ರೋಧವನ್ನು ಕೂಡ ಗೆಲ್ಲುವುದು ಸುಲಭ. ಯಾಕಂದರೆ ಕ್ರೋಧ ಬರೋದು ಕಾಮನೆಗಳನ್ನು ಪೂರೈಸಲಿಕ್ಕೆ ಆಗದಿರುವಾಗ. ಹಾಗೆ ಇಲ್ಲಿ ಕಾಮನೆಯನ್ನು ಸೆಕ್ಷುವಲ್ ಡಿಸೈರ್ ಹೇಳಿ ಮಾತ್ರ ಇಟ್ಕೊಳ್ಬೇಕು. ಅಂಥ ಕಾಮವನ್ನು ಗೆದ್ದವರಿಗೂ ಕ್ರೋಧವನ್ನು ಗೆಲ್ಲುವುದು ಕಷ್ಟ. ಆದರೆ ಕಾಮ, ಕ್ರೋಧ ಎರಡನ್ನು ಗೆದ್ದವನು ನಾರಾಯಣ ಹೇಳಿ ಇಲ್ಲಿ ನಾರಾಯಣ ಅವತಾರದ ಕಥೆಯನ್ನು ಹೇಳ್ತಾರೆ. ಒಂದು ಬಾರಿ ಈ ನಾರಾಯಣ ಅವತಾರದಲ್ಲಿ ಭಗವಂತ ಬದರಿಯಲ್ಲಿ ಕೂತು ತಪಸ್ ಮಾಡ್ತಾ ಇದ್ದ. ಅವನು ಎಷ್ಟು ತಪಸ್ ಮಾಡ್ತಾ ಇದ್ದ ಅಂದರೆ ಇಂದ್ರನಿಗೂ ಭಯ ಆಯಿತು. ನನ್ನ ಪದವಿಯನ್ನು ಇವನೇ ತಪಸ್ ಮಾಡಿ ತೆಕೊಂಡ್ಬಿಡ್ತಾನೇನೋ ಹೇಳಿ ಭಯ ಆಗಿ ಕಾಮನನ್ನು ಅಂದರೆ ಭಗವಂತನ ಮಗನಾದಂಥ ಮನ್ಮಥನನ್ನೇ ನೀನು ಹೋಗಿ ಅವನ ತಪಸ್ಸನ್ನು ಭಂಗ ಮಾಡು ಹೇಳಿ ಕಳಿಸ್ತಾನೆ. ಕಾಮ ಅಲ್ಲಿ ಅಪ್ಸರಾ ಸ್ತ್ರೀಯರನ್ನೆಲ್ಲ ಇಟ್ಕೊಂಡು ಬಂದು ಇವನ ತಪಸ್ಸನ್ನು ಭಂಗ ಮಾಡಬೇಕು ಹೇಳಿ ನಾರಾಯಣನ ಮುಂದೆ ಎಲ್ಲ ಅಪ್ಸರಾ ಸ್ತ್ರೀಯರನ್ನು ನೃತ್ಯವಾಡಿಸ್ತಾನೆ. ಆವಾಗ ನಾರಾಯಣ ಅದರಿಂದ ಚೂರು ವಿಚಲಿತವಾಗದೆ ಅವನ ಶಕ್ತಿಯಿಂದ ಇನ್ನೂ ಅಪ್ಸರಾ ಸ್ತ್ರೀಯರನ್ನು ಸೃಷ್ಟಿ ಮಾಡಿ ನಿಮಗೆ ಕಮ್ಮಿ ಆದರೆ ಇವರನ್ನು ಕೂಡ ತೆಕೊಂಡು ಹೋಗಿ ಹೇಳಿಕೊಡ್ತಾನೆ. ಅದರಲ್ಲೇ ಒಂದು ಅಪ್ಸರಾ ಸ್ತ್ರೀ ಊರ್ವಶಿ. ಆವಾಗ ಈ ಕಾಮನಿಗೆ ಅಪ್ಸರಾ ಸ್ತ್ರೀಯರಿಗೆಲ್ಲ ಪಶ್ಚಾತ್ತಾಪವಾಗಿ ಕ್ಷಮೆ ಬೇಡ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಭಗವದ್ಭಕ್ತರೆಲ್ಲ ತಪಸ್ ಮಾಡ್ತಾ ಇರುವಾಗ ದೇವತೆಗಳು ಬಂದು ಅವರ ತಪಸ್ಸನ್ನು ಭಂಗ ಮಾಡುವ ಹೇಳಿ ಪ್ರಯತ್ನ ಮಾಡ್ತಾರೆ, ಅವರನ್ನು ಪರೀಕ್ಷೆ ಮಾಡಲಿಕ್ಕೆ. ಅವರ ತಪಸ್ಸನ್ನೇನೋ ಭಂಗ ಮಾಡಲಿಕ್ಕೆ ಆಗಿರಬಹುದು, ಆದರೆ ಭಗವಂತನ ತಪಸ್ಸನ್ನೇ ಹೇಗೆ ಭಂಗ ಮಾಡಬಹುದು? ಭಗವಂತನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಸಾಧ್ಯವಿಲ್ಲ ಹೇಳಿ ಹೇಳ್ತಾರೆ. ಒಂದು ವೇಳೆ ಆ ಭಕ್ತರ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಆಗದಿದ್ದರೆ ಅದು ಕೂಡ ಭಗವಂತನಿಂದಾಗಿಯೇ. ಅವರ ಧ್ಯಾನವನ್ನು, ಅವರ ಉಪಾಸನೆಯನ್ನು ಅವನು ಸ್ವೀಕರಿಸಿದ ಹೇಳಿ, ಆದರೆ ಅವರ ತಪಸ್ಸು ಭಂಗ ಆಗಲಿಲ್ಲ ಅಷ್ಟೇ. ಈ ಕಥೆಯಲ್ಲಿ ಕೆಲವು ಪ್ರಶ್ನೆಗಳೆಲ್ಲ ಬರ್ತವೆ. ಇಲ್ಲಿ ನಾರಾಯಣ ಭಗವಂತಂದೇ ಅವತಾರ, ಅವನು ಕೂತ್ಕೊಂಡು ಬದರಿಯಲ್ಲಿ ತಪಸ್ ಮಾಡ್ತಾ ಇದ್ದಾನೆ ಹೇಳಿದರು. ಭಗವಂತ ಎಂತ ತಪಸ್ ಮಾಡೋದು? ಯಾರ ಮೇಲೆ ತಪಸ್ ಮಾಡೋದು? ಅವನು ಜೀವರು ತಪಸ್ ಮಾಡಿದಾಗೆ ಭಗವಂತನನ್ನು ಕುರಿತು ತಪಸ್ ಮಾಡೋದು ಅವನಿಗೆ ವ್ಯರ್ಥ. ಭಗವಂತ ಅನಂತ ಜ್ಞಾನಾನಂದ ಸ್ವರೂಪ. ಅವನ ಅನಂತವಾದ ಜ್ಞಾನದಲ್ಲಿ ಮುಳುಗಿಬಿಟ್ಟು ಮಗ್ನನಾಗಿ ಅವನಷ್ಟಕ್ಕೆ ಅವನು ಆಲೋಚಿಸ್ತಾ ಇರುವುದೇ ಅವನ ತಪಸ್ಸು. ಇನ್ನೊಂದು ಪ್ರಶ್ನೆ ಏನಂದರೆ, ಇಂದ್ರ ತನ್ನ ಪದವಿಯನ್ನು ನಾರಾಯಣ ತೆಕೊಂಡ್ಬಿಡ್ತಾನೆ ಹೇಳಿ ಭಯಪಟ್ಟು ಕಾಮನನ್ನು ಇವನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಕಳಿಸಿದ ಹೇಳಿದರು. ಇಂದ್ರನಿಗೆ ಯಾಕಿಂಥ ಬುದ್ಧಿ ಬಂತು? ಇಂದ್ರನಿಗೆ ನಾರಾಯಣ ಭಗವಂತನ ಅವತಾರ ಹೇಳಿ ಗೊತ್ತಿರಲಿಲ್ವಾ? ತಾತ್ಕಾಲಿಕವಾಗಿ ಮರೆತು ಹೋಯ್ತಾ ಅವನಿಗೆ? ಕಾಮನಿಗೂ ಯಾಕೆ ಹೀಗೆ ಬುದ್ಧಿ ಬಂತು? ಅವನನ್ನು ಭಂಗ ಮಾಡು ಹೇಳಿ ಕಳಿಸಿದರೆ ಅವನಿಗೆ ಗೊತ್ತಿರಲಿಲ್ವಾ ನಾರಾಯಣ ಭಗವಂತನ ಅವತಾರ, ಅವನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ? ಕೃಷ್ಣಾವತಾರದಲ್ಲಿಯೂ ಹೀಗೆ ಆಗಿತ್ತು. ಕೃಷ್ಣ ಇಂದ್ರನಿಗೆ ಪೂಜೆ ಮಾಡಬೇಡಿ ಹೇಳಿದರೆ ಇಂದ್ರ ಸಿಟ್ಟಿಗೆದ್ದು 7 ದಿನಗಳ ಕಾಲ ನಿರಂತರ ಮಳೆಯನ್ನು ಸುರಿಸಿದ್ದ. ದೇವತೆಗಳೆಲ್ಲ ಹೀಗೆ ಯಾಕೆ ಮಾಡ್ತಾರೆ ಹೇಳಿ ಪ್ರಶ್ನೆ ಬರ್ತದೆ. ಇದಕ್ಕೆ ಉತ್ತರ ಏನಂದರೆ, ದೇವತೆಗಳೆಲ್ಲ ಅಪರೋಕ್ಷ ಜ್ಞಾನಿಗಳಾಗಿದ್ದರೂ ಅಪರೋಕ್ಷ ಜ್ಞಾನಿಗಳಿಗೂ ಅಸುರಾವೇಶ ಆಗ್ತದೆ ಆವಾಗವಾಗ. ಕೇವಲ ಬ್ರಹ್ಮವಾಯುಗಳು ಮತ್ತು ಸರಸ್ವತಿ ಭಾರತಿಗೆ ಮಾತ್ರ ಈ ಅಸುರಾವೇಶ ಆಗುವುದಿಲ್ಲ. ಅಸುರಾವೇಶದಿಂದ ಅವರಿಗೆ ಭಗವಂತನ ಮರೆವು ಬರ್ದಿಲ್ಲ, ಆದರೆ ಭಗವಂತನ ಭಯ ಬರ್ತದೆ ಮತ್ತು ಭಗವಂತನ ವಿರುದ್ಧ ನಿಂತು ಅವನನ್ನು ನಿಲ್ಲಿಸುವ ಹೇಳುವಂಥ ಭಾವನೆ ಕೂಡ ಬರ್ತದೆ. ಆದರೆ ಇದು ತಾತ್ಕಾಲಿಕವಾಗಿ ಬಂದರೂ ಅವರೊಳಗಿರುವಂಥ ದೇವತೆಗೆ ಗೊತ್ತಾಗ್ತದೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ. ಆದರೂ ಅವನ ವಿರುದ್ಧವಾಗಿ ನಿಂತರೆ ಅವನ ಲೀಲೆಯನ್ನು ತೋರಿಸಲಿಕ್ಕೆ, ಅವನ ಮಹಿಮೆಯನ್ನು ತೋರಿಸಲಿಕ್ಕೆ ಒಂದು ಸಾಧನವಾಗ್ತದೆ ಹೇಳಿ ಅವರು ಮುಂದೆ ಹೊರಿತಾರೆ. ಈ ಭಗವಂತನ ವಿರುದ್ಧ ನಿಂತು ಮಾಡಿದಂಥ ಕಾರ್ಯದ ಪಾಪ ಏನುಂಟೋ ಅದು ಆ ಅಸುರಾವೇಶ ಮಾಡಿದಂಥ ಅಸುರನಿಗೆ ಹೋಗ್ತದೆ. ಆದರೆ ಭಗವಂತನ ಮಹಿಮೆಯನ್ನು ತೋರಿಸಿದಂಥ ಪುಣ್ಯ ಈ ದೇವತೆಗೆ ಹೋಗ್ತದೆ.
ಈ ಸಂದರ್ಭದಲ್ಲಿ ನಾರಾಯಣನನ್ನು ನಿಲ್ಲಿಸು ಹೇಳಿ ಯಾವ ಅಸುರ ಇಂದ್ರನಿಗೆ ಆ ಭಾವನೆ ಭರಿಸಿದ ಅವನಿಗೆ ಅದರ ಪಾಪ ಬಂತು. ಆದರೆ ಇಂದ್ರನಿಗೆ ನಾರಾಯಣನ ಮಹಿಮೆ ತೋರಿಸಿದಂಥ ಪುಣ್ಯ ಬಂತು. ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಬರ್ತದಂದರೆ, ಭಕ್ತರೆಲ್ಲ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ರೆ ದೇವತೆಗಳು ಯಾಕೆ ಬಂದು ಅದು ತಪಸ್ಸನ್ನು ಭಂಗ ಮಾಡಲಿಕ್ಕೆ ನೋಡ್ತಾರೆ? ಅಸುರರು ಭಂಗ ಮಾಡಲಿಕ್ಕೆ ನೋಡಿದರೆ ಏನೋ ಒಂದು ಅರ್ಥ ಉಂಟು ಹೇಳಿ. ದೇವತೆಗಳು ಯಾಕೆ ಭಕ್ತರು ತಪಸ್ ಮಾಡ್ತಾ ಇದ್ರೆ ಅದನ್ನು ಭಂಗ ಮಾಡಲಿಕ್ಕೆ ನೋಡ್ತಾರೆ ಅಂದರೆ, ದೇವತೆಗಳು ಈ ಭಕ್ತರನ್ನು ಇನ್ನೂ ಆಧ್ಯಾತ್ಮಿಕವಾಗಿ ಬೆಳೆಸುವ ಹೇಳಿ ಇಂತಹ ಪರೀಕ್ಷೆಗಳನ್ನೆಲ್ಲ ಮಾಡ್ತಾರೆ. ಅವರು ಈ ಪರೀಕ್ಷೆಗಳಲ್ಲಿ ಸೋತರೆ ದೇವತೆಗಳು ಖುಷಿ ಪಡೆದಿಲ್ಲ. ಈಗ ವಿಶ್ವಾಮಿತ್ರ ಹೇಗೆ ತುಂಬ ಸಾರಿ ಸೋತು ಅದರಿಂದ ಪಾಠ ಕಲಿತು ಇನ್ನೂ ಮುಂದೆ ತಪಸ್ಸು ಮಾಡಿ ಹೇಗೆ ಬೆಳೆದ, ಅದು ದೇವತೆಗಳ ಉದ್ದೇಶ ಇರ್ತದೆ. ಇಲ್ಲಿಗೆ ದ್ರಮಿಳ 5 ಅವತಾರಗಳನ್ನು ಹೇಳಿದ. ಇನ್ನು 6ನೇ ಅವತಾರ ಹಂಸಾವತಾರ. ಹಂಸ ಅಂದರೆ ಸರ್ವಗತನಾದವನು ಅಥವಾ ಎಲ್ಲವನ್ನೂ ನಾಶ ಮಾಡುವವನು. ನಮ್ಮ ಸಂಸಾರ, ನಮ್ಮ ಬಂಧನವನ್ನು ಕೂಡ ನಾಶ ಮಾಡುವವನು ಹಂಸ. ಈ ಅವತಾರದಲ್ಲಿ ಭಗವಂತ ಹಂಸನಾಗಿ ಬಂದು ಸನಕ, ಸನಂದನ, ಸನಾತನ, ಸನತ್ಕುಮಾರರಿಗೆ ಜ್ಞಾನೋಪದೇಶವನ್ನು ಮಾಡ್ತಾನೆ. ಇದು ಜ್ಞಾನ ಕಾರ್ಯದ ಅವತಾರ. 7ನೇ ಅವತಾರ ದತ್ತಾತ್ರೇಯ ಅವತಾರ. ಅತ್ರಿ ಮತ್ತು ಅನಸೂಯೆಯರ ಮಗನಾಗಿ ಬಂದು ಕಾರ್ತ್ಯವೀರ್ಯಾರ್ಜುನನಿಗೆ ವೈವಸ್ವತ ಮನ್ವಂತರದಲ್ಲಿ ಜ್ಞಾನೋಪದೇಶವನ್ನು ಮಾಡಿದಂತಹ ದತ್ತಾತ್ರೇಯ ಅವತಾರ 7ನೇ ಅವತಾರ. 8ನೇ ಅವತಾರ ಸನತ್ಕುಮಾರ ಅವತಾರ. ಸನಕ, ಸನಂದನ, ಸನಾತನ, ಸನತ್ಕುಮಾರರಲ್ಲಿ ಶ್ರೇಷ್ಠನಾದವನು ಸನತ್ಕುಮಾರ. ಸನತ್ಕುಮಾರನಿಗೆ ಜ್ಞಾನೋಪದೇಶ ಮಾಡಬೇಕು ಹೇಳಿ ಅವನೊಳಗೇ ಅವತರಿಸಿ ಬಂದು ಅವನಿಗೆ ಜ್ಞಾನೋಪದೇಶ ಮಾಡಿದಂಥ ಅವತಾರ ಸನತ್ಕುಮಾರ ಅವತಾರ. 9ನೇ ಅವತಾರ ವೃಷಭಾವತಾರ. ಭಗವಂತ ಪ್ರಿಯವ್ರತನ ವಂಶದಲ್ಲಿ ವೃಷಭದೇವನಾಗಿ ಹುಟ್ಟಿ ಇಡೀ ರಾಜ್ಯವನ್ನು ಆಳಿ ಕೊನೆಗೆ ಕಾಡಿಗೆ ಹೋಗಿ ಅವಧೂತನಾಗಿ ಬದುಕಿದ. ಅವನು ಹೀಗೆ ಅವಧೂತನಾಗಿ ಕಾಡಲ್ಲಿ ಬದುಕ್ತಾ ಇರುವಾಗ ಅವನು ಮಾಡೋದನ್ನೆಲ್ಲ ಅಪಾರ್ಥ ಮಾಡಿಕೊಂಡು ಅಲ್ಲಿರುವಂಥ ಅರ್ಹಂತನೆಂಬ ರಾಜ ಜೈನ ಮತವನ್ನು ಪ್ರಾರಂಭಿಸಿದ. ಇಲ್ಲಿ ಈ ಉಪದೇಶ ಕೊಡುವಂಥ 9 ಬ್ರಹ್ಮರ್ಷಿಗಳೆಲ್ಲ ಈ ವೃಷಭದೇವನ ಮಕ್ಕಳು. ದ್ರಮಿಳ ನನ್ನ ತಂದೆ ಹೇಳಿ ಈ ವೃಷಭಾವತಾರದ ವರ್ಣನೆಯನ್ನು ಮಾಡ್ತಾನೆ. 10ನೇ ಅವತಾರ ಹಯಗ್ರೀವ ಅವತಾರ. ಇಲ್ಲಿ ಹಯಗ್ರೀವ ಅವತಾರದ ಬಗ್ಗೆ ಒಂದು ವಿಶೇಷವಾದ ಕಥೆಯನ್ನು ಹೇಳ್ತಾರೆ. ಹಯಗ್ರೀವನೆಂಬ ಒಂದು ಅಸುರ, ಕುದುರೆ ಮುಖ ಉಳ್ಳವನು, ವೇದವನ್ನೆಲ್ಲ ಅಪಹಾರ ಮಾಡಿ ತಗೊಂಡು ಹೋದರೆ ಆ ಹಯಗ್ರೀವನನ್ನು ಸಂಹಾರ ಮಾಡಲಿಕ್ಕೋಸ್ಕರ ಭಗವಂತ ಕೂಡ ಹಯಗ್ರೀವ ಅವತಾರದಿಂದ, ಕುದುರೆ ಮುಖದ ಅವತಾರದಿಂದನೇ ಬಂದು ಅವನನ್ನು ಸಂಹಾರ ಮಾಡಿ ವೇದಗಳನ್ನೆಲ್ಲ ರಕ್ಷಿಸಿದ ಹೇಳಿ. ಮತ್ಸ್ಯಾವತಾರದಲ್ಲಿ ಕೂಡ ಇನ್ನೊಬ್ಬ ಹಯಗ್ರೀವನೆಂಬ ಅಸುರ ವೇದಗಳನ್ನೆಲ್ಲ ಅಪಹಾರ ಮಾಡಿದ್ದ. ಆ ಹಯಗ್ರೀವ ಬೇರೆ, ಈ ಹಯಗ್ರೀವ ಬೇರೆ. ಈ ಹಯಗ್ರೀವನನ್ನು ಹಯಗ್ರೀವ ಅವತಾರದಿಂದನೇ ಭಗವಂತ ಸಂಹಾರ ಮಾಡಿದ. ಇಲ್ಲಿ ವೇದಗಳನ್ನು ಅಪಹಾರ ಮಾಡೋದು ಅಂದರೆ ವೇದಾಭಿಮಾನಿ ದೇವತೆಗಳನ್ನು ಅಪಹಾರ ಮಾಡೋದು, ಅಥವಾ ಜನರಲ್ಲಿ ವೇದದ ವಿದ್ಯೆ ಬೆಳೆಯದಾಗೆ ಅದನ್ನು ತಡೆಯುವುದು ಕೂಡ ಅಪಹಾರ ಮಾಡುವುದೇ ಹೇಳಿ ಹೇಳ್ತಾರೆ. ಹಾಗೆ ಮಾಡುವಾಗ ಭಗವಂತ ಹಯಗ್ರೀವ ರೂಪದಿಂದ ಬಂದು ಇವನನ್ನು ಸಂಹಾರ ಮಾಡಿದ ಹೇಳಿ. ಮತ್ತು ಇದೇ ಹಯಗ್ರೀವ ರೂಪದಿಂದ ಚತುರ್ಮುಖನಿಗೆ ಜ್ಞಾನೋಪದೇಶವನ್ನು ಕೂಡ ಭಗವಂತ ಮಾಡಿದ. ವೇದಗಳನ್ನು ಅಪಹಾರ ಮಾಡುವ ಎಲ್ಲ ಅಸುರರಿಗೆ ಹಯಗ್ರೀವ ಹೇಳಿಯ ಹೆಸರು. ಮತ್ತು ವೇದವನ್ನು ಆವಿಷ್ಕಾರ ಮಾಡಿದಂಥ ಭಗವಂತನ ರೂಪಕ್ಕೂ ಕೂಡ ಹಯಗ್ರೀವ ಹೇಳಿಯ ಹೆಸರು. ಹಾಗೆ ಹಯಗ್ರೀವ ರೂಪಕ್ಕೆ ಮತ್ತು ವೇದಕ್ಕೆ ತುಂಬ ಸಂಬಂಧ ಉಂಟು. 11ನೇ ಅವತಾರ ಮತ್ಸ್ಯಾವತಾರ. ಈ ಕಲ್ಪದಲ್ಲಿ ಮತ್ಸ್ಯಾವತಾರ 2 ಬಾರಿ ಆಗಿದೆ. ಮೊದಲನೇ ಬಾರಿ ಆದದ್ದು ಸ್ವಯಂಭುವ ಮನ್ವಂತರದಲ್ಲಿ. ಆವಾಗ ಹಯಗ್ರೀವನೆಂಬ ಅಸುರ ವೇದಾಪಹಾರ ಮಾಡಿದ್ದಕ್ಕೆ ಅವನನ್ನು ಕೊಂದು ವೇದಾಭಿಮಾನಿ ದೇವತೆಗಳನ್ನೆಲ್ಲ ರಕ್ಷಿಸಿದ ಅವತಾರ ಮತ್ಸ್ಯಾವತಾರ. ವೈವಸ್ವತ ಮನ್ವಂತರದ ಪ್ರಾರಂಭದಲ್ಲಿ ಮತ್ಸ್ಯಾವತಾರ 2ನೇ ಬಾರಿ ಆಗುವಾಗ ಸತ್ಯವ್ರತ ಎಂಬ ರಾಜರ್ಷಿಯಿಂದ ಆ ಮನ್ವಂತರದ ಸಪ್ತರ್ಷಿಗಳನ್ನೆಲ್ಲ ರಕ್ಷಿಸಿ ಮನ್ವಂತರ ಪ್ರಳಯದ ಕಾಲದಲ್ಲಿ ಅವರಿಗೆಲ್ಲ ಮತ್ಸ್ಯಪುರಾಣವನ್ನು ಉಪದೇಶ ಮಾಡಿದಂಥ ಅವತಾರ. 12ನೇ ಅವತಾರ ವರಾಹ ಅವತಾರ. ಇದು ಕೂಡ 2 ಬಾರಿ ಆಗಿದೆ, ಸ್ವಯಂಭೂ ಮನ್ವಂತರದಲ್ಲಿ ಮತ್ತು ವೈವಸ್ವತ ಮನ್ವಂತರದಲ್ಲಿ. 2 ಬಾರಿ ಕೂಡ ಭೂಮಿಯನ್ನು ತನ್ನ ಕಕ್ಷೆಯಿಂದ ಕಳಿಸಲಿಕ್ಕೆ ಪ್ರಯತ್ನ ಮಾಡಿದಂಥ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ಸುರಕ್ಷಿತವಾಗಿ ತನ್ನ ಕಕ್ಷೆಯಲ್ಲಿ ಇಟ್ಟಂತಹ ಅವತಾರ. 13ನೇದಾಗಿ ಕೂರ್ಮ ಅವತಾರವನ್ನು ಹೇಳ್ತಾನೆ. ಕೂರ್ಮ ಅವತಾರ ಕೂಡ 2 ಬಾರಿ ಆಗಿದೆ, ರೈವತ ಮನ್ವಂತರದಲ್ಲಿ ಮತ್ತು ಚಾಕ್ಷುಷ ಮನ್ವಂತರದಲ್ಲಿ. 2 ಬಾರಿ ಕೂಡ ಸಮುದ್ರ ಮಥನದ ಸಂದರ್ಭದಲ್ಲಿ ಮಂದರ ಪರ್ವತ ಮುಳುಗ್ಲಿಕ್ಕೆ ಹೋಗುವಾಗ ಅದನ್ನು ತನ್ನ ಬೆನ್ನಿನಲ್ಲಿ ಹೊತ್ತಂತಹ ಅವತಾರ. 14ನೇ ಅವತಾರ ತಾಪಸಮನು. ತಾಪಸ ಮನ್ವಂತರದ ಮನು ಪ್ರಿಯವ್ರತನ ಮಗ ಮತ್ತು ಗಜೇಂದ್ರನನ್ನು ಮೊಸಳೆಯಿಂದ ರಕ್ಷಿಸಿದಂಥ ಅವತಾರ ಇದೆ. 15ನೇದು ವೇದವ್ಯಾಸ ಅವತಾರ. ವೇದವ್ಯಾಸ ಅವತಾರ ಈ ವೈವಸ್ವತ ಮನ್ವಂತರದಲ್ಲಿಯೇ 5 ಬಾರಿ ಆಗಿದೆ. ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೇ ಯುಗೇ ಕೃಷ್ಣ ಸತ್ಯವತ್ಯಾಮ ಜಾಯತ ಹೇಳಿ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಅಂದರೆ 3ನೇ ದ್ವಾಪರದಲ್ಲಿ, 7ನೇ ದ್ವಾಪರದಲ್ಲಿ, 16ನೇ ದ್ವಾಪರದಲ್ಲಿ, 25ನೇ ದ್ವಾಪರದಲ್ಲಿ ಮತ್ತು 28ನೇ ದ್ವಾಪರದಲ್ಲಿ ಭಗವಂತನ ವೇದವ್ಯಾಸ ಅವತಾರ ಆಗಿದೆ ಹೇಳಿ. ನಮ್ಮ ಇವಾಗದ 28ನೇ ಯುಗಚಕ್ರದಲ್ಲಿಯೇ ಭಗವಂತ ವೇದವ್ಯಾಸನಾಗಿ ಬಂದು ವೇದ ವಿಭಾಗವನ್ನು ಮಾಡಿ ಬ್ರಹ್ಮಸೂತ್ರವನ್ನು ರಚಿಸಿ ಮಹಾಭಾರತವನ್ನು ರಚಿಸಿ 18 ಪುರಾಣಗಳನ್ನೆಲ್ಲ ರಚಿಸಿದ್ದಾರೆ. ಜ್ಞಾನಿಗಳೆಲ್ಲ ಭಗವಂತನ ಹತ್ರ ಮೋಕ್ಷದ ದಾರಿಯನ್ನು ತೋರಿಸು ಹೇಳಿ ಬೇಡ್ಕೊಂಡದ್ದಕ್ಕೆ ಈ ಅವತಾರ ಆಯಿತು ಹೇಳಿ ದ್ರಮಿಳ ಹೇಳ್ತಾನೆ. 16ನೇ ಅವತಾರ ನರಸಿಂಹಾವತಾರ. ಇಲ್ಲಿ ನರಸಿಂಹಾವತಾರದ ಬಗ್ಗೆ ಕೂಡ ಒಂದು ವಿಶೇಷವಾದ ವಿಷಯವನ್ನು ಹೇಳ್ತಾರೆ. ಇಂದ್ರ ವೃತ್ರ ಸಂಹಾರ ಮಾಡಿದ ದೋಷ ಪರಿಹಾರಕ್ಕಾಗಿ ಉಪಾಸನೆ ಮಾಡಿದಂಥ ಅವತಾರ ಹೇಳಿ ನರಸಿಂಹನನ್ನು ಹೇಳ್ತಾರೆ ಇಲ್ಲಿ.
ಅಷ್ಟೇ ಅಲ್ಲದೆ ದೇವತಾ ಸ್ತ್ರೀಯರನ್ನೆಲ್ಲ ಬಂಧನದಿಂದ ಬಿಡಿಸಿದಂತಹ ಅವತಾರ ಹೇಳ್ತಾರೆ. ಅಂದರೆ ಹಿರಣ್ಯಕಶಿಪು ತುಂಬ ದೇವತಾ ಸ್ತ್ರೀಯರನ್ನೆಲ್ಲ ಸೆರೆಮನೆಯಲ್ಲಿಟ್ಟಿದ್ದ. ಹಿರಣ್ಯಕಶಿಪುವಿನ ಸಂಹಾರವಾದ ಮೇಲೆ ಆ ಸ್ತ್ರೀಯರನ್ನೆಲ್ಲ ಬಿಡುಗಡೆ ಮಾಡಿದಂತಹ ನರಸಿಂಹ ಅವತಾರ. ಮತ್ತು ಸಜ್ಜನರಿಗೆಲ್ಲ ಅಭಯವನ್ನು ನೀಡುವಂತಹ ಅವತಾರ ದ್ರಮಿಳ ನರಸಿಂಹನನ್ನು ಪ್ರಾರ್ಥನೆ ಮಾಡ್ತಾನೆ. ಇನ್ನು ಇಲ್ಲಿಂದ ಮುಂದೆ ಪ್ರತಿಯೊಂದು ಮನ್ವಂತರದ ಉಪೇಂದ್ರರನ್ನೆಲ್ಲ ಲಿಸ್ಟ್ ಔಟ್ ಮಾಡ್ತಾರೆ. ಪ್ರತಿಯೊಂದು ಮನ್ವಂತರದ ಉಪೇಂದ್ರ ಕೂಡ ಭಗವಂತನ ಅವತಾರ. 17ನೇ ಅವತಾರ ಹರಿ. ಇವನು ಮೂರ್ತಿ ಮತ್ತು ಧರ್ಮನ ಮಗ, ಅಂದರೆ ನರನಾರಾಯಣರ ಸಹೋದರ. ಸ್ವಯಂಭುವ ಮನ್ವಂತರದ ಉಪೇಂದ್ರ. ವಿಭು ಸ್ವಾರೋಚಿಷ ಮನ್ವಂತರದ ಉಪೇಂದ್ರ. ಸತ್ಯಸೇನ ಉತ್ತಮ ಮನ್ವಂತರದ ಉಪೇಂದ್ರ. ಕೃಷ್ಣ ತಾಪಸ ಮನ್ವಂತರದ ಉಪೇಂದ್ರ. ಇವನು ವಸುದೇವ ದೇವಕಿಯರ ಮಗ ಕೃಷ್ಣ ಅಲ್ಲ. ಇವನು ಮೂರ್ತಿ ಮತ್ತು ಧರ್ಮನ ಮಗ, ಅಂದರೆ ನರನಾರಾಯಣ ಹರಿ ಅವರ ಸಹೋದರ. ವೈಕುಂಠ ರೈವತ ಮನ್ವಂತರದ ಉಪೇಂದ್ರ. ಅಜಿತ ಚಾಕ್ಷುಷ ಮನ್ವಂತರದ ಉಪೇಂದ್ರ. ಇವನು ಸಮುದ್ರ ಮಥನದಲ್ಲಿ ಭಾಗವಹಿಸಿದ್ದ. ಮತ್ತು ವಾಮನ ವೈವಸ್ವತ ಮನ್ವಂತರದ ಉಪೇಂದ್ರ. ಇವನೇ ಬಲಿಯಿಂದ ದಾನವನ್ನು ಬೇಡಿ 3 ಲೋಕಗಳನ್ನು ಬಲಿಯಿಂದ ತೆಕೊಂಡು ಇಂದ್ರನಿಗೆ ಕೊಟ್ಟವನು. ಇಲ್ಲಿಗೆ ಹಿಂದೆ ಬಂದಂಥ ಮತ್ತು ಈಗದ ಮನ್ವಂತರದ ಉಪೇಂದ್ರರೆಲ್ಲ ಆದರು. ಮುಂದೆ ಬರುವಂತಹ ಮನ್ವಂತರದ ಉಪೇಂದ್ರರು ಸಾರ್ವಭೌಮ ಸಾವರ್ಣಿ ಮನ್ವಂತರದ ಉಪೇಂದ್ರ. ಋಷಭ ದಕ್ಷ ಸಾವರ್ಣಿ ಮನ್ವಂತರದ ಉಪೇಂದ್ರ. ವಿಶ್ವಕ್ಸೇನ ಬ್ರಹ್ಮ ಸಾವರ್ಣಿ ಮನ್ವಂತರದ ಉಪೇಂದ್ರ. ಧರ್ಮಸೇತು ಧರ್ಮ ಸಾವರ್ಣಿ ಮನ್ವಂತರದ ಉಪೇಂದ್ರ. ಸ್ವಧಾಮ ರುದ್ರ ಸಾವರ್ಣಿ ಮನ್ವಂತರದ ಉಪೇಂದ್ರ. ಯೋಗೇಶ್ವರ ದೇವ ಸಾವರ್ಣಿ ಮನ್ವಂತರದ ಉಪೇಂದ್ರ. ಬೃಹದ್ಭಾನು ಇಂದ್ರ ಸಾವರ್ಣಿ ಮನ್ವಂತರದ ಉಪೇಂದ್ರ. ಇಲ್ಲಿಗೆ 30 ಅವತಾರಗಳಾದವು. 31ನೇ ಅವತಾರ ಪರಶುರಾಮ ಅವತಾರ. 21 ಬಾರಿ ಭೂಮಿಯನ್ನು ಸುತ್ತಿ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿ ಕಾರ್ತ್ಯವೀರ್ಯಾರ್ಜುನ, ಅವನ 17 ಅಕ್ಷೋಹಿಣಿ ಸೈನ್ಯ, ಅವನ ಮಕ್ಕಳನ್ನೆಲ್ಲ ನಾಶ ಮಾಡಿದಂಥ ಬಲಕಾರ್ಯದ ಅವತಾರ. ರಾಮಾವತಾರದಲ್ಲಿಯೂ ಬಂದಿದ್ದ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರಿಗೆ, ಕರ್ಣನಿಗೆ, ಭೀಷ್ಮನಿಗೆಲ್ಲ ವಿದ್ಯೆಯನ್ನು ಕೊಟ್ಟವನು. ಮತ್ತು 7 ಚಿರಂಜೀವಿಗಳಲ್ಲಿ ಒಬ್ಬನಾದವನು ಪರಶುರಾಮ. 32ನೇ ಅವತಾರ ರಾಮಾವತಾರ. ಸೂರ್ಯವಂಶದಲ್ಲಿ ಹುಟ್ಟಿ ಬಂದು ಲಂಕೆಗೆ ಸೇತುವೆಯನ್ನು ಕಟ್ಟಿ ರಾವಣನೊಟ್ಟಿಗೆ ಹೋರಾಡಿದ ಸೀತೆಯ ಗಂಡ. ಅಂಥವನ ಹೆಸರು ಹೇಳಿದ್ರೇ ಪಾಪ ಪರಿಹಾರ ಆಗ್ತದೆ ದ್ರಮಿಳ ರಾಮನನ್ನು ವರ್ಣಿಸ್ತಾನೆ. 33ನೇ ಅವತಾರ ಕೃಷ್ಣಾವತಾರ. ಇದು ಭೂಮಿಯ ಭಾರವನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಬಂದಂಥ ಬಲಕಾರ್ಯದ ಅವತಾರ ಆಗಿದ್ದರೂ ಜಗತ್ತಿಗೆ ಭಗವದ್ಗೀತೆ, ಉದ್ಧವಗೀತೆ, ಅನುಗೀತೆ ಎಲ್ಲ ಕೊಟ್ಟಂತಹ ಜ್ಞಾನ ಕಾರ್ಯದ ಅವತಾರ ಕೂಡ ಆಗಿದೆ. 34ನೇ ಅವತಾರ ಬುದ್ಧಾವತಾರ. ಈ ಅವತಾರ ಅನಧಿಕಾರಿಗಳಿಗೆಲ್ಲ ಮೋಹವನ್ನುಂಟು ಮಾಡಿ ಅವರನ್ನು ದಾರಿ ತಪ್ಪಿಸ್ಲಿಕ್ಕೋಸ್ಕರ ಬಂದಂಥ ಅವತಾರ. ಬುದ್ಧ ಏನೂ ತಪ್ಪು ಹೇಳಲಿಲ್ಲ, ಆದರೆ ಅವನು ಹೇಳಿದ್ದನ್ನೆಲ್ಲ ಅವರು ಮೋಹದಿಂದ ಅಪಾರ್ಥ ಮಾಡಿಕೊಂಡ್ರು. ಬುದ್ಧ ಹೇಳಿದ ಹಿಂಸೆ ಮಾಡಬಾರ್ದು ಆದರೆ ಈ ಅನಧಿಕಾರಿಗಳಿಗೆ ಏನರ್ಥ ಆಯ್ತಂದರೆ, ಯಜ್ಞ ಮಾಡಿದರೆ ಪ್ರಾಣಿ ಬಲಿ ಕೊಟ್ಟು ಹಿಂಸೆ ಮಾಡಬೇಕಾಗ್ತದೆ, ಅದಕ್ಕೆ ಯಜ್ಞವನ್ನೇ ಬಿಟ್ಟು ಬಿಡಬೇಕು ಬುದ್ಧ ಹೇಳಿದ ಜಗತ್ತು ಅನಿತ್ಯ ಮತ್ತು ನಾಶವಾಗ್ತದೆ ಆದರೆ ಅಪಾರ್ಥ ಮಾಡಿ ಅವ್ರು ಅಂದ್ಕೊಂಡ್ರು ಜಗತ್ತೆಲ್ಲ ಪ್ರತಿಕ್ಷಣ ನಾಶವಾಗ್ತಾ ಉಂಟು, ಪುನಃ ಸೃಷ್ಟಿ ಆಗ್ತಾ ಉಂಟು ಬುದ್ಧ ಹೇಳಿದ ಭಗವಂತ ಶೂನ್ಯ ಇಲ್ಲಿ ಶೂನ್ಯ ಅಂದರೆ ಜೀವಗಳನ್ನು ನಿಯಮನೆ ಮಾಡುವವನು. ಆದರೆ ಅವರು ಅಪಾರ್ಥ ಮಾಡಿ ಅಂದ್ಕೊಂಡ್ರು ಭಗವಂತನೇ ಇಲ್ಲ ಬುದ್ಧ ಹೇಳ್ತಾ ಇದ್ದಾನೆ ಹೀಗೆ ಅನಧಿಕಾರಿಗಳನ್ನೆಲ್ಲ ದಾರಿ ತಪ್ಪಿಸಲಿಕ್ಕೆ ಬಂದಂಥ ಮೋಹಾವತಾರ ಬುದ್ಧಾವತಾರ. ಕೊನೆಯ ಅವತಾರ 35ನೇ ಅವತಾರ ಕಲ್ಕಿ ಅವತಾರ. ಭೂಮಿಯಲ್ಲಿ ಅಧರ್ಮ ತುಂಬ ಬೆಳೆಯುವಾಗ ಕಲ್ಕಿ ಬಂದು ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಹೇಳ್ತಾರೆ. ಇಲ್ಲಿ ದ್ರಮಿಳ ಏನು ಹೇಳ್ತಾನಂದರೆ, ಶೂದ್ರರ ಕೈಯಲ್ಲಿ ರಾಜ್ಯಗಳೆಲ್ಲ ಹೋಗುವಾಗ ಕಲ್ಕಿ ಬಂದು ದುಷ್ಟರ ಸಂಹಾರ ಮಾಡ್ತಾನೆ ಇಲ್ಲಿ ಶೂದ್ರ ಅಂದರೆ ಶೂದ್ರ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಶೂದ್ರ ವರ್ಣದವರ ಬಗ್ಗೆ ಹೇಳ್ತಾ ಇದ್ದಾರೆ. ಶೂದ್ರ ವರ್ಣದವರ ಸಹಜ ಸ್ವಭಾವವೇ ಜನರ ಸೇವೆ ಮಾಡೋದು. ಅಂಥವರ ಕೈಯಲ್ಲಿ ರಾಜ್ಯ ಹೋದರೆ ಅವರಿಗೆ ಲೀಡರ್ಶಿಪ್ ಸ್ಕಿಲ್ಸ್ ಎಲ್ಲ ಕಮ್ಮಿ. ಅವರ ಕೈಯಲ್ಲಿ ರಾಜ್ಯಗಳು ಹೋಗಿ ಅವರು ತುಂಬ ಅವ್ಯವಸ್ಥೆ ಮಾಡಿಬಿಟ್ಟು ಭ್ರಷ್ಟಾಚಾರ, ಅನ್ಯಾಯ ಎಲ್ಲ ಬೆಳೀತದೆ. ಆವಾಗ ಅಂಥ ಸಂದರ್ಭದಲ್ಲಿ ಕಲ್ಕಿ ಬಂದು ಎಲ್ಲರನ್ನು ಸಂಹಾರ ಮಾಡ್ತಾನೆ ಹೇಳ್ತಾರೆ. ಇಷ್ಟು ಹೇಳಿ ದ್ರಮಿಳ ಪುನಃ ಹೇಳ್ತಾನೆ, ಭಗವಂತನ ಎಲ್ಲ ಅವತಾರಗಳನ್ನು ಹೇಳೋದು ಅಸಾಧ್ಯ, ಆದರೆ ಏನೋ ಕಿಂಚಿತ್ತು ಕೆಲವು ಅವತಾರಗಳನ್ನು ಇಲ್ಲಿ ಹೇಳಿದ್ದೇನೆ ಇನ್ನಿಷ್ಟಾದಮೇಲೆ ನಿಮಿ ಚಕ್ರವರ್ತಿ ಕೇಳ್ತಾನೆ, ಭಗವತ್ ಪ್ರಜ್ಞೆಯೇ ಇಲ್ಲದೆ ಬದುಕ್ತಾರಲ್ವ ಕೆಲವರು, ಅಥವಾ ಯಾವ್ದು ಸತ್ಯ ಗೊತ್ತಿಲ್ಲದೆ ಸಂಶಯದಲ್ಲಿ ಯಾವುದನ್ನೂ ನಂಬದೇ ಬದುಕ್ತಾರಲ್ವ, ಅವರ ಗತಿ ಏನು ಕೇಳ್ತಾನೆ. ಇದಕ್ಕೆ ಚಮಸ ಎಂಬ ಮುಂದಿನ ಬ್ರಹ್ಮರ್ಷಿ ಉಪದೇಶ ಮಾಡ್ತಾನೆ. ಈ ವಿಷಯದ ಬಗ್ಗೆ ಮಾತಾಡುವ ಮುಂಚೆ ಭಗವಂತನ ಒಂದು ವರ್ಣನೆಯನ್ನು ಚಮಸ ಮಾಡ್ತಾನೆ ಇಲ್ಲಿ. ಭಗವಂತ ಯಾರಂದರೆ 4 ವರ್ಣಗಳನ್ನು ಸೃಷ್ಟಿ ಮಾಡಿದವನು. ಸತ್ವಗುಣವೇ ಹೆಚ್ಚಾದಂಥ ಬ್ರಾಹ್ಮಣ ವರ್ಣವನ್ನು ಸೃಷ್ಟಿ ಮಾಡಿದ. ಸತ್ವ ರಜಸ್ಸು 2 ಗುಣಗಳಿರುವಂಥ ಕ್ಷತ್ರಿಯ ವರ್ಣವನ್ನು ಸೃಷ್ಟಿ ಮಾಡಿದ. ಸತ್ವ ರಜಸ್ಸು ತಮಸ್ಸು 3 ಗುಣಗಳಿರುವಂಥ ವೈಶ್ಯವರ್ಣವನ್ನು ಸೃಷ್ಟಿ ಮಾಡಿ ತಮೋಗುಣವೇ ಹೆಚ್ಚಾದಂಥ ಶೂದ್ರವರ್ಣವನ್ನು ಕೂಡ ಸೃಷ್ಟಿ ಮಾಡಿದ. ಈ 4 ವರ್ಣಗಳ ಗುಣಗಳು ಎಲ್ಲರಲ್ಲಿ ಇರ್ತವೆ, ಆದರೆ ಅದರಲ್ಲಿ ಯಾವ ವರ್ಣದ ಗುಣಗಳು ನಮ್ಮಲ್ಲಿ ಹೆಚ್ಚು ಉಂಟು ತಿಳಿದು ನಾವು ಅದನ್ನು ನಮ್ಮ ವರ್ಣ ಭಾವಿಸಬೇಕು. ಈ ವರ್ಣ ವ್ಯವಸ್ಥೆಯೆಲ್ಲ ಸಾತ್ವಿಕ ಜೀವರಂದರೆ ಅಭಿಮಾನಿ ದೇವತೆಗಳಿಗೆಲ್ಲ ಅಲ್ಲ, ತಾಮಸ ಜೀವರಂದರೆ ಅಭಿಮಾನಿ ಅಸುರರಿಗೂ ಅಲ್ಲ. ಮಧ್ಯದಲ್ಲಿರುವಂಥ ಮನುಷ್ಯ ಜೀವರೆಲ್ಲ ರಾಜಸ ಜೀವರು. ಅವರಲ್ಲಿಯೂ ಕೂಡ ರಾಜಸ ಸಾತ್ವಿಕರು, ರಾಜಸರು ಮತ್ತು ರಾಜಸ ತಾಮಸರು 3 ರೀತಿಯ ಜೀವರಿದ್ದಾರೆ. ರಾಜಸ ಸಾತ್ವಿಕರಂದರೆ ಮೋಕ್ಷಯೋಗ್ಯರಾದಂಥ ಮನುಷ್ಯರು, ಅವರಿಗೆ ಒಬ್ಬರಿಗೇ ಈ ಚಾತುರ್ವರ್ಣ್ಯದ ವ್ಯವಸ್ಥೆ ಇರುವುದು. ರಾಜಸರಂದರೆ ನಿತ್ಯ ಸಂಸಾರಿಗಳಾದಂಥ ಮನುಷ್ಯರು. ರಾಜಸ ತಾಮಸರಂದರೆ ತಮೋಯೋಗ್ಯರಾದಂಥ ಮನುಷ್ಯರು, ಅಂಧನ್ ತಮಸಿಗೆ ಹೋಗುವಂಥವ್ರು.
ಈ ರಾಜಸರಿಗೂ ರಾಜಸ ತಾಮಸರಿಗೂ ಚಾತುರ್ವರ್ಣ್ಯದ ವ್ಯವಸ್ಥೆ ಅಪ್ಲಿಕಬಲ್ ಅಲ್ಲ. ಹಾಗೆ ಈ 4 ವರ್ಣಗಳಿರುವುದು ಬರೀ ರಾಜಸ ಸಾತ್ವಿಕರಿಗೆ, ಅಂದರೆ ಮೋಕ್ಷಯೋಗ್ಯರಾದಂಥ ಮನುಷ್ಯ ಜೀವರಿಗೆ. ಹೀಗೆ ಭಗವಂತ ಜೀವರನ್ನೆಲ್ಲ ಸಂಸಾರಕ್ಕೆ ತಂದು ಅವರ ಸ್ವಭಾವಕ್ಕನುಗುಣವಾಗಿ ಅವರಿಗೆ ವರ್ಣವನ್ನು ಕೊಟ್ಟು ಅವರ ಸ್ವಭಾವದ ಅಭಿವ್ಯಕ್ತಿಗೆ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲ ಮಾಡ್ತಾನೆ. ಇಂಥ ಭಗವಂತನ ಬಗ್ಗೆ ತಿಳಿಯುವಂಥ ಅವಕಾಶ ಇದ್ದು ಕೂಡ ಯಾರು ಭಗವಂತನನ್ನು ತಿಳಿಯುವುದಿಲ್ವೋ ಅವರು ಅಧಪಾತಕ್ಕೆ ಹೋಗ್ತಾರೆ ಹೇಳಿ ಚಮಸ ಹೇಳ್ತಾನೆ. ಕೆಲವರಿಗೆ ಆಸಕ್ತಿ ಇರ್ತದೆ, ಆದರೆ ತಿಳಿಯುವಂಥ ಅವಕಾಶ ಇರದಿಲ್ಲ. ಚಮಸ ಅವರ ಮೇಲೆ ಅನುಕಂಪೆ ತೋರಿಸಿ ಹೇಳ್ತಾನೆ, ಅವರಿಗೆ ಮತ್ತೆ ಅವಕಾಶ ಸಿಗ್ತದೆ, ಅವರ ಉದ್ಧಾರವಾಗ್ತದೆ. ಆದರೆ ಅವಕಾಶ ಇದ್ದೂ ಕೂಡ ಯಾರು ತಿಳಿಯುವುದಿಲ್ಲ ಭಗವಂತನನ್ನು, ಅವರಂತೂ ಅಧಪಾತಕ್ಕೆ ಹೋಗ್ತಾರೆ. ಈ ಅಧಪಾತಕ್ಕೆ ಹೋಗುವ ಜನರು ಹೇಗಿರ್ತಾರೆ ಅಂದರೆ, ಅವರು ಬರೀ ಕರ್ಮವನ್ನು ಮಾಡ್ತಾರೆ ಭಗವತ್ ಪ್ರಜ್ಞೆ ಇಲ್ಲದೆ. ಮತ್ತು ನಾವೇ ದೊಡ್ಡ ಜ್ಞಾನಿಗಳು ಹೇಳುವಂಥ ಅಹಂಕಾರ ಇರ್ತದೆ, ಆದರೆ ನಿಜವಾಗಿ ಏನೂ ಜ್ಞಾನ ಇರೋದಿಲ್ಲ. ಮತ್ತು ಕೆಲವರು ಭಗವಂತನ ನಿಜವಾದ ಭಕ್ತರನ್ನು ಪರಿಹಾಸ್ಯ ಮಾಡ್ತಿರ್ತಾರೆ. ಬರೀ ದುಡ್ಡಿಗೋಸ್ಕರ ಭಗವಂತನನ್ನು ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡ್ತಾರೆ ಕೆಲವರು. ಇನ್ನು ಕೆಲವರು ಬರೀ ಲೌಕಿಕ ವಿಷಯಗಳು ಮಾತ್ರ ಮಾತಾಡ್ತಾರೆ. ಬರೀ ಕಾಮಕ್ಕೋಸ್ಕರ ಮದುವೆ ಮಾಡ್ಕೊಳ್ತಾರೆ. ಭಗವಂತನ ವಿಷಯಗಳ ಚಿಂತನೆಯೇ ಇಲ್ಲ ಮನೆಯಲ್ಲಿ. ಮತ್ತು ಇನ್ನು ಕೆಲವರು ಭಗವತ್ ಪ್ರಜ್ಞೆ ಇಲ್ಲದೆ ಯಜ್ಞಯಾಗಗಳನ್ನು ಮಾಡ್ತಾರೆ, ದಕ್ಷಿಣೆ ಕೊಡೋದಿಲ್ಲ, ದಾನ ಕೊಡೋದಿಲ್ಲ, ಪ್ರಾಣಿ ಹಿಂಸೆಯನ್ನು ಮಾಡ್ತಾರೆ. ಇಂಥವ್ರು ಎಲ್ಲರೂ ಅಧಪಾತಕ್ಕೆ ಹೋಗ್ತಾರೆ ಹೇಳ್ತಾನೆ. ಇದಾದಮೇಲೆ ಚಮಸ ಹೇಳ್ತಾನೆ, ಮನುಷ್ಯನಿಗೆ ಜೀವನದಲ್ಲಿ ಮುಖ್ಯವಾಗಿ 3 ಸೆಳೆತಗಳು. ಒಂದು ಕಾಮ ಅಂದರೆ ಸೆಕ್ಸ್, ಇನ್ನೊಂದು ಮಾಂಸ ಮೀಟ್, ಮತ್ತು ಇನ್ನೊಂದು ಮದ್ಯ ಆಲ್ಕೋಹಾಲ್. ಇದು 3 ಸೆಳೆತಗಳು ಶಾಸ್ತ್ರಗಳು ನಿಷಿದ್ಧ ಹೇಳಿದಿಲ್ಲ, ಪ್ರೊಹಿಬಿಟೆಡ್ ಹೇಳಿದಿಲ್ಲ. ಆದರೆ ಅದಕ್ಕೆ ಕೆಲವು ನಿಯಮಗಳನ್ನೆಲ್ಲ ಹಾಕಿಟ್ಟಿದ್ದಾರೆ. ಕಾಮ ನಿಷಿದ್ಧ ಅಲ್ಲ, ಆದರೆ ಮದುವೆ ಮಾಡಿಕೊಂಡು ಕಾಮ ಮಾಡಿ ಹೇಳ್ತಾರೆ. ಸ್ವಚ್ಛಂದವಾಗಿ ಏನೂ ನಿಯಮನೇ ಇಲ್ಲದೆ, ಏನೂ ನಿಯಂತ್ರಣ ಇಲ್ಲದೆ ಕಾಮ ಮಾಡಬಾರ್ದು ಮತ್ತು ಮಾಡೋದನ್ನೆಲ್ಲ ಒಂದು ಯಜ್ಞ ಭಾವಿಸಬೇಕು, ಭಗವಂತನಿಗೆ ಅರ್ಪಿಸುವಂಥ ಒಂದು ಯಜ್ಞ ಕಾಮಕ್ಕೆ ಒಂದು ನಿಯಮ ಮದುವೆ ಹೇಳಿದರು. ಮದುವೆ ದಾಂಪತ್ಯ ಜೀವನ ಕೂಡ ಒಂದು ವಾಮದೇವ ಯಜ್ಞ ಭಾವಿಸಬೇಕು. ಅಂದರೆ ಗಂಡು ಮತ್ತು ಹೆಣ್ಣು ಭಗವಂತ ಈ ಸಂಸಾರಕ್ಕೆ ಒಂದು ಹೊಸ ಜೀವವನ್ನು ತರಲಿಕ್ಕೋಸ್ಕರ ನಮ್ಮನ್ನು ನಿಮಿತ್ತವಾಗಿ ಉಪಯೋಗಿಸಿದ್ದಾನೆ, ಇದು ಅವನಿಗೊಂದು ಸೇವೆ ಭಾವಿಸಿ ದಾಂಪತ್ಯ ಜೀವನವನ್ನು ಬಾಳಬೇಕು. ಹಾಗೆ ಮಾಡಿದರೆ ದಾಂಪತ್ಯ ಜೀವನವು ಯಜ್ಞ, ಕಾಮ ಒಂದು ಆಹುತಿ ಆಗ್ತದೆ. ಸರಿ, ಕಾಮ ಆಯಿತು. ಇನ್ನು ಮದ್ಯ ಮಾಂಸ ಬ್ರಾಹ್ಮಣ ವರ್ಣದವರಿಗೆ ನಿಷಿದ್ಧ, ಯಾಕಂದರೆ ಅವರು ವೇದಾಧ್ಯಯನ ಮಾಡುವವರು, ಜ್ಞಾನ ಪಡೆಯೋದೇ ಅವರ ಮುಖ್ಯವಾದ ಗುರಿ ಇರಬೇಕು. ಆದರೆ ಬೇರೆ ವರ್ಣದವರಿಗೆಲ್ಲ ಇದು ನಿಷಿದ್ಧ ಅಲ್ಲ. ಆದರೆ ಅದಕ್ಕೂ ಒಂದು ನಿಯಮ ಉಂಟು. ಅದೇ ನಿಯಮ ಹಿಂದೆ ಹೇಳಿದ್ದೆ, ಎಲ್ಲವನ್ನೂ ಯಜ್ಞವಾಗಿ ಮಾಡಬೇಕು, ಭಗವಂತನಿಗೆ ಅರ್ಪಿಸಬೇಕು ನೀವು ಯಾವುದನ್ನು ಸ್ವೀಕಾರ ಮಾಡ್ತೀರಿಯೋ ಅದನ್ನು ಭಗವಂತನಿಗೆ ಯಜ್ಞದಲ್ಲಿ ಅರ್ಪಿಸಿ ಅದನ್ನು ಸ್ವೀಕಾರ ಮಾಡಿ ಅಷ್ಟೇ ನಿಯಮ. ಯಜ್ಞದಲ್ಲಿ ಆಹುತಿ ಹಾಗೆ ಕೊಟ್ಟು ಅವನ ಪ್ರಸಾದವಾಗಿ ಸ್ವೀಕಾರ ಮಾಡಿ ಈ ಕಾರಣಕ್ಕೇ ಹಿಂದೆ ಯಜ್ಞದಲ್ಲಿ ಪಶುಬಲಿ ಕೊಡ್ತಿದ್ರು. ಯಾಕಂದರೆ ಹೇಗೂ ನಾವು ಕ್ಷತ್ರಿಯರು, ನಾವು ಮಾಂಸ ಭಕ್ಷಣೆ ಮಾಡ್ತೇವೆ. ಹಾಗಿರುವಾಗ ಆ ಮಾಂಸವನ್ನೇ ಭಗವಂತನಿಗೆ ಯಜ್ಞದಲ್ಲಿ ಅರ್ಪಿಸಿ ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ಮೂರನೇದ್ದು ಮದ್ಯ ಆಲ್ಕೋಹಾಲ್. ಇದು ಸಹ ಹಾಗೆಯೇ ಬ್ರಾಹ್ಮಣ ವರ್ಣದವರಿಗೆ ನಿಷಿದ್ಧ, ಬೇರೆ ವರ್ಣದವರು ಯಜ್ಞದಲ್ಲಿ ಆಹುತಿ ಹಾಗೆ ಕೊಟ್ಟು ಇದನ್ನು ಪ್ರಸಾದವಾಗಿ ಸ್ವೀಕರಿಸಬಹುದು. ಮುಖ್ಯವಾಗಿ ಹೇಳುವುದಿಷ್ಟೇ, 3 ಸೆಳೆತಗಳು ಕೂಡ, ಕಾಮವಾಗಲಿ, ಮದ್ಯಪಾನವಾಗಲಿ, ಮಾಂಸಭಕ್ಷಣೆ ಆಗಲಿ, ಎಲ್ಲವೂ ಕೂಡ ಭಗವಂತನಿಗೆ ನಾವು ಅರ್ಪಿಸಿ ಅದನ್ನು ಮತ್ತೆ ಸ್ವೀಕರಿಸಬೇಕು. ಇದು ನಾವು ಈ ಚಟಗಳಿಗೆ ಬಲಿಯಾಗಬಾರ್ದು ಇಟ್ಕೊಂಡಂಥ ನಿಯಮ ಅಷ್ಟೇ ಅಲ್ಲ, ಇದು ಜೀವನದ ಯಜ್ಞವೂ ಕೂಡ. ಹೀಗೆ ಈ ನಿಯಮದ ಒಳಗೆ ಭಗವಂತನಿಗೆ ಅರ್ಪಿಸಿ ಸ್ವೀಕರಿಸಿದರೆ ಅದ್ಯಾವೂ ನಿಷಿದ್ಧವಲ್ಲ. ಕೊನೆಗೆ ಚಮಸ ಹೇಳ್ತಾನೆ, ಈ ಭಾವನೆ ಇಲ್ಲದೆ ಪ್ರಾಣಿ ಹಿಂಸೆ ಮಾಡಿ ಮಾಂಸಭಕ್ಷಣೆ ಮಾಡಿದರೆ ಆ ಪ್ರಾಣಿಯನ್ನು ಕೊಂದಂಥ ಪಾಪದಿಂದಾಗಿ ಮುಂದಿನ ಜನ್ಮಗಳಲ್ಲಿ ಪ್ರಾಣಿಯಾಗಿ ಹುಟ್ಟಿ ನಮ್ಮನ್ನು ಕೊಂದು ಯಾರೋ ತಿನ್ನಬೇಕಾಗ್ತದೆ. ನಮ್ಮೊಳಗಿರುವಂಥ ಭಗವಂತ ಆ ಪ್ರಾಣಿಗಳೊಳಗೂ ಇದ್ದಾನೆ, ಅವುಗಳಿಗೂ ಕೂಡ ನೋವು ಆಗ್ತದೆ. ಹಾಗೆ ಅದಕ್ಕೆ ಹಿಂಸೆ ಮಾಡಿ ಅದನ್ನು ಕೊಂದು ತಿನ್ನುವುದಾದರೆ ಭಗವಂತನಿಗೆ ಅರ್ಪಿಸಿ ತಿಂದರೆ ಅದರ ಪಾಪ ಅಂಟುವುದಿಲ್ಲ ಇದು ಶಾಖಾಹಾರಿಗಳಿಗೂ ಕೂಡ ಹೀಗೆ, ಗಿಡ ಮರಗಳಿಗೂ ಕೂಡ ನೋವಾಗ್ತದೆ. ಅದಕ್ಕೆ ಭಗವಂತನಿಗೆ ನಾವು ಏನು ಸ್ವೀಕರಿಸ್ತೇವೋ ಅದನ್ನೆಲ್ಲ ಭಗವಂತನಿಗೆ ಯಜ್ಞದಲ್ಲಿ ಅರ್ಪಿಸಿಯೇ ಸ್ವೀಕರಿಸಬೇಕು. ಇಷ್ಟು ಹೇಳಿ ಚಮಸ ತನ್ನ ಉಪದೇಶವನ್ನು ಮುಗಿಸ್ತಾನೆ. ಮುಂದೆ ನಿಮಿಚಕ್ರವರ್ತಿ ಪ್ರತಿಯೊಂದು ಯುಗದಲ್ಲಿ ಭಗವಂತನ ಯಾವ ಅವತಾರಗಳನ್ನು ನಾವು ಉಪಾಸನೆ ಮಾಡಬೇಕು ಕೇಳ್ತಾನೆ. ಅದಕ್ಕೆ ಕೊನೆಯ ಬ್ರಹ್ಮರ್ಷಿ ಕರಭಾಜನ ನಿಮಿಚಕ್ರವರ್ತಿಗೆ ಉಪದೇಶ ಮಾಡ್ತಾನೆ. ಒಂದು ವಿಷಯ ಏನಂದರೆ, ಪ್ರತಿಯೊಬ್ಬ ಸಾಧಕನಿಗೂ ಒಂದು ಭಗವಂತನ ರೂಪ ಪ್ರತ್ಯೇಕವಾಗಿ ಅವನಿಗೆ ಅವಳಿಗೆ ಉಪಾಸನೆಗೆ ಇರ್ತದೆ. ಆ ರೂಪವನ್ನು ಆ ಸಾಧಕರ ಗುರುವೇ ಅವರಿಗೆ ತೋರಿಸಿಕೊಡ್ಬೇಕು. ಇದು ಆ ಸಾಧಕನ ಉಪಾಸನೆಗೆ ಭಗವಂತನ ಒಂದು ಬಿಂಬರೂಪ. ಆದರೆ ಅದಲ್ಲದೆ ಪ್ರತಿಯೊಂದು ಯುಗದಲ್ಲಿ ಭಗವಂತನ ಒಂದು ವಿಘ್ನ ನಿವಾರಕ ರೂಪ ವಿಶೇಷವಾಗಿ ಇರ್ತದೆ. ಎಲ್ಲ ಯುಗಗಳಲ್ಲಿಯೂ ವಿಘ್ನ ನಿವಾರಕ ರೂಪವಾದ ಒಂದು ರೂಪ ಅಂದರೆ ನರಸಿಂಹ ರೂಪ. ಆದರೆ ನರಸಿಂಹ ರೂಪ ಅಲ್ಲದೆ ಪ್ರತಿಯೊಂದು ಯುಗದಲ್ಲಿಯೂ ಆ ಯುಗದ ವಿಘ್ನ ನಿವಾರಕ ರೂಪ ವಿಶೇಷವಾಗಿ ಇರ್ತದೆ. ನಿಮಿಚಕ್ರವರ್ತಿ ಕೇಳುವುದು, ಪ್ರತಿಯೊಂದು ಯುಗದ ಈ ವಿಘ್ನ ನಿವಾರಕ ರೂಪದ ಬಗ್ಗೆ ನನಗೆ ಹೇಳಿ. ಈ ರೂಪಗಳ ವಿವರವನ್ನು ಕರಭಾಜನ ಮುಂದೆ ಹೇಳ್ತಾನೆ. ಮೊದಲನೇ ಯುಗ ಕೃತಯುಗ ಅಥವಾ ಸತ್ಯಯುಗ. ಸತ್ಯಯುಗದಲ್ಲಿ ಒಂದೇ ಒಂದು ಮೂಲವೇದ ಹೇಳಿದ್ದದ್ದು. ನಾವಿವತ್ತು ಹೇಳುವಾಗೆ 4 ವಿಭಾಗಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇರಲಿಲ್ಲ. ಮತ್ತು ಅಲ್ಲಿ ಅಗ್ನಿ ಸೂಕ್ತ, ವರುಣ ಸೂಕ್ತ ಬೇರೆ ಬೇರೆ ಪ್ರತೀಕಗಳಲ್ಲಿ ಭಗವಂತನ ಉಪಾಸನೆ ಇರಲಿಲ್ಲ.
ನೇರವಾಗಿ ಅವರು ಭಗವಂತನನ್ನೇ ಉಪಾಸನೆ ಮಾಡ್ತಿದ್ರು. ಅವರು ವೇದಗಳ ಪ್ರತಿಯೊಂದು ಅಕ್ಷರದಲ್ಲಿಯೂ ಭಗವಂತನ ಗುಣಗಳನ್ನು ಕಾಣ್ತಿದ್ರು. ದೇವತೆಗಳ ಉಪಾಸನೆ ಮಾಡ್ತಿರ್ಲಿಲ್ಲ, ಭಗವಂತನನ್ನೇ ನೇರವಾಗಿಯೇ ಉಪಾಸನೆ ಮಾಡ್ತಿದ್ರು ಅವರು. ಮತ್ತು ಈ ಯುಗದ ಧರ್ಮ ಏನಂದರೆ ತಪಸ್ಸು ಅವರ ಧರ್ಮವಾಗಿತ್ತು. ಅಂದರೆ ತಪಸ್ಸಂದರೆ ಒಂದರ್ಥ ಭಗವಂತನನ್ನು ಧ್ಯಾನ ಮಾಡ್ತಿದ್ರು, ಅದಲ್ಲದೆ ಇನ್ನೊಂದರ್ಥ ಶ್ರವಣ ಮತ್ತು ಅಧ್ಯಯನವನ್ನು ಕೂಡ ತಪಸ್ಸು ಹೇಳ್ತಾರೆ. ಶ್ರವಣ ಅಂದರೆ ಗುರುಗಳಿಂದ ಕೇಳಿ ತಿಳಿದುಕೊಳ್ತಿದ್ರು ಮೊದಲು, ಅದಾದಮೇಲೆ ಸ್ವಾಧ್ಯಾಯ, ಅದನ್ನೇ ಅಧ್ಯಯನ ಮಾಡ್ತಿದ್ರು, ಅದಾದಮೇಲೆ ಸ್ವಪ್ರವಚನ ಅಥವಾ ಮನನ, ಅದಾದಮೇಲೆ ಪರಪ್ರವಚನ, ಬೇರೆಯವರಿಗೆ ಹೇಳೋದು ಕೀರ್ತನ, ಅದರೊಟ್ಟಿಗೆ ಶಮ ಮತ್ತು ದಮ, ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸ್ತಿದ್ರು ಮತ್ತು ಇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಿದ್ರು. ಜನರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಿದ್ರು, ಉಪಾಸನೆ ಮಾಡ್ತಿದ್ರು, ಆದರೆ ಅವರಿಗೆ ಯಾವ ಫಲಕಾಮನೆಯೂ ಇರಲಿಲ್ಲ. ಈ ಯುಗದಲ್ಲಿ ಧರ್ಮಕ್ಕೆ 4 ಕಾಲುಗಳಿದ್ದವು: ತಪಸ್ಸು, ಶೌಚ, ದಯ ಮತ್ತು ಸತ್ಯ. ಇಷ್ಟು ಕೃತಯುಗದ ಬಗ್ಗೆ ಹೇಳಿ ಈ ಯುಗದ ವಿಘ್ನ ನಿವಾರಕ ರೂಪವನ್ನು ವರ್ಣಿಸ್ತಾನೆ. ಕೃತಯುಗದಲ್ಲಿ ಜನರು ಧ್ಯಾನ ಮಾಡುವಂಥ ವಿಘ್ನ ನಿವಾರಕ ರೂಪ ಹೇಗಿತ್ತಂದರೆ, ಬಿಳಿ ವರ್ಣ, 4 ಕೈಗಳು, ಜಟಾಧಾರಿಯಾಗಿ, ವಲ್ಕಲವನ್ನು ಧರಿಸಿ, ಯಜ್ಞೋಪವೀತ, ಕೃಷ್ಣಾಜಿನ ಎಲ್ಲ ಹಾಕ್ಕೊಂಡು, ಒಂದು ಕೈಯಲ್ಲಿ ಜಪಮಾಲೆ, ಇನ್ನೊಂದರಲ್ಲಿ ದಂಡ, ಇನ್ನೊಂದರಲ್ಲಿ ಕಮಂಡಲ, ಇನ್ನೊಂದರಲ್ಲಿ ಜ್ಞಾನಮುದ್ರೆಯನ್ನು ಧರಿಸಿದ್ದಾನೆ. ಇದರಲ್ಲಿ ಅವನ ಬಿಳಿ ವರ್ಣ ಸತ್ವಗುಣದ ಸಂಕೇತ. ಈ ಯುಗದಲ್ಲಿ ಎಲ್ಲರೂ ಸತ್ವಗುಣದವರೇ ಇದ್ದದ್ದು. ಶಿಕ್ಷೆ ಕೊಡಬೇಕು, ದುಷ್ಟರನ್ನು ಸಂಹಾರ ಮಾಡಬೇಕು ಹೇಳುವಂಥ ಸಂದರ್ಭನೇ ಇಲ್ಲ ಈ ಯುಗದಲ್ಲಿ. ಮತ್ತು ಈ ಯುಗದ ಧರ್ಮವನ್ನು ಕೂಡ ನಾವು ಈ ರೂಪದಲ್ಲಿ ಗಮನಿಸಬಹುದು. ಭಗವಂತ ತಪಸ್ಸಿಗೆ ಸಂಬಂಧಪಟ್ಟಂಥ ಚಿಹ್ನೆಗಳನ್ನೆಲ್ಲ ಇಟ್ಕೊಂಡಿದ್ದಾನೆ. ಇನ್ನು 2ನೇ ಯುಗ ತ್ರೇತಾಯುಗ. ಕೃತಯುಗದಲ್ಲಿ ಒಂದೇ ಮೂಲವೇದ ಇದ್ದದ್ದು, ಇಲ್ಲಿ 3 ವೇದಗಳಾದವು. ಪದ್ಯ ರೂಪದಲ್ಲಿದ್ದದ್ದು ಋಗ್ವೇದ, ಗದ್ಯ ರೂಪದಲ್ಲಿದ್ದದ್ದು ಯಜುರ್ವೇದ, ಗಾನ ರೂಪದಲ್ಲಿದ್ದದ್ದು ಸಾಮವೇದ. ತ್ರೇತಾಯುಗದಲ್ಲಿ ಎಲ್ಲರೂ ತ್ರೈವಿದ್ಯರಾದರು. ಕೃತಯುಗದಲ್ಲಿ ಭಗವಂತನ ಉಪಾಸನೆ ಮಾತ್ರ ಮಾಡ್ತಿದ್ರು, ಒಂದೇ ವಿದ್ಯೆ. ಇಲ್ಲಿ 3 ವಿದ್ಯೆಗಳು. ಭಗವಂತನ ಉಪಾಸನೆ ಮಾಡ್ತಾರೆ, ಅದರೊಟ್ಟಿಗೆ ಫಲಕಾಮನೆಯಿಂದ ಉಪಾಸನೆ ಮಾಡ್ತಾರೆ 2ನೇದ್ದು. 3ನೇದ್ದು ದೇವತೆಗಳನ್ನು ಕೂಡ ಉಪಾಸನೆ ಮಾಡ್ತಾರೆ, ಬೇಗ ಫಲ ಬೇಕು ಹೇಳಿ. ದೇವತೆಗಳನ್ನು ಉಪಾಸನೆ ಮಾಡಲಿಕ್ಕೋಸ್ಕರ ಯಜ್ಞಗಳೆಲ್ಲ ಪ್ರಸಿದ್ಧವಾದವು. ಈ ಯುಗದಲ್ಲಿ ಧರ್ಮದ ಕಾಲುಗಳು 3: ಶೌಚ, ದಯಾ, ಸತ್ಯ. ತಪಸ್ಸಿದ್ದದ್ದು ಹೋಗಿಬಿಟ್ಟಿತು. ಈ ಯುಗದಲ್ಲಿ ಭಗವಂತನ ವಿಘ್ನ ನಿವಾರಕ ರೂಪ ಕೆಂಪು ಬಣ್ಣದ ರೂಪ, 4 ಕೈಗಳು, ಬಂಗಾರದ ಕೂದಲು. ಯಜ್ಞದಿಂದ ಈ ರೂಪವನ್ನು ಉಪಾಸನೆ ಮಾಡ್ತಾರೆ. ಮತ್ತು ಕೈಯಲ್ಲಿ ಸೃಗ್ ಮತ್ತು ಸ್ರವ ಅಂದರೆ ಯಜ್ಞಕ್ಕೆ ಉಪಯೋಗಿಸುವಂಥ ಚಮಚಗಳನ್ನು ಇಟ್ಕೊಂಡಿರ್ತಾನೆ ಈ ರೂಪದಲ್ಲಿ. ಈ ಯುಗದ ಧರ್ಮ ಯಜ್ಞವೇ ಆದದ್ದಕ್ಕೆ ಭಗವಂತನ ರೂಪ ಕೂಡ ಯಜ್ಞಕ್ಕೆ ಸಂಬಂಧಪಟ್ಟ ರೂಪನೇ. ಇಲ್ಲಿ ಕೆಂಪು ಬಣ್ಣದ ರೂಪ ಹೇಳಿದರು. ಅಂದರೆ ಇದು ತ್ರೇತಾಯುಗದಲ್ಲಿ ಹುಟ್ಟಿದಂಥ ಪರಶುರಾಮನ ರೂಪದ ಬಗ್ಗೆ ಹೇಳ್ತಾ ಉಂಟು. ಪರಶುರಾಮನ ಶಕ್ತಿಯ ಬಣ್ಣ ಕೆಂಪು. ಆ ಕೆಂಪು ಬಣ್ಣದಿಂದ ಅವನು ಶತ್ರುಗಳನ್ನೆಲ್ಲ ಸಂಹಾರ ಮಾಡಿದ. ಅಥವಾ ಸೂರ್ಯನಲ್ಲಿರುವ ಸೂರ್ಯನಾರಾಯಣನ ಬಣ್ಣ ಕೂಡ ಕೆಂಪೆ. ಬಂಗಾರದ ಕೂದಲಂದರೆ ಸೂರ್ಯನ ಕಿರಣಗಳು. ಆ ಸೂರ್ಯನಾರಾಯಣನನ್ನು ಈ ತ್ರೇತಾಯುಗದಲ್ಲಿ ಎಲ್ಲರೂ ಉಪಾಸನೆ ಮಾಡ್ತಿದ್ರು. ಇನ್ನು ಇದಾದಮೇಲೆ ದ್ವಾಪರ ಯುಗ ಬಂತು. ದ್ವಾಪರ ಯುಗದಲ್ಲಿ ವೇದಗಳು 4 ಆದವು. ಅಂದರೆ 4 ಶಾಖೆಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಹೇಳಿ. ಅದರೊಟ್ಟಿಗೆ ಇತಿಹಾಸಗಳು, ಪುರಾಣಗಳು, ಪಂಚರಾತ್ರಗಳು ಹೇಳಿ 5ನೇ ಒಂದು ಭಾಗ ಕೂಡ ಬಂತು. ಇಲ್ಲಿ ತಾಂತ್ರಿಕ ಕರ್ಮಗಳೆಲ್ಲ ಶುರುವಾದವು. ತಾಂತ್ರಿಕ ಕರ್ಮ ಅಂದರೆ ಜ್ಞಾನ ಇಲ್ಲದೆ ಬರೀ ವೈದಿಕ ಕರ್ಮಗಳನ್ನೇ ಮಾಡೋದು, ಅಥವಾ ಕರ್ಮವನ್ನು ಭಗವತ್ ಪ್ರಜ್ಞೆನೇ ಇಲ್ಲದೆ ಮಾಡೋದು, ಅಥವಾ ಮೀಮಾಂಸ, ಕರ್ಮನೇ ಎಲ್ಲದರ ಗುರಿ, ಜ್ಞಾನ ಇಲ್ಲ, ಮೋಕ್ಷ ಇಲ್ಲ, ಬರೀ ಕರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಿ ಬರುವುದೇ ಗುರಿ ಹೇಳುವಂಥ ನಂಬಿಕೆಗಳೆಲ್ಲ ಶುರುವಾದವು. ಮತ್ತು ದುಷ್ಟ ತಂತ್ರಗಳು ಅಂದರೆ ಮನುಷ್ಯರನ್ನು ಬಲಿ ಕೊಡುವಂಥ ತಂತ್ರಗಳೆಲ್ಲ ಶುರುವಾದವು. ಇದಲ್ಲದೆ ಈ ಯುಗದಲ್ಲಿ ಮನುಷ್ಯರಿಗೆ ವೇದ ಸತ್ಯನ ಅಲ್ವಾ ಹೇಳುವಂಥ ಗೊಂದಲಗಳೆಲ್ಲ ಶುರುವಾಯಿತು. ಆದರೆ ಆ ಗೊಂದಲಗಳನ್ನು ದೂರ ಮಾಡಲಿಕ್ಕೋಸ್ಕರ ಸತ್ಯವನ್ನು ತಿಳಿವ ಹೇಳುವಂಥ ಬಯಕೆ ಕಮ್ಮಿ ಆಯಿತು. ಮತ್ತು ಪಂಚಾಯತನ ಪೂಜಾ ಹೇಳುವಂಥ ಪದ್ಧತಿ ಶುರುವಾಯಿತು. ತಾರತಮ್ಯ ಇಲ್ಲದೆ ಶಿವ, ವಿಷ್ಣು, ದುರ್ಗೆ, ಗಣಪತಿ, ಸೂರ್ಯ ಎಲ್ಲರೂ ಒಂದೇ, ಎಲ್ಲರಿಗೂ ಸಮಾನವಾಗಿ ಪೂಜೆ ಮಾಡುವಂಥ ಪದ್ಧತಿ ಎಲ್ಲ ಶುರುವಾಯಿತು. ಈ ಯುಗದಲ್ಲಿ ಧರ್ಮದ ಕಾಲುಗಳು 2: ದಯಾ ಮತ್ತು ಸತ್ಯ. ಈ ಯುಗದಲ್ಲಿ ಭಗವಂತನ ವಿಘ್ನ ನಿವಾರಕ ರೂಪ ನೀಲ ಬಣ್ಣದ್ದಾಗಿರ್ತದೆ. ಪೀತಾಂಬರ ಬಟ್ಟೆ ಧರಿಸಿ, ಎದೆಯ ಮೇಲೆ ಶ್ರೀವತ್ಸ. ಇಲ್ಲಿ ಮುಖ್ಯವಾಗಿ ಉಪಾಸನೆ ಮಾಡುವಂಥ ಅವತಾರ ರಾಮಾವತಾರ. ರಾಮಾವತಾರ ತ್ರೇತಾಯುಗದಲ್ಲೇ ಆಗಿದ್ದರೂ ಈ ದ್ವಾಪರ ಯುಗದಲ್ಲಿ ಎಲ್ಲರೂ ರಾಮಾವತಾರವನ್ನು ಉಪಾಸನೆ ಮಾಡ್ತಿದ್ರು. ಇನ್ನು ಕೊನೆಯ ಯುಗ ಕಲಿಯುಗ, ನಾವೀಗ ಇರುವಂಥ ನಮ್ಮ ಯುಗ. ಕಲಿಯುಗದಲ್ಲಿ ವೇದನೇ ಇಲ್ಲ. ಅಂದರೆ ವೇದಾಧ್ಯಯನ ಮಾಡೋದು ತುಂಬ ಅಪರೂಪ, ಭಗವಂತನ ಉಪಾಸನೆ ಮಾಡೋದು ಕೂಡ ತುಂಬ ಅಪರೂಪ. ಕಲಿಯುಗದಲ್ಲಿ ಧರ್ಮದ ಕಾಲು ಒಂದೇ, ಅದು ಸತ್ಯವೆಂಬ ಕಾಲು, ಆದರೆ ವಿಕಾರಗೊಂಡು ಅಸತ್ಯವಾಗಿ ಹೋಗಿದೆ. ಈ ಕಲಿಯುಗದಲ್ಲಿ ಭಗವಂತನ ವಿಶೇಷವಾದ ಉಪಾಸನೆಗಿರುವಂಥ ರೂಪಗಳು 2. ಅದನ್ನು ಕರಭಾಜನ ಇಲ್ಲಿ ವಿವರಿಸ್ತಾನೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈರ್ಯಜಂತಿ ಸುಮೇಧಸಃ. ಕಲಿಯುಗದಲ್ಲಿ ವಿಶೇಷವಾಗಿ ಯಾವ ರೂಪವನ್ನು ಉಪಾಸನೆ ಮಾಡಬೇಕಂದ್ರೆ ಕೃಷ್ಣವರ್ಣಂ ಕಲೌ ಕೃಷ್ಣಂ, ಕಲಿಯುಗದಲ್ಲಿ ಕಪ್ಪು ಬಣ್ಣದ ಕೃಷ್ಣ ರೂಪವನ್ನೇ ಉಪಾಸನೆ ಮಾಡಬೇಕು. ಕೃಷ್ಣಾವತಾರ ಬರೀ ಕೃಷ್ಣ ಅಲ್ಲ, ಸಾಂಗೋಪಾಂಗಾಸ್ತ್ರ ಪಾರ್ಷದಂ, ಅವನೊಟ್ಟಿಗೆ ಅವನ ಪರಿವಾರ, ವಸುದೇವ ದೇವಕಿಯರು, ಪತ್ನಿಯರು, ಸೇವಕರು, ಅಸ್ತ್ರಗಳು, ಗೋಪಾಲಕರು ಎಲ್ಲರೊಟ್ಟಿಗಿರುವಂಥ ಕೃಷ್ಣನನ್ನು ನಾವು ಧ್ಯಾನ ಮಾಡಬೇಕು. ಯಜ್ಞೈ ಸಂಕೀರ್ತನ ಪ್ರಾಯೈಹಿ, ಈ ಯುಗದಲ್ಲಿ ಸಂಕೀರ್ತನೆಯೇ ಒಂದು ಮಹಾಯಜ್ಞ. ಅಂದರೆ ಭಗವಂತನ ನಾಮಸ್ಮರಣೆ, ಅವನ ಕೀರ್ತನೆ ಮಾಡುವುದೇ ಈ ಯುಗದಲ್ಲಿ ದೊಡ್ಡ ಯಜ್ಞ. ಯಜಂತಿ ಸುಮೇಧಸಃ,
ಹೀಗೆ ತಿಳಿದು ಈ ಯುಗದಲ್ಲಿ ಜ್ಞಾನಿಗಳೆಲ್ಲ ಅವನ ಸಂಕೀರ್ತನೆಯನ್ನು ಮಾಡ್ತಿರ್ತಾರೆ. ಆದರೆ ಕಲಿಯುಗದಲ್ಲಿ ಈ ಕೃಷ್ಣಾವತಾರ ಅಲ್ಲದೆ ಇನ್ನೊಂದು ಅವತಾರ ವಿಶೇಷವಾಗಿ ಉಪಾಸನೆಗೆ ಕರಭಾಜನ ಹೇಳ್ತಾನೆ. ಧ್ಯೇಯಂ ಸದಾ ಪರಿಭವಗ್ನಮಭೀಷ್ಟದೋಹಂ ತೀರ್ಥಾಸ್ಪದಂ ಶಿವವಿರಿಂಚಿನುತಂ ಶರಣ್ಯಂ ಭೃತ್ಯಾರ್ತಿಹಂ ಪ್ರಣತ ಭಕ್ತ ಭವಾಬ್ಧಿಪೋತಂ ವಂದಾಮಹೇ ಪುರುಷತೆ ಚರಣಾರವಿಂದಂ. ಇಲ್ಲಿ ಹೇಳ್ತಾನೆ, ಧ್ಯೇಯಂ ಸದಾ ತೇ ಚರಣಾರವಿಂದಂ, ನಿನ್ನ ಚರಣಾರವಿಂದಗಳನ್ನು ಧ್ಯಾನ ಮಾಡ್ತಾ ಇರಬೇಕು ಹೇಳಿ. ಅವು ಎಂಥ ಚರಣಾರವಿಂದಗಳು ಹೇಳಿ ಇಡೀ ಶ್ಲೋಕದಲ್ಲಿ ಅದರ ವಿಶೇಷಣಗಳೆಲ್ಲ ಕೊಡ್ತಾನೆ. ಪರಿಭವಗ್ನಂ, ಸಂಸಾರದ ತಾಪಗಳನ್ನೆಲ್ಲ ತೆಗೆದು ಬಿಡುವಂಥ ಚರಣಾರವಿಂದ. ಅಭೀಷ್ಟ ದೋಹಂ, ನಮ್ಮ ಅಭೀಷ್ಟವನ್ನೆಲ್ಲ ಕೊಡುವಂಥ ಚರಣಾರವಿಂದ. ತೀರ್ಥಾಸ್ಪದಂ, ಗಂಗಾ ಇತ್ಯಾದಿ ತೀರ್ಥಗಳಿಗೆಲ್ಲ ಮನೆಯಾದಂಥ ಚರಣಾರವಿಂದ, ಮತ್ತು ಅದೇ ಚರಣಾರವಿಂದದಿಂದ ಹೊರಟು ಬಂದಂಥದ್ದು ಈ ತೀರ್ಥಗಳೆಲ್ಲ. ಶಿವ ವಿರಿಂಚಿನುತಂ, ಶಿವ ಮತ್ತು ಚತುರ್ಮುಖ ಬ್ರಹ್ಮ ಇವರೆಲ್ಲರೂ ಈ ಪಾದಕ್ಕೆ ನಮಸ್ಕರಿಸ್ತಿದ್ದಾರೆ. ಶರಣ್ಯಂ, ಶರಣಾದವರನ್ನೆಲ್ಲ ಕಾಪಾಡುವಂಥ ಚರಣಾರವಿಂದ. ಭೃತ್ಯಾರ್ತಿಹಂ, ತನ್ನ ಸೇವಕರ ಕಷ್ಟವನ್ನೆಲ್ಲ ದೂರ ಮಾಡುವಂಥದ್ದು. ಪ್ರಣತ ಭಕ್ತ ಭವಾಬ್ಧಿ ಪೋತಂ, ಅದಕ್ಕೆ ನಮಸ್ಕಾರ ಮಾಡಿದ ಭಕ್ತರಿಗೆ ಭವಾಬ್ಧಿ ಪೋತ ಅಂದರೆ ಈ ಭವಾಬ್ಧಿ, ಈ ಸಂಸಾರದ ಸಾಗರದಿಂದ ದಾಟಿಸುವಂಥ ದೋಣಿ. ಅದು ಎಂಥ ದೋಣಿ ಅಂದರೆ ಅವನ ಪಾದನೇ ಆ ದೋಣಿ, ಅವನ ಪಾದವೇ ದಾಟಿಸ್ತದೆ ಸಂಸಾರದ ಸಾಗರವನ್ನು. ಆದರೆ ಹೋಗಿ ಸೇರುವುದು ಅವನ ಪಾದವನ್ನೇ, ಆ ದೋಣಿಯನ್ನೇ ಹೋಗಿ ಸೇರುವುದು. ದೋಣಿಯಿಂದ ಇಳಿಲಿಕ್ಕಿಲ್ಲ, ದಾಟಿ ಆದಮೇಲೆ ಆ ದೋಣಿಯನ್ನೇ ಸೇರುವುದು. ಅಂಥ ವಿಶೇಷವಾದ ಭವಾಬ್ಧಿ ಪೋತ, ಭವಾಬ್ಧಿಯನ್ನು ದಾಟಿಸುವಂಥ ದೋಣಿ. ವಂದಾಮಹೇ ಪುರುಷತೆ ಚರಣಾರವಿಂದಂ, ನಾವೆಲ್ಲರೂ ಇಂಥ ಚರಣಾರವಿಂದವನ್ನು ಸದಾ ಧ್ಯಾನ ಮಾಡಬೇಕು, ಸದಾ ವಂದಿಸ್ತೇವೆ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಭಗವಂತನ ಚರಣಾರವಿಂದದ ಪ್ರಾರ್ಥನೆ ಎಲ್ಲ ಬಂತು, ಆದರೆ ಯಾವ ರೂಪವನ್ನು ನಾವು ಕಲಿಯುಗದಲ್ಲಿ ಧ್ಯಾನ ಮಾಡಬೇಕು ವಿಶೇಷವಾಗಿ ಹೇಳುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ತ್ಯಕ್ತ್ವಾ ಸುದುಸ್ತ್ಯಜ ಸುರೇಪ್ಸಿತ ರಾಜ್ಯಲಕ್ಷ್ಮೀ ಧರ್ಮಿಷ್ಠಮಾರ್ಯವಚಸಾ ಯದಗಾದರಣ್ಯಂ ಮಾಯಾಮೃಗಂ ದಯಿತಯೇಪ್ಸಿತಮನ್ವಧಾವತ್ ವಂದಾಮಹೇ ಪುರುಷತೆ ಚರಣಾರವಿಂದಂ. ಆ ಪಾದಗಳು ಎಂಥವು ಹೇಳಿ ಇನ್ನೂ ಮುಂದೆ ವರ್ಣಿಸ್ತಾನೆ. ತ್ಯಕ್ತ್ವಾ ಸುದುಸ್ತ್ಯಜ ಸುರೇಪ್ಸಿತ ರಾಜ್ಯಲಕ್ಷ್ಮೀಂ, ಒಂದು ಸಾರಿ ಸಿಕ್ಕಿಯಾದಮೇಲೆ ಬಿಡ್ಲಿಕ್ಕೆ ಆಗದಂಥ ಮತ್ತು ಸುರರೂ ಬಯಸುವಂಥ, ನಮಗೆ ಬೇಕು ಬೇಕು ಹೇಳಿ ಬಯಸುವಂಥ ರಾಜ್ಯಲಕ್ಷ್ಮೀ, ರಾಜ್ಯದ ಸಂಪತ್ತು, ರಾಜ್ಯದ ಐಸಿರಿಯನ್ನು ತ್ಯಕ್ತ್ವಾ ಬಿಟ್ಟುಕೊಟ್ಟಂಥ ಪಾದಗಳು. ಧರ್ಮಿಷ್ಠಂ, ಇಡೀ ಜಗತ್ತಿಗೆ ಧರ್ಮ ಏನು ಹೇಳಿ ತೋರಿಸಿದಂಥ ಪಾದಗಳು. ಆರ್ಯವಚಸ ಯದಗಾದರಣ್ಯಂ, ಅಪ್ಪನ ಮಾತು ಸುಳ್ಳಾಗಬಾರ್ದು ಹೇಳಿ ಕಾಡಿಗೆ ಹೊರಟಂಥ ಪಾದಗಳು. ಮಾಯಾಮೃಗಂ ದಯಿತಯೇಪ್ಸಿತ ಮನ್ವಧಾವತ್, ಹೆಂಡತಿಗೆ ಮಾಯಾಮೃಗ ಬೇಕು ಹೇಳಿ ಆ ಮಾಯಾಮೃಗದ ಹಿಂದೆ ಓಡಿದಂಥ ಪಾದಗಳು. ವಂದಾಮಹೇ ಪುರುಷತೆ ಚರಣಾರವಿಂದಂ, ಅಂಥ ನಿನ್ನ ಪಾದಗಳಿಗೆ ಓ ಪುರುಷನೇ ನಾವೆಲ್ಲರೂ ವಂದಿಸ್ತೇವೆ ಹೇಳಿ ಇಲ್ಲಿ ಸ್ಪಷ್ಟವಾಗಿ ರಾಮಾವತಾರದ ಕಥೆಯನ್ನೆಲ್ಲ ಹೇಳಿದರು. ಹೀಗೆ ಕಲಿಯುಗದಲ್ಲಿ ವಿಶೇಷವಾಗಿ ಉಪಾಸನೆಗೆ ಇರುವಂಥ ಅವತಾರಗಳು ಕೃಷ್ಣಾವತಾರ ಮತ್ತು ರಾಮಾವತಾರ. ಅದಕ್ಕೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬಂಥ ಮಂತ್ರವನ್ನು ಕಲಿಯುಗದಲ್ಲಿ ವಿಶೇಷವಾಗಿ ಜಪ ಮಾಡ್ತಾರೆ. ಇಷ್ಟು ಹೇಳಿ ಕರಭಾಜನ ಹೇಳ್ತಾನೆ, ಹರಿಸಂಕೀರ್ತನೆಯಿಂದ ಕಲಿಯುಗದಲ್ಲಿ ಸುಲಭವಾಗಿ ಮೋಕ್ಷವನ್ನು ಪಡಿಬೋದು. ಅದಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಕಲಿಯುಗದಲ್ಲಿ ಹುಟ್ಟಿ ಬರಬೇಕು ಹೇಳಿ ಬಯಸ್ತಿರ್ತಾರೆ. ಇದಾದಮೇಲೆ ಒಂದು ಅಪೂರ್ವವಾದ ವಿಷಯವನ್ನು ಕರಭಾಜನ ಹೇಳ್ತಾನೆ. ಕಲಿಯುಗದಲ್ಲಿ ಶ್ರೇಷ್ಠವಾದ ವಿಷ್ಣು ಭಕ್ತರು ದ್ರಮಿಳ ದೇಶದಲ್ಲಿ, ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ಹುಟ್ಟಿ ಬಂದು ವಿಷ್ಣು ಭಕ್ತಿ ಪರಂಪರೆಯನ್ನೆಲ್ಲ ಬೆಳೆಸ್ತಾರೆ ಹೇಳಿ ನಾವು ನೋಡುವಾಗೆ ಆಚಾರ್ಯ ಪುರುಷರೆಲ್ಲ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರೆಲ್ಲ ದಕ್ಷಿಣ ಭಾರತದಲ್ಲಿಯೇ ಹುಟ್ಟಿ ಬಂದು ವಿಷ್ಣು ಭಕ್ತಿಯನ್ನು ಬೆಳೆಸಿದ್ರು. ಇವರಷ್ಟೇ ಅಲ್ಲದೆ ಬೇರೆ ಮಹಾಪುರುಷರು ಕೂಡ, ರಾಯರಾಗಲಿ, ವಾದಿರಾಜರಾಗಲಿ, ದಾಸರೆಲ್ಲರೂ, ಅನ್ನಮಯ್ಯ, ರಾಮದಾಸ ಇವರೆಲ್ಲರೂ ವಿಷ್ಣು ಭಕ್ತಿಯ ನಾಯಕರಾಗಿ ದಕ್ಷಿಣ ಭಾರತದಿಂದ ವಿಷ್ಣು ಭಕ್ತಿಯನ್ನು ಎಲ್ಲ ಕಡೆಗೆ ಹಂಚಿದ್ರು. ಬೇರೆ ಯುಗಗಳಲ್ಲೆಲ್ಲ ಇಂಥ ಮಹಾಪುರುಷರು ಬಂದು ಜ್ಞಾನವನ್ನು ಹಂಚುವುದು ಇದೆಲ್ಲ ಇರಲಿಲ್ಲ. ನಾವೇ ಕಲಿತು ನಾವೇ ತಿಳಿದುಕೊಳ್ಬೇಕಿತ್ತು. ಆದರೆ ಕಲಿಯುಗದ ಒಂದು ಮಹಾಗುಣ ಅಂದರೆ ಇಂಥ ಮಹಾಪುರುಷರೆಲ್ಲ ಬಂದು ನಮಗೆ ಸಹಾಯ ಮಾಡ್ತಾರೆ. ಕೊನೆಗೆ ಕರಭಾಜನ ಹೇಳುವ ವಿಷಯ ಏನಂದರೆ, ಶ್ರೇಷ್ಠವಾದ ಭಗವದ್ಭಕ್ತನಿಗೆ, ಅಂದರೆ ಭಗವಂತ ಎಲ್ಲೆಡೆ ಇದ್ದಾನೆ ಹೇಳಿ ತಿಳಿದವನು, ಭಗವಂತನೇ ಎಲ್ಲ ಕಾರ್ಯವನ್ನು ನನ್ನಿಂದ ಮಾಡಿಸ್ತಾ ಇದ್ದಾನೆ ಹೇಳಿ ಮನವರಿಕೆ ಆದವನು, ಅವನಿಗೆ ಬರೀ ಭಗವಂತನ ಋಣ ಮಾತ್ರ ಇರೋದು, ಬೇರೆ ಯಾವ ಋಣವೂ ಅವನಿಗಿಲ್ಲ.
ಸಾಮಾನ್ಯವಾಗಿ ಮನುಷ್ಯನಿಗೆ 5 ಋಣಗಳಿರ್ತವೆ: ದೇವಋಣ, ಋಷಿಋಣ, ಪಿತೃಋಣ, ಮನುಷ್ಯಋಣ, ಭೂತಋಣ ಹೇಳಿ. ದೇವಋಣ ಅಂದರೆ ದೇವತೆಗಳ ಋಣ. ಯಜ್ಞದಲ್ಲಿ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟು ಆ ದೇವಋಣವನ್ನು ತೀರಿಸಬೇಕು. ಋಷಿಋಣ ಅಂದರೆ ಋಷಿಗಳ ಋಣ. ಅದನ್ನು ಋಷಿಯಜ್ಞದಿಂದ ಅಂದರೆ ವೇದಾಧ್ಯಯನದಿಂದ ಅದನ್ನು ತೀರಿಸಬೇಕು. ಪಿತೃಋಣ ಅಂದರೆ ಪಿತೃಗಳ ಋಣ. ಅದನ್ನು ಪಿಂಡ ಪ್ರದಾನ, ಪಿತೃತರ್ಪಣಗಳಿಂದ ತೀರಿಸಬೇಕು. ಇನ್ನು ಮನುಷ್ಯಋಣ ಅಂದರೆ ಮನುಷ್ಯರ ಋಣ. ಅದನ್ನು ಹಸಿವಾದ ಮನುಷ್ಯರಿಗೆ ಆಹಾರವನ್ನು ಕೊಟ್ಟು ತೀರಿಸಬೇಕು. ಕೊನೆಗೆ ಭೂತಋಣ ಅಂದರೆ ಪ್ರಾಣಿಗಳ ಋಣ. ಅದನ್ನು ಬಲಿಹರಣ ಮಾಡಿ ಅಂದರೆ ಹಸಿವಾದ ಪ್ರಾಣಿಗಳಿಗೆಲ್ಲ ಆಹಾರವನ್ನು ಕೊಟ್ಟು ತೀರಿಸಬೇಕು. ಆದರೆ ಶ್ರೇಷ್ಠವಾದ ಭಕ್ತನಿಗೆ ಈ ಯಾವ ಋಣಗಳೂ ಇಲ್ಲ. ಅವನು ನೇರವಾಗಿ ಭಗವಂತನನ್ನು ಮಾತ್ರ ಉಪಾಸನೆ ಮಾಡಬಹುದು. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಶ್ರೇಷ್ಠವಾದ ಭಕ್ತನ ಶರೀರದಲ್ಲಿ ಕೂಡ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಕೂತ್ಕೊಂಡು ಅವನ ಇಂದ್ರಿಯಗಳನ್ನು ಕೆಲಸ ಮಾಡುವ ಹಾಗೆ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಹೇಗೆ ಅವನಿಗೆ ಆ ದೇವತೆಗಳ ಋಣ ಇಲ್ಲ ಹೇಳಿ? ಇದನ್ನು ನಾವು 2 ರೀತಿಯಿಂದ ನೋಡಬಹುದು. ಒಂದು ಪರ್ಸ್ಪೆಕ್ಟಿವ್ ಏನಂದರೆ, ಇಲ್ಲಿ ನಿಜವಾಗಿ ಶ್ರೇಷ್ಠರಾದ ಭಕ್ತರಂದರೆ ಬ್ರಹ್ಮವಾಯುಗಳೇ. ಎಲ್ಲೆಡೆ ಭಗವಂತನನ್ನು ಉಪಾಸನೆ ಮಾಡುವಂಥವ್ರು ಅಂದರೆ ಅಂಥ ಶ್ರೇಷ್ಠವಾದ ಭಕ್ತರು ಬ್ರಹ್ಮವಾಯುಗಳು. ಆ ಬ್ರಹ್ಮವಾಯುಗಳಿಗೆ ದೇವತೆಗಳ ಋಣ ಏನೂ ಇಲ್ಲ. ಅವರೇ ದೇವತೆಗಳನ್ನು ನಿಯಮನೆ ಮಾಡುವಂಥ ಶ್ರೇಷ್ಠ ಭಕ್ತರು. ಅವರಿಗೆ ನೇರವಾಗಿ ಭಗವಂತನ ಉಪಾಸನೆ ಒಂದೇ ಇರುವುದು. ಇನ್ನೊಂದು ರೀತಿಯಿಂದ ನೋಡುವುದಾದರೆ, ಶ್ರೇಷ್ಠ ಭಕ್ತರಾದಂಥ ಮನುಷ್ಯರಿಗೇ ಇದನ್ನು ಅನ್ವಯ ಮಾಡುವುದಾದರೂ ಆ ಶ್ರೇಷ್ಠ ಭಕ್ತರ ಶರೀರದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ಕೂತ್ಕೊಂಡು ಆ ಇಂದ್ರಿಯಗಳನ್ನು ಕೆಲಸ ಮಾಡುವ ಹಾಗೆ ಮಾಡ್ತಾ ಇದ್ದಾರೆ. ಅವರಿಗೆ ಅದರಿಂದಾಗಿ ಆ ದೇವತೆಗಳ ಋಣ ಬಂದಿದೆ. ಆದರೆ ಅವರು ಭಗವಂತನಲ್ಲಿ ಅಷ್ಟು ಗಾಢವಾಗಿ ಮನಸ್ಸನ್ನಿಟ್ಟು ಉಪಾಸನೆ ಮಾಡ್ತಾ ಇದ್ದದ್ದಕ್ಕೆ ಭಗವಂತ ಆ ದೇವಋಣವನ್ನು ಕ್ಷಮಿಸಿಬಿಡ್ತಾನೆ. ಭಗವಂತನ ಅಷ್ಟು ಶ್ರೇಷ್ಠವಾದ ಭಕ್ತಿಯಿಂದ ಅವರು ಆ ದೇವಋಣದಿಂದ ಮುಕ್ತರಾದರು. ಕೊನೆಗೆ ಕರಭಾಜನ ಹೇಳುವಂಥ ಮಾತೇನೆಂದರೆ, ಭಗವಂತನಲ್ಲಿ ಅನನ್ಯ ಭಕ್ತಿ ಮಾಡುವಂತಹ ಅಪರೋಕ್ಷ ಜ್ಞಾನಿಗಳು ಕೂಡ ಪಾಪ ಮಾಡಬಹುದು. ಆದರೆ ಅಂಥ ಪಾಪಗಳನ್ನು ಭಗವಂತ ಎಣಿಸುವುದೇ ಇಲ್ಲ. ಅದನ್ನೆಲ್ಲ ಅವನು ನಾಶ ಮಾಡಿಬಿಡ್ತಾನೆ ಹೇಳಿ. ಇಲ್ಲಿಗೆ ನಿಮಿ ಚಕ್ರವರ್ತಿಗೆ ಮಾಡಿದಂಥ 9 ಬ್ರಹ್ಮರ್ಷಿಗಳ ಉಪದೇಶ ಎಲ್ಲ ಮುಗೀತು. ಆ 9 ಬ್ರಹ್ಮರ್ಷಿಗಳು ನಿಮಿ ಚಕ್ರವರ್ತಿಗೆ ಆಶೀರ್ವಾದ ಮಾಡಿ ಅದೃಶ್ಯರಾಗಿ ಬಿಡ್ತಾರೆ. ಈ 9 ಬ್ರಹ್ಮರ್ಷಿಗಳು ನಿಮಿ ಚಕ್ರವರ್ತಿಗೆ ಮಾಡಿದಂಥ ಉಪದೇಶವನ್ನೆಲ್ಲ ನಾರದರು ವಸುದೇವನಿಗೆ ಹೇಳ್ತಾ ಇದ್ದರು. ಈ ಬ್ರಹ್ಮರ್ಷಿಗಳ ಉಪದೇಶವನ್ನೆಲ್ಲ ಅವನಿಗೆ ಹೇಳಿ ಆದಮೇಲೆ ನಾರದರು ಸ್ವತಃ ತನ್ನದೇ ಆದ ಉಪದೇಶವನ್ನು ವಸುದೇವನಿಗೆ ಮಾಡ್ತಾರೆ. ಅವರು ವಸುದೇವನಿಗೆ, ದೇವಕಿಗೆ ಹೇಳ್ತಾರೆ, ಕೃಷ್ಣನ ತಾಯಿ ತಂದೆ ಆದದ್ದಕ್ಕೆ ನಿಮ್ಮ ಕೀರ್ತಿ ಇಡೀ ಜಗತ್ತಲ್ಲಿ ಹಬ್ಬಿದೆ. ಕೃಷ್ಣನನ್ನು ದ್ವೇಷ ಮಾಡಿದಂಥ ಶಿಶುಪಾಲನಂಥ ದುಷ್ಟ ಜೀವರೇ ಕೃಷ್ಣನನ್ನು ಹೋಗಿ ಸೇರಿದ್ರು. ಹಾಗಿರುವಾಗ ನೀವು ಕೃಷ್ಣನನ್ನು ಭಕ್ತಿ ಮಾಡುವಂಥವರು ಹೋಗಿ ಸೇರುವುದಿಲ್ವಾ ಹೇಳಿ ಪ್ರಶ್ನೆ ಮಾಡ್ತಾರೆ. ಅಂದರೆ ನೀವು ಕೃಷ್ಣನನ್ನು ಸೇರಿಯೇ ಸೇರ್ತೀರಿ ಹೇಳಿ. ಇಲ್ಲಿ ನಾರದರು ಹೇಳುವ ಅಭಿಪ್ರಾಯ ಏನು ಹೇಳಿ ನಾವು ತಿಳಿದುಕೊಳ್ಬೇಕು. ಶಿಶುಪಾಲ ಕೃಷ್ಣನನ್ನು ದ್ವೇಷ ಮಾಡಿಯೂ ಭಗವಂತನನ್ನು ಸೇರಿದ, ಹಾಗಿದ್ದರೆ ಭಕ್ತಿ ಯಾಕೆ ಮಾಡಬೇಕು ಹೇಳುವಂಥ ಪ್ರಶ್ನೆ ಬರ್ತದೆ. ಇದೇ ವಿಷಯವನ್ನು ಹಿಂದೆ ಶಿಶುಪಾಲನ ವಧೆಯ ಸಮಯದಲ್ಲಿ ನಾರದರು ಯುಧಿಷ್ಠಿರನಿಗೆ ಕೂಡ ವಿವರಿಸಿದರು. ನಾವು ಯಾವ ವಸ್ತುವನ್ನು ದ್ವೇಷ ಮಾಡ್ತೇವೋ ಆ ದ್ವೇಷ ಮಾಡುವ ವಸ್ತುವಿನ ಚಿಂತೆ ನಮಗೆ ಸದಾ ನಮ್ಮ ತಲೆಯಲ್ಲಿ ಕಾಡ್ತಾ ಇರ್ತದೆ. ಹಾಗೆ ದ್ವೇಷದಿಂದ ಬರುವಂಥ ಏಕಾಗ್ರತೆ ಪ್ರೀತಿಯಿಂದ ಬರುವಂಥ ಏಕಾಗ್ರತೆಯಿಂದ ಎಷ್ಟೋ ಹೆಚ್ಚಾದದ್ದು. ಹಾಗೆ ಶಿಶುಪಾಲ ಕೃಷ್ಣನನ್ನು ದ್ವೇಷ ಮಾಡಿ ಸದಾ ಕೃಷ್ಣಂದೇ ಆಲೋಚನೆ ಅವನಿಗೆ. ಆದರೆ ಇದೆಲ್ಲ ದ್ವೇಷದ ಆಲೋಚನೆ ಆಯ್ತಲ್ವಾ ಅಂದರೆ, ಶಿಶುಪಾಲನಲ್ಲಿ ಜೀವದ್ವಯ ಸಮಾವೇಶ ಹೇಳಿ ಇತ್ತು. ಅಂದರೆ ಅವನ ಶರೀರದಲ್ಲಿ ಒಂದು ರಾಕ್ಷಸ ಜೀವ ಮತ್ತು ಒಂದು ಸಾತ್ವಿಕ ಜೀವ ಇದ್ದವು. ಆ ಸಾತ್ವಿಕ ಜೀವ ವಿಷ್ಣುವಿನ ದ್ವಾರಪಾಲಕನಾದಂಥ ಜಯ. ಶಿಶುಪಾಲನ ಶರೀರದಲ್ಲಿರುವಂತಹ ರಾಕ್ಷಸ ಜೀವ ಕೃಷ್ಣನನ್ನು ದ್ವೇಷ ಮಾಡ್ತಾ ಏಕಾಗ್ರತೆಯಿಂದ ಕೃಷ್ಣನ ಚಿಂತೆ ಮಾಡ್ತಾ ಇದ್ದರೆ, ಅವನಲ್ಲಿರುವಂತಹ ಜಯ ಆ ಏಕಾಗ್ರತೆಯನ್ನು ಕೃಷ್ಣನ ಭಕ್ತಿ ಮಾಡಲಿಕ್ಕೆ ಉಪಯೋಗಿಸಿದ. ಹೀಗೆ ಶಿಶುಪಾಲನಲ್ಲಿದ್ದಂಥ ಜಯ ಮೋಕ್ಷವನ್ನು ಪಡೆದ ಹೇಳಿ ಅಭಿಪ್ರಾಯ. ಅಂಥ ಶಿಶುಪಾಲ ದ್ವೇಷ ಮಾಡಿ ಭಗವಂತನನ್ನು ಸೇರಿರುವಾಗ ನೀವು ಭಕ್ತಿ ಮಾಡಿದರೆ ಭಗವಂತನನ್ನು ಸೇರಿಯೇ ಸೇರ್ತೀರಿ ಹೇಳಿ ನಾರದರು ಹೇಳ್ತಾರೆ. ಇಲ್ಲಿ ಭಗವಂತನನ್ನು ಸೇರುವುದು ಅಂದರೆ ಮೋಕ್ಷದ ಬಗ್ಗೆ ಹೇಳುವಾಗ ನಾರದರು ಸಾಮ್ಯಂ ಹೇಳಿ ಹೇಳ್ತಾರೆ. ಅಂದರೆ ಭಗವಂತನ ಹಾಗೆ ಆಗುವುದು, ಜ್ಞಾನಾನಂದಮಯ ಸ್ವರೂಪವನ್ನು ಪಡೆಯುವುದು. ಆದರೆ ಭಗವಂತನೇ ಆಗುವುದಲ್ಲ, ಐಕ್ಯ ಹೊಂದುವುದಿಲ್ಲ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಕೊನೆಗೆ ನಾರದರು ವಸುದೇವನಿಗೆ ಹೇಳುವಂಥ ಉಪದೇಶ ಏನಂದರೆ, ಕೃಷ್ಣ ನಿನ್ನ ಮಗನಾಗಿ ಬಂದಿದ್ದಾನೆ, ಆದರೆ ಕೃಷ್ಣನನ್ನ ಮಗ ಹೇಳಿ ನೀನು ಮೋಹ ಪಡಬೇಡ, ವಾತ್ಸಲ್ಯ ತೋರಿಸಬೇಡ. ಅವನು ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣನಾದ ಭಗವಂತ ಹೇಳಿ ಅವನಲ್ಲಿ ಗೌರವ ತೋರಿಸು, ಅವನಲ್ಲಿ ಭಕ್ತಿಯನ್ನು ತೋರಿಸು ಹೇಳಿ. ಆ ಕೃಷ್ಣ ಮಗುವಾಗಿ ಹುಟ್ಟಿ ಬಂದ ಹಾಗೆ ಕಂಡಿತು. ಅವನು ಬೆಳೆದ, ಗಡ್ಡ ಮೀಸೆಗಳು ಬಂತು, ಮುದುಕನಾದ, ಇದೆಲ್ಲ ನಮಗೆ ಕಂಡದಷ್ಟೇ. ಇದೆಲ್ಲ ಅವನು ತೋರಿಸ್ಕೊಳ್ಳುವಂಥ ವಿಕಾರಗಳಷ್ಟೇ. ಆದರೆ ನಿಜವಾಗಿ ಅವನು ನಿರ್ದೋಷ, ಅವನಿಗೆ ಯಾವ ವಿಕಾರವೂ ಇಲ್ಲ. ಕೃಷ್ಣನನ್ನು ವಾಸುದೇವ ಹೇಳಿ ಕರಿತಾ ಇರ್ಬೋದು. ವಸುದೇವನ ಮಗ ಹೇಳಿ ಒಂದು ಅರ್ಥ ಇದ್ದರೆ ಅದಕ್ಕೆ ತುಂಬ ಅಪ್ರಾಕೃತಿಕವಾದ ಅರ್ಥಗಳು ಉಂಟು. ವಾಸಯತಿ ಅಂದರೆ ಮೊದಲು ತನ್ನನ್ನು ಮುಚ್ಚಿಟ್ಕೊಳ್ತಾನೆ ಸಂಸಾರ ಅವಸ್ಥೆಯಲ್ಲಿ, ಅದಾದಮೇಲೆ ಮೋಕ್ಷಾವಸ್ಥೆಯಲ್ಲಿ ದೇವಯತಿ ತನ್ನನ್ನು ತೋರಿಸ್ತಾನೆ, ಅದಕ್ಕೆ ವಸುದೇವ ಹೇಳಿ. ವಾಸಯತಿ ದೇವಯತಿ. ಹೀಗೆ ವಾಸುದೇವ ಅಂದರೆ ವಸುದೇವನ ಮಗ ಎಂಬಂಥ ಪ್ರಾಕೃತಿಕ ಅರ್ಥ ಒಂದೇ ಅಲ್ಲ. ಹೀಗೆ ಇಂಥ ಕೃಷ್ಣನನ್ನು ನೀನು ಭಗವಂತ ಹೇಳಿ ತಿಳಿ, ನನ್ನ ಮಗ ಹೇಳಿ ಮೋಹ ಪಡಬೇಡ ಹೇಳಿ ಅವರ ಉಪದೇಶವನ್ನು ಮುಗಿಸ್ತಾರೆ.
ವಸುದೇವ ದೇವಕಿಯರು ಕೃಷ್ಣ ನಮ್ಮ ಮಗ ಒಂದೇ ಹೇಳುವಂಥ ಭಾವನೆಯನ್ನು ಬಿಟ್ಟು ಅವನನ್ನು ಭಗವಂತ ಹೇಳಿ ಕಾಣ್ತಾರೆ. ಇಲ್ಲಿಗೆ ಭಾಗವತದ ಏಕಾದಶ ಸ್ಕಂದದಲ್ಲಿ ಬರುವಂತಹ ನಾರದ ಗೀತೆಯ ಒಂದು ಚಿಂತನೆಯನ್ನು ನಾವು ಮುಗಿಸಿದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.